व्याख्यामुद्रा करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमात् गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः स्वस्त्यस्तु तथा हरिः ओम् ಭೀಮನಕಟ್ಟೆ ಮಠಾಧೀಶರಾದ ಶ್ರೀ ರಘುವೀರೇಂದ್ರ ತೀರ್ಥ ಶ್ರೀಪಾದರನ್ನು ಹೃತ್ಪೂರ್ವಕವಾಗಿ ವಂದಿಸುತ್ತಾ ನೆರೆದಿರುವ ಎಲ್ಲ ಭಕ್ತರನ್ನು ಕೂಡ ಅಭಿಮಾನಪೂರ್ವಕವಾಗಿ ಆದರದಿಂದ ಗೌರವಿಸ್ತಾ ಎರಡನೆಯ ದಿನದ ಭೀಮನ ಭಗವತ್ ಕಾರ್ಯ ಸಾಧಕತ್ವದ ಯಥಾಶಕ್ತಿ ಚಿಂತನೆಯ ಪ್ರಯತ್ನದಲ್ಲಿದ್ದೇನೆ. ದ್ರೌಪದಿಯನ್ನ ವಿವಾಹವಾಗುವ ಪ್ರಸಂಗದ ಚಿತ್ರಣವನ್ನು ನಾವು ನೋಡ್ತಾ ಇದ್ದೆವು. ಅಲ್ಲಿ ದ್ರುಪದನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡುವಂತಹ ಪ್ರಸಂಗ. ದ್ರುಪದನಿಗೆ ಮಗಳನ್ನು ಮದುವೆ ಮಾಡಿ ಕೊಡಬೇಕು ಅಂತಿದ್ದದ್ದು ಅರ್ಜುನನಿಗೆ. ಅದೇನು ಅಂತಂದ್ರೆ ಅದೊಂದು ಪೂರ್ವದಲ್ಲಿ ಗುರುಕುಲದಲ್ಲಿದ್ದಾಗ ಗುರುಗಳು ಕೇಳಿದ್ರಲ್ಲ ದ್ರೋಣಾಚಾರ್ಯರು, ನಾನು ಬಯಸಿದ ಗುರುದಕ್ಷಿಣೆಯನ್ನ ಕೊಡುವವನಿಗೆ ಸಮಸ್ತ ಬಿಲ್ಗಾರಿಕೆಯ ವಿದ್ಯೆಯನ್ನ ಧಾರೆ ಎರೆಯುತ್ತೇನೆ ಅಂತ ಹೇಳಿದ್ದ. ಆ ದಿನ ಬಂತು. ಬಂದಾಗ ಗುರುಗಳು ಹೇಳಿದ್ರು, ನನಗೆ ಅದೇನಾಗಿದೆ ಅಂದ್ರೆ ಪೂರ್ವದಲ್ಲಿ ಒಂದು ಸಣ್ಣ ಘಟನೆ ನಡೆದಿದೆ. ಒಂದು ಹಾಲಿನಿಂದ ಎಂಥ ಹಾಲಾಹಲ ಹುಟ್ಟಿತು ಅಂತಂದ್ರೆ, ಅಶ್ವತ್ಥಾಮ ಮನೆಯಲ್ಲಿ ಹಾಲು ಕುಡಿತಾ ಇದ್ದ, ಹಿಟ್ಟು ಕದಡಿದ ಹಾಲು. ಆದರೆ ದುರ್ಯೋಧನನ ಮನೆಯಲ್ಲಿ ಕುಡಿದ ಹಾಲಿನಿಂದ ನಿಜವಾದ ಹಾಲೇನು ಅಂತ ಗೊತ್ತಾಗಿ ಅಮ್ಮ ಕೊಟ್ಟ ಹಾಲನ್ನು ಕಿತ್ತೆಸೆದ. ನನಗೆ ಹಾಲೇ ಬೇಕು, ಹಾಲಿನ ತರದ್ದು ಬೇಡ. ನಮಗೂ ನಿಜವಾದ ಹಾಲಿನ ರುಚಿ ಗೊತ್ತಾದ್ರೆ ಈ ಹಾಲು ಕುಡಿಯಲ್ಲ ನಾವು, ನನಗಂತೂ ಕುಡಿಲಿಕ್ಕಾಗಲ್ಲ. ಆ ಹಾಲನ್ನು ಕುಡಿದ್ರೆ ಅದರಲ್ಲಿ ಏನೂ ಇರಲ್ಲ ಒಂದು, ಅದು ಇನ್ನೇನಾದ್ರೂ ಬೇಡವಾದ್ದೇ ಇರುತ್ತೆ ಅನ್ನೋ ಸ್ಥಿತಿಯಲ್ಲಿ ಹೆದರ್ಬೇಕು. ಆದ್ರೆ ಅಶ್ವತ್ಥಾಮನಿಗೆ ಒಳ್ಳೆ ಹಾಲು ಹಾಲಾಹಲವಾಯಿತು. ಯಾಕೆಂದ್ರೆ ಅದು ದುರ್ಯೋಧನ ಕುಡಿಸಿದ ಹಾಲು. ಹಾಲು ಚೆನ್ನಾಗಿತ್ತು, ಆದರೆ ಹಾಲಿನ ಭಾವನೆ ಚೆನ್ನಾಗಿರ್ಲಿಲ್ಲ. ಆದ್ರಿಂದ ತಂದೆಯನ್ನ ಅನಿವಾರ್ಯವಾಗಿ ದ್ರೋಣರನ್ನ ಹಾಲಿಗೋಸ್ಕರ ಒಂದು ಹಸುವನ್ನ ಹುಡುಕಿಕೊಂಡು ಹೋಗುವ ಪ್ರಸಂಗ ಬಂತು. ದ್ರುಪದನ ಹತ್ರ ಹೋಗಿ ಅವಮಾನ ಆಯಿತು. ದ್ರುಪದ ಮತ್ತು ದ್ರೋಣರು ಭರದ್ವಾಜರು ಅಂದ್ರೆ ದ್ರೋಣಾಚಾರ್ಯರ ತಂದೆಯ ಗುರುಕುಲದಲ್ಲಿ ಒಟ್ಟಿಗೆ ಓದಿದವರು, ಒಂದೇ ವಯಸ್ಸಿನವರು, ಕೈ ಹಿಡಿದು ಆಟ ಆಡಿ ಕುಣಿದು ಕುಪ್ಪಳಿಸಿ ಜೊತೆಯಾಗಿ ಇದ್ದು ಕಲ್ತವರು. ಮಧ್ಯದಲ್ಲೇ ತಂದೆ ಮೃತಿ ಹೊಂದಿದ ದ್ರುಪದನ ತಂದೆ. ಆಗ ಅನಿವಾರ್ಯವಾಗಿ ರಾಜ್ಯ ಜವಾಬ್ದಾರಿ ತಗೊಳ್ಳಿಕ್ಕೋಸ್ಕರ ಮಧ್ಯದಲ್ಲೇ ಹೊರಡುವಾಗಿ ಹೇಳಿದ, ನಿನಗೆ ಯಾವಾಗಲೂ ಏನೇ ಬೇಡಿಕೆ ಇದ್ರೂ ನನ್ನ ಹತ್ರ ನೀನು ಕೇಳಬೇಕು, ಅಷ್ಟು ನಮ್ಮಲ್ಲಿರುವ ಮೈತ್ರಿಯನ್ನ ಉಳಿಸ್ಕೊಳ್ಬೇಕು ನೀನು ಅಂತ ಹೇಳಿ ಕಳುಹಿಸಿದ್ದ. ದ್ರೋಣಾಚಾರ್ಯರು ಎಂಥವರು ಅಂತ ಒಂಚೂರು ಗೊತ್ತಾದ್ರೆ ಮಾತ್ರ ಇದರ ಹಿಂದೆ ಇಷ್ಟು ಅರ್ಥ ಆಗುತ್ತೆ. ಶಿಲ ಮತ್ತು ಉಂಚ ಅಂತ ಎರಡು ವೃತ್ತಿ. ಶಿಲ ಅಂದ್ರೆ ತೆನೆ ಕಟಾವು ಮಾಡುವಾಗ ತೆನೆಗಳು ಉದುರುತ್ತೆ ಕೆಲವೊಮ್ಮೆ, ಆ ತೆನೆಯನ್ನ ಮಾತ್ರ ತಗೊಂಡು ಬದುಕುವವನಾದ್ರೆ ಅವನು ಶಿಲ ವೃತ್ತಿ. ಉಂಚ ಅಂದ್ರೆ ತೆನೆಯನ್ನು ಮುಟ್ಟುವುದಿಲ್ಲ, ತೆನೆ ಬೀಳುವಾಗ ಅದರಲ್ಲಿ ಕೆಲವು ಕಾಳುಗಳು ಬೀಳ್ತವೆ ಕೆಳಗೆ. ತೆನೆಯೆಲ್ಲ ಯಾರಾದರೂ ಒಬ್ರು ಅವರಿಗೆ ಬೇಕಾದ ಅಗತ್ಯದವರು ತೆಗೆದುಕೊಂಡು ಹೋದ್ರೆ, ಪಕ್ಷಿಗಳೆಲ್ಲ ಹುಡುಕಿ ತೆಗೆದುಕೊಂಡು ಹೋದ ಮೇಲೆ ಉಳಿದ ಧಾನ್ಯಗಳನ್ನು ಹೆಕ್ಕಿ ಅದರನ್ನ ಮನೆಯಲ್ಲಿ ಹೋಗಿ ಕುಟ್ಟಿ ಅದರ ಹಿಟ್ಟನ್ನ ಆಹಾರವಾಗಿ ಬಳಸುವ ಸ್ವಭಾವದ ವೃತ್ತಿಯವರು.
ಮರದಲ್ಲಿ ಹಣ್ಣಿದ್ರೆ ಬೀಳ್ಲಿಕ್ಕಿದೆ ಅಂತ ಅನ್ನುವಾಗಲೂ ಕೈಯಲ್ಲಿ ಹೊಡೆದೋ, ಕೋಲಲ್ಲಿ ಹೊಡೆದೋ, ಕಲ್ಲಲ್ಲಿ ಹೊಡೆದೋ ತಗೊಳ್ಳೋರಲ್ಲ ಅವರು. ದೇಹಿ ಅನ್ನುವ ವ್ರತವೇ ಅವರ ಜೀವನದಲ್ಲಿ ಇಲ್ಲ. ನಮಗೂ ಅವರಿಗೂ ತದ್ವಿರುದ್ಧ. ಹಾಗೆ ಬದುಕಿದವರಿಗೆ ಈ ತರದ ಪ್ರಸಂಗ ಬಂದಾಗ ಎಷ್ಟು ಅವಮಾನ ಆಗಬೇಡ. ಹೆಂಡತಿ ಹೇಳಿ ಕಳುಹಿಸಿ ದ್ರುಪದನ ಹತ್ರ ಬೇಡಲಿಕ್ಕೆ ಹೋದಾಗ ಅವನು ಅವಮಾನ ಮಾಡಿ ಬಿಡ್ತಾನೆ. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಶ್ರುತಂ ತಯೋರ್ ವಿವಾಹ ಮೈತ್ರೀಚ ನತು ಪುಷ್ಟ ವಿಪುಷ್ಟಯೋಗೋ ಅಂತ. ಯಾರಲ್ಲಿ ಸಮಾನವಾದ ಕೇಳುವಿಕೆ, ಸಮಾನವಾದ ಸಂಪತ್ತು ಇರುತ್ತೋ ಅವರು ಮೈತ್ರಿಯನ್ನು ಸಂಪಾದಿಸಬಹುದು. ನೀನು ಬಡ ಬಟ್ಟೆ ಮೈಯ ಮೇಲೆ ಹಂಚಿಕೊಳ್ಳಿಕ್ಕೆ ನಿನ್ನ ಹತ್ರ ಚೆನ್ನಾಗಿರುವ ಬಟ್ಟೆ ಇಲ್ಲ, ನನ್ನನ್ನ ಮಿತ್ರ ಅಂತ ಹೇಳ್ಕೊಂಡು ಏನು ದೊಡ್ಡ ಸ್ಥಿತಿಯನ್ನು ಸಂಪಾದಿಸ್ಲಿಕ್ಕೆ ಹೊರಟಿದ್ದೀನಿ ನೀನು ಅಂತ ಅವಮಾನ ಮಾಡಿದ. ಆ ಕೋಪಕ್ಕೆ ಕ್ಷತ್ರಿಯ ಶಿಷ್ಯರನ್ನ ಸಂಪಾದಿಸಿ ನಾನು ನಿನ್ನನ್ನು ಹೆಡೆಮುರಿ ಕಟ್ತೇನೆ ಅಂತ ಅವತ್ತು ಮಾಡಿದ ಸಂಕಲ್ಪ ವಿದ್ಯಾಭ್ಯಾಸ ಮುಗಿದ ಪಾಂಡವರಲ್ಲಿ ಅದನ್ನೇ ಗುರುದಕ್ಷಿಣೆಯನ್ನಾಗಿ ಕೋರಿಕೆ ಮಾಡಿದರು. ಮೊದಲು ಬಹಳ ಹುಮ್ಮಸ್ಸಿನಿಂದ ದುರ್ಯೋಧನಾದಿಗಳು 100 ಜನ ಇವರು, ಯಾಕೆಂದ್ರೆ ಹಸ್ತಿನಾವತಿಯಲ್ಲಿ ಹೆಚ್ಚು ಕಾರುಬಾರು ಅವ್ರದ್ದೇ, ಅಧಿಕಾರ ವ್ಯವಸ್ಥೆ, ದುಡ್ಡು, ಸೈನ್ಯ ಎಲ್ಲ ಕೈಯಲ್ಲಿ ಇದ್ದಾದ್ರಿಂದ ಗಡಿಬಿಡಿಯಲ್ಲಿ ಹೊರಟರು. ಧರ್ಮರಾಜ ಅಂತ ಹೊರಟಾಗ ಭೀಮಸೇನ ಹೇಳ್ದ, ಇದೊಬ್ಬ ತಾಳು, ನಾವು ಅವ್ರು ಹೋಗಿ ಬರಲಿ, ಒಂದ್ಸರ್ತಿ ಕ್ಲೀನ್ ಆಗುತ್ತೆ, ಆಮೇಲೆ ನಮ್ಮ ಕೆಲಸ ಚೆನ್ನಾಗಿ ಮಾಡ್ಕೊಳ್ಬೋದು. ಇವರು ಭಾರಿ ಉಮೇದಿನಿಂದ ಹೋದ್ರು. ನೀವು ನಂಬ್ತೀರಿ, ಕತೆ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ವ್ಯಾಸರು ಅಂದ್ರೆ, ದ್ರುಪದನ ಅಂದ್ರೆ ಪ್ರದೇಶದ ಪರಿಸರದ ಜನರ ದೇಶಭಕ್ತಿ ಎಷ್ಟು ದೊಡ್ಡದು ಅಂದ್ರೆ, ಇವರಿಷ್ಟು ಜನ ಸೇನೆಯನ್ನು ಹೊತ್ಕೊಂಡು ಹೋದ್ರೆ ಹೊರವಲಯದ ಬೀದಿಯ ಮಂದಿ ಕುಡುಗೋಲು, ಕಸಬರಿಕೆ, ಕೈಯಲ್ಲಿದ್ದ ದೊಣ್ಣೆಗಳನ್ನು ಹಿಡಿದು ಇವರನ್ನು ಓಡಿಸಿದ್ದಾರೆ. ನಮ್ಮ ರಾಜ್ಯಕ್ಕೆ ನೀವೇನು ಸೇನೆ ತಗೊಂಡು ಬಂದು ಯುದ್ಧಕ್ಕೆ ಬರುವುದು ಅಂತ ಹೊಡೆದು ಓಡಿಸಿದ್ದಾರೆ. ಇವರು ಸೋತು ವಾಪಸ್ ಬಂದರು. ಅಣ್ಣ ಈಗ ಹೋಗೋಣ. ಧರ್ಮರಾಜ ಹೊರಟು ನಿಂತ್ರೆ ಹೇಳ್ದ, ನಿನಗೆ ವರದಿ ಒಪ್ಪಿಸ್ತೇನೆ, ನೀನು ಇಲ್ಲೇ ಇರು, ನಾವು 4 ಜನ ಹೋಗಿ ಬರ್ತೇವೆ ಅಂತ ಒಂದು ರಥದಲ್ಲಿ ಕೂತು ಹೋದ್ರು. ಹೋಗುವಾಗ ಭೀಮಸೇನೆ ಎದುರು ನಿಂತ ಅಂದ್ರೆ ಅಷ್ಟೇ, ಅದು ಅವನ ರುದ್ರ ರೂಪ ನೋಡಿಯೇ ಓಡ್ಬೇಕು. ಅಷ್ಟರಲ್ಲೂ ಎಲ್ಲರೂ ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದ್ರೆ ಅವನು ಊರಿನ ಹೊರಭಾಗದಿಂದ ಬರುವಾಗ 2 ಮರ ಉದ್ದಕ್ಕೆ ಇದ್ದದನ್ನ ಬೇರು ಸಮೇತ ಎತ್ತಿ ನೆಲಕ್ಕೆ ಬಡಿದು ಅದರ ಎಲೆಗಳನ್ನೆಲ್ಲ ಉದುರಿಸಿ, ಯಾರೆಲ್ಲ ಫಸ್ಟ್ ಲೆವೆಲ್ನಲ್ಲಿ ಯುದ್ಧಕ್ಕೆ ಅಂತ ಬಂದ್ರು ಜಾಡಿಸಿ ಪಕ್ಕ ಕಟ್ಟಿದ. ಈ ಕ್ಲೀನ್ ಮಾಡುವಂತಹ ಯಂತ್ರಗಳಿರ್ತಾವಲ್ಲ, ಅದು ಮೊದಲಿಗೆ ಕಸ ಎಲ್ಲ ತೆಗೆದು ಆಮೇಲೆ ಒರೆಸ್ಕೊಂಡು ಹೋಗುತ್ತೆ. ಹಾಗೆ ಇನ್ನೆಲ್ಲ ಒಂದ್ಸರ್ತಿ ಜಾಡಿಸಿ ಅವ್ರು ಒಂದ್ಸರ್ತಿ ಆ ಮರ ಎತ್ತಿದ್ ನೋಡಿನೇ ಕೆಲವರು ವಾಪಸ್ ಓಡಿದ್ದಾರೆ. ಇನ್ನು ಕೆಲವರು ಬಹಳ ಭಕ್ತಿಯಿಂದ ದೇಶದ ಮೇಲಿನ ಪ್ರೀತಿಗೋಸ್ಕರ ಹೀಗೆ ಅಂತ ಬಂದವರು ಗುಡಿಸ್ಕೊಂಡು ಪಕ್ಕಕ್ಕೆ ಸರಿದಿದ್ದಾರೆ. 2ನೇ ಲೆವೆಲ್ನಲ್ಲಿ ಕುದುರೆ ಆನೆಗಳ ದೊಡ್ಡ ಪಡೆ ಇತ್ತು. ಅದರಲ್ಲಿ ಆನೆಯ ಪಡೆ ದೊಡ್ಡದು. ಅದನ್ನ ಭೀಮಸೇನನೇ ನಿವಾರಿಸಿದ. ನೀವೆಲ್ಲ ಇಲ್ಲೇ ಇರಿ, ನಾನು ನೋಡಿ ಬರ್ತೇನೆ ಅಂತ ಕೆಳಕ್ಕೆ ಇಳಿದ, ಎಲ್ಲವನ್ನು ಪುಡಿಗಟ್ಟಿ ಕಟ್ಟಿದ. ರಥದ ಲೆವೆಲ್ಲು ಅದನ್ನು ಮುಗಿಸಿದ. ಅದಾದ್ಮೇಲೆ ಒಳಗಿನಿಂದ ಅವನ ಹತ್ತಿರದ ವಲಯದ 1000 ಮಂದಿ ಅತ್ಯಂತ ನಿಪುಣರಾದ ಬಿಲ್ಗಾರರಿಂದ ಕೂಡಿದ ಒಂದು ಪರಿವಾರ ಇತ್ತು. ಅರ್ಜುನನನ್ನು ಹೇಳಿದ, ನೀನು ಮುಂದೆ ಹೋಗು ಅಂತ. ಅಲ್ಲಿ ತನಕ ಕೆಲಸ ಮಾಡಿದ್ದು ಭೀಮಸೇನ. ದ್ರುಪದನಿಗೆ ಕಾಣುವ ಹಾಗೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಅರ್ಜುನನನ್ನು ಮುಂದೆ ಬಿಟ್ಟ. ಅರ್ಜುನ ಅವನೇನು ಹೆದರಿ ಕೂತದ್ದಲ್ಲ, ಅಣ್ಣನ ಆದೇಶವನ್ನ ಪಾಲಿಸಿದ್ದಷ್ಟೇ ಅರ್ಜುನ. ತಕ್ಷಣದಲ್ಲಿ ಯುದ್ಧ ಶುರುವಾದಾಗ ಅರ್ಜುನನ ಆ ಚಾಕಚಕ್ಯತೆ, ಯುದ್ಧದ ಕೌಶಲವನ್ನ ಕಂಡು ಸೋತ ಹೆಡೆಮುರಿ ಕಟ್ಟಿ ರಥದಲ್ಲಿ ಕೂಡಿಸಿ ಇನ್ನೂ ಭೀಮಸೇನ ಯುದ್ಧನೇ ಮಾಡ್ತಿದ್ದಾನೆ, ಅಲ್ಲಿ ಇದ್ದವರನ್ನೆಲ್ಲ ಹೊಡೆದೋಡಿಸ್ತಾ ಇದ್ದಾನೆ. ಅರ್ಜುನ ಹೇಳಿದ, ಅಣ್ಣ ಸಾಕು, ನಮ್ಗೆ ಏನ್ ಬೇಕೋ ಅದು ಸಿಕ್ಕಾಯ್ತು, ಇನ್ಯಾಕೆ ಪಾಪದವರನ್ನೆಲ್ಲ ಹಲ್ಲು ಮುರಿದು ಕಳಿಸ್ತಾ ಇದ್ದಿ ಮನೆಗೆ, ಬಿಟ್ಬಿಡು. ನಿನ್ನ ಆ ಬಲವಂತಿಕೆಯನ್ನ ಯಾರೂ ಪ್ರಶ್ನೆ ಮಾಡುವುದಿಲ್ಲ, ಎಲ್ಲರನ್ನ ಮುಗಿಸಿದ್ರೆ ಮಾತ್ರ ಯುದ್ಧ ಮುಗಿಯಿತು ಅಂತ ಏನಿಲ್ಲ, ನಮ್ಗೇನ್ ಬೇಕೋ ಅದು ಸಿಕ್ಕಿತು, ಸಾಕಣ್ಣ ಹೋಗೋಣ. ಸರಿ, ಆ ಯುದ್ಧದ ಫೋರ್ಸ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಹಾಗೆ ಅವನು ಪ್ರವೃತ್ತಿ ಮಾಡ್ತಿರ್ತಾನೆ. ವಾಪಸ್ಸು ಬಂದ ಮೇಲೆ ದ್ರುಪದನಿಗೆ ಸಿಟ್ಟು ಹುಟ್ಟತ್ತೆ. ಸಿಟ್ಟು ಹುಟ್ಟಿ ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಮಗ ಮತ್ತು ದ್ರೋಣಾಚಾರ್ಯರ ಹತ್ತಿರ ಶಿಷ್ಯತ್ವವನ್ನು ವಹಿಸಿ ಇಷ್ಟು ಚೆನ್ನಾಗಿ ಯುದ್ಧ ಮಾಡಿದವನ ಬಾಂಧವ್ಯವನ್ನು ಬೆಳೆಸಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಅರ್ಜುನನಿಗೆ ಹೋಲುವ ಒಪ್ಪುವ ಒಂದು ಹೆಣ್ಣು ಮಗಳನ್ನು ನಾನು ಯಾಜೋಪಯಾಗದಿಂದ ಪಡೀತೇನೆ ಅಂತ ಕೂತು 2-3 ವರ್ಷ ಓಡಾಡಿದ್ದಾನೆ ಕಾಡಿನಲ್ಲಿ.
ಬೀಡಾಡಿ ಅಂತೆ. ಯಾವ ರಾಜ್ಯದ ತಲೆ ಬಿಸಿಯವನಿಗೆ ತಾಗ್ಲಿಲ್ಲ, ಯಾಕಂದ್ರೆ ಅದಕ್ಕಿಂತ ಅವಮಾನದ ತಲೆ ಬಿಸಿ ಅವನನ್ನು ಕಾಡಿತ್ತು. ಕೊನೆಗೆ ಯಾಜೋಪಯಾಜರಿಂದ ಯಜ್ಞ ಆಗಬೇಕಾದ್ರೆ ಸ್ವಲ್ಪ ತುಟಿಗೆ ಹಚ್ಚಬೇಕು, ಕಣ್ಣಿಗೆ ಹಚ್ಚಬೇಕು, ಮೂಗಿಗೆ ಹಚ್ಚಬೇಕು ಅಂತ ಹೆಂಡತಿ ಬರಲೇ ಇಲ್ಲ. ಪುರೋಹಿತರು ನಾವು ದಕ್ಷಿಣೆ ಕೊಡುವುದಕ್ಕೆ ಬರುವವರು, ಯಜಮಾನರು ಬರೋ ತನಕ ಕಾಯಬೇಕು ಅಂತಂದ್ರು. ಅಂದ್ಲವಳು ಹೇಳಿ ಕಳಿಸಿದ್ದಾರೆ ಬನ್ನಿ ಅಂತ. ಯಾಜೋಪಯಾಜರಿಗೆ ಏನು ಸಾಮಾನ್ಯ ಸಾಮರ್ಥ್ಯ ಇದ್ದವರಲ್ಲ. ತಕ್ಷಣವೇ ಹೇಳಿದ್ರು, ಅವಳು ಇದ್ರೆ ಮಾತ್ರ ಸೃಷ್ಟಿ ಮಾಡ್ಲಿಕ್ಕಾಗುವ ಸಾಮರ್ಥ್ಯ ನನ್ನದಲ್ಲ. ಅಲ್ಲೇ ಇದ್ದಂತಹ ಆ ಅಭಿಮಂತ್ರಿಸಿದಂತಹ ಚರುವನ್ನ ತೆಗೆದು ಯಜ್ಞಕ್ಕೆ ಎರಡನ್ನೂ ಹಾಕಿದ್ರು. ಹಾಕಿದ ತಕ್ಷಣ ಮೊದಲು ಹಾಕಿದವನಿಂದ ಒಬ್ಬ ದೃಷ್ಟದ್ಯುಮ್ನ ಹುಟ್ಟಿದ. ಎರಡನೆಯ ಪದಾರ್ಥದಿಂದ ಅವಳು 18ರ ಹರೆಯದ ಅತ್ಯಂತ ಸುಂದರವಾದ ಹೆಣ್ಣು ಮಗಳು, ಮೈ ತುಂಬ ಒಡವೆಗಳಿಂದ ಆಭರಣಗಳ ಜೊತೆಗೆ ಒಳ್ಳೆಯ ಝರಿತಾರಿ ಸೀರೆಯಿಂದ ಉಟ್ಟಂತಹ ದ್ರೌಪದಿ ಎದುರು ಬಂದಿದ್ದಾಳೆ. ಓಡಿ ಬಂದು ತಪ್ಪಾಯಿತು, ನನ್ನಿಂದ ಅನರ್ಥ ಆಯಿತು ಅಂತೆಲ್ಲ ಕೇಳಿಕೊಂಡ್ರು. ಕೊನೆಗೆ ಯಾವಾಗ ತಂದೆಯ ತಾಯಿಯ ಸಂಪರ್ಕಕ್ಕೆ ಬಂದಿರ್ತಾರೋ ಆಗ ಮಾತ್ರ ಅವರನ್ನು ತಂದೆ ತಾಯಿ ಅಂತ ಮಗುವಿಗೆ ಒಂದು ಪ್ರೀತಿ ಬೆಳೆಯುತ್ತೆ. ಈಗೆಲ್ಲ ಹೆಚ್ಚು ಕಮ್ಮಿ ದೃಷ್ಟದ್ಯುಮ್ನ ದ್ರೌಪದಿಯರೇ ಮನೆಯಲ್ಲಿ. ಹುಟ್ಟುದು ಮಾತ್ರ ತಾಯಿಯ ಹೊಟ್ಟೆಯಿಂದ, ಆಮೇಲೆಲ್ಲ ವೀಲ್ಚೇರೆ ದುಡ್ಕೊಂಡು ಹೋಗುದು. ಅದಕ್ಕೆ ಇನ್ಯಾರು ಕೆಲಸದವ್ರು ಇರ್ತಾರೆ, ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದನ್ನ ಗಾಡಿಯಲ್ಲಿ ಕುಡಿಸ್ಕೊಂಡು ಹೋಗ್ತಾ ಇರ್ತಾರೆ. ವಸ್ತುತಃ ತಾಯಿಯ ಅಪ್ಪುಗೆ ಎಷ್ಟು ಸಿಗುತ್ತೋ ಆ ಬಾಲ್ಯದಲ್ಲಿ ಮಗುವಿಗೆ ಸುಮಾರು 8 ವರ್ಷದ ತನಕ ತಂದೆ ತಾಯಿಗಳ ಜೊತೆಗೇ ಬೆಳಿಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ 8 ವರ್ಷದ ನಂತರ ಗುರುಕುಲ. ಅಲ್ಲಿ ತನಕ ಮನೆಯ ವಾಳ್ತೆ ಗೊತ್ತಾಗುತ್ತೆ, ಹಬ್ಬ ಹರಿದಿನಗಳು ಗೊತ್ತಾಗುತ್ತೆ, ಬಾಂಧವರು ಬಂಧುಗಳು ಯಾರು ಅಂತ ಗೊತ್ತಾಗುತ್ತೆ. ತಂದೆ ತಾಯಿಗಳಿಂದಲೇ ಒಂದಿಷ್ಟು ಶಿಕ್ಷಣವಾಗಿ ತಂದೆ ತಾಯಿಗಳು ಗುರುಗಳು ಅನ್ನೋ ಪ್ರೀತಿಯೂ ಬೆಳೆಯುತ್ತಿತ್ತು. ಈಗ ಹೊಟ್ಟೆಯಲ್ಲಿದ್ದಾಗಲೇ ಅಡ್ಮಿಷನ್ ಆಗಿರುತ್ತೆ. 2.5 ವರ್ಷ ಆಯ್ತು ಅಂದ್ರೆ ಕಿತ್ತೆಸ್ತಾ ಇತ್ತು. ಆ ಮಗುವಿಗೆ ಆ ಪ್ರೀತಿ ಸಿಗದಿರೋದ್ರಿಂದ ಅಲ್ಲಿಯೇ ತಟ್ಟಂ ಪಿರ ತಟ್ಟಂ ಅಂತ ಮಗುವಿಗೆ ನಾವೇ ಪರ್ಮಿಷನ್ ಕೊಟ್ಟ ಹಾಗೆ. ನಾನೀಗ ನಿಮಗೆ ಬೇಕಿದ್ದ ಸಂದರ್ಭದಲ್ಲಿ ಹೊರಗಡೆ ಕಿಂಡರ್ ಗಾರ್ಡನಿಗೆ ಹಾಕಿದ್ದೇನೆ, ಮುಂದೆ ನೀವು ನನ್ನ ವೃದ್ಧಾಶ್ರಮಕ್ಕೆ ಹಾಕಿ ಪರ್ಮಿಷನ್ ಕೊಟ್ಟಿದ್ದೇನೆ ಅಂತ. ಯಾಕಂದ್ರೆ ಮಗುವಿಗೆ ಆ ಪ್ರೀತಿ ಸಿಗದೇ ಇರೋದ್ರಿಂದ ಅಷ್ಟೇ ಅನ್ಸುತ್ತೆ, ನಿನ್ಗೇನು ಕೊಡ್ಬೇಕು ತಾನೆ, ಮದ್ದಿಗೆ ಬೇಕಾದಷ್ಟು ಕೊಡ್ತೇನೆ, ಹೊಟ್ಟೆಗೆ ಬೇಕಾದಷ್ಟು ಕೊಡ್ತೇನೆ, ಅವ್ರು ನೋಡ್ಕೋತಾರೆ, ನಂಗೆ ಅಷ್ಟು ಟೈಮ್ ಇಲ್ಲ, ವ್ಯವಸ್ಥೆ ಮಾಡಿದ್ದೀನಿ ಅಲ್ಲಿ ಇರಿ ಅಂತಾನೆ. ಯಾಕೆಂದ್ರೆ ಆ ಪ್ರೀತಿ ಬೆಳಿಲೇ ಇಲ್ಲ. ಕೈಯಲ್ಲಿ ಮಾತ್ರೆ ಹಾಕಿ ಕೊಡುವಾಗ, ನೀರು ಪಕ್ಕದಲ್ಲಿ ಇಟ್ಟು ಕೊಡುವಾಗ ಆಗುವ ಪ್ರೀತಿ ಏನು ಅಂತ ಆ ಮಗುವಿಗೆ ಚಿಕ್ಕಂದಿನಲ್ಲಿ ತಂದೆ ತಾಯಿಗಳ ಜೊತೆಗಿದ್ದು ಸಿಗಲಿಲ್ಲ. ಆ ಸಿಗದೇ ಇರುವ ಪರಿಣಾಮ ಅವನು ಅನುಭವಿಸ್ತಾನೆ. ಹಾಗೆ ಆಗಬಾರದು ಅಂತ ಆ ತಾಯಿ ಕೇಳ್ಕೊಳ್ತಾಳೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ನನ್ನನ್ನ ತಾಯಿ ಅಂತ ಪ್ರೀತಿಸುವ ಭಾವವನ್ನ ಆ ಹೆಣ್ಣು ಮಗಳಿಗೆ, ಆ ಗಂಡು ಮಕ್ಕಳಿಗೆ ಕೊಡು ಅಂತ ಯಾಜೋಪಯಾಜರಲ್ಲಿ ಕೇಳ್ಕೊಳ್ತಾರೆ. ಆಗ ಅವನಷ್ಟು ಅಂತಾನೆ, ಒಪ್ಪಿಕೊಳ್ತಾನೆ. ಹೌದು, ನಿಮ್ಮ ಗಡಿಬಿಡಿಯಲ್ಲಿ ನೀವೇನೋ ಮಾಡಿದ್ರಿ, ನಾನು ನನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ, ಆದರೆ ನಿಮ್ಮ ಮಕ್ಕಳೇ ಆಗಿ ಅವ್ರು ಬೆಳೀತಾರೆ ಅಂತ ಹೀಗೆ ಹೇಳಿ ಹೋದ ಮೇಲೆ ಅರ್ಜುನನಿಗೆ ವಿವಾಹ ಮಾಡಿಕೊಡ್ಬೇಕು ಅಂತ ಆಸೆಗಿಂತ ಮುಂಚೆ ಕೆಟ್ಟ ಸುದ್ದಿ ಬಂದದ್ದು, ವಾರಣಾವತದಲ್ಲಿ ಸುಟ್ಟು ಹೋಗಿದ್ದಾರೆ ಅಂತ. ತಲೆಯೆಲ್ಲ ಕೆಟ್ಟೋಯ್ತು ಅವನಿಗೆ. ಎರಡು ಅವನ ಈ ದೃಢವಾದ ಧೃತಿ ಅಂದ್ರೆ, ಒಂದು ಪಾಂಡವರು ಇದ್ದಾರೆ ಅನ್ನೋ ವಿಷಯದಲ್ಲಿ, ಎರಡನೇದು ಶಿಖಂಡಿನಿ ಆಗಿ ಒಬ್ಳು ಹುಟ್ಟುತ್ತಾಳೆ ಅವನ ಮನೆಯಲ್ಲಿ. ಈ ಶಿಖಂಡಿ ಅನ್ನೋ ಶಬ್ದವನ್ನು ನಾವು ತಪ್ಪಾಗಿ ಕಲ್ಪಿಸಿಕೊಳ್ತೇವೆ. ಶಿಖಂಡಿ ಅಂದ್ರೆ ಅತ್ತ ಹೆಣ್ಣು ಗಂಡು ಅಲ್ಲದ ಸ್ಥಿತಿ ಅಲ್ವೇ ಅಲ್ಲ. ಸಂಸ್ಕೃತದಲ್ಲಿ ಆ ಶಬ್ದವೇ ಇಲ್ಲ. ನಾವು ಯಾವುದನ್ನ ಅತ್ತ ಇತ್ತ ಅಲ್ಲದ ಮಧ್ಯದ ಸ್ಥಿತಿ ನಪುಂಸಕ ಅಂತ ಅರ್ಥದಲ್ಲಿ ಬಳಸ್ತೇವೋ ಹಾಗಿಲ್ಲ ಶಾಸ್ತ್ರದಲ್ಲಿ. ಮೊದಲು ಹುಡುಗಿಯೇ ಆಗಿ ಹುಟ್ಟಿರ್ತಾಳೆ. ಆದ್ರೆ ಅವನು ತಪಸ್ಸು ಮಾಡಿದ್ದು ಹುಡುಗನಾದ ಹುಡುಗನಾದ ಮಗು ಬೇಕು ಅಂತ ಕೇಳಿಕೊಂಡದ್ದು. ರುದ್ರದೇವರು ಅಷ್ಟು ನಿನಗೆ ಹುಡುಗನೇ ಹುಟ್ಟುತ್ತಾನೆ ಅಂತ ಹೇಳಿಯೇ ಆ ಹುಡುಗಿ ಹುಟ್ಟಿದ್ದು. ಅವನಿಗೆ ಎಂತಹ ದೃಢವಾದ ನಿಶ್ಚಯ ಅಂತಂದ್ರೆ, ರುದ್ರದೇವ ಹುಡುಗಿ ಅಲ್ಲ ಹುಡುಗನೇ ಹುಡುತಾನೆ ಅಂತ ಹೇಳಿದ್ದಾನೆ. ಆದ್ರಿಂದಾಗಿ ಈ ಹುಡುಗಿ ಹುಟ್ಟಿದಾಗಿನಿಂದ ಹುಡುಗನಂತೆಯೇ ವೇಷ ತೊಡಿಸಿ, ಹುಡುಗನಂತೆಯೇ ಬಟ್ಟೆ ತೊಡಿಸಿ, ಹುಡುಗನಂತೆಯೇ ಯುದ್ಧಗಳನ್ನು ಕಲಿಸಿ 18 ವರ್ಷ ಆಗುವ ತನಕ ಹಾಗೆ ನೋಡ್ಕೊಂಡಿದ್ದಾನೆ. ಕೊನೆಗೆ ಒಬ್ಬ ಗಂಧರ್ವನ ಸಹಕಾರದಿಂದ ಹುಡುಗಿಯ ದೇಹ ಹೋಗಿ ಅವನಿಗೆ ಹುಡುಗನ ದೇಹ ಬರುತ್ತೆ. ಸ್ಥೂಣಾಕರಣ ಅಂತ ಒಬ್ಬನ ಶರೀರ ಅವನಿಗೆ ಬರುತ್ತೆ. ಇದು ಒಂದನೇ ಅವನ ಸಂಕಲ್ಪ ಆದ್ರಿಂದ ಅದು ಗಂಡಾಗಿ ಬಂತು. ಆಮೇಲೆ ಹುಡುಗಿ ಅಲ್ಲ ಅವನು, ಆಮೇಲೆ ಶಿಖಂಡಿ ಪೂರ್ತಿ ಹುಡುಗ. ಹಾಗೆ ದ್ರೌಪದಿಯ ವಿಷಯದಲ್ಲೂ ನಾನು ಯಜ್ಞದಲ್ಲಿ ಮಂತ್ರಪೂತವಾದಂತಹ ಆಹುತಿಯನ್ನು ಕೊಟ್ಟು ಪಡೆದಂತಹ ಈ ದ್ರೌಪದಿಯನ್ನ ಅರ್ಜುನನೇ ಮದುವೆ ಆಗಬೇಕು ಹೊರತು ಬೇರೆ ಯಾರು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಕಲ್ಪ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಋಷಿಗಳದ್ದು. ಅದರಿಂದಾಗ ಅವ್ರು ಸತ್ತಿಲ್ಲ. ಅದನ್ನೊಬ್ಬರು ಋತ್ವಿಜರು ಹೇಳ್ತಾರೆ ಅವನಿಗೆ, ನೀನು ಸ್ವಯಂವರವನ್ನು ಘೋಷಣೆ ಮಾಡು,
ಎಲ್ಲಿದ್ರು ಪಾಂಡವರು ಬರ್ತಾರೆ ಅಂತ. ಆದ್ರೆ ಅವರು ಪಾಂಡವರು ಬಂದದ್ದು ಅಂತ ಗೊತ್ತಾಗ್ಲಿಲ್ಲ. ಯಾರೋ ಋತ್ವಿಜರ ಹಾಗೆ ಬಂದು ಬ್ರಾಹ್ಮಣರ ವೇಷದಲ್ಲಿ ಯಾರೋ ಭಿಕ್ಷೆ ಬೇಡ್ಕೊಂಡು ಓಡಾಡೋರು ರೀತಿಯಲ್ಲಿ ಬಂದದ್ದು ನೋಡಿ ಅವನಿಗೆ ಕಂಗಾಲಾಯ್ತು, ಇದು ಹೇಗೆ ಏನು ಅಂತ. ಆ ಕಾಲದಲ್ಲಿ ದ್ರುಪದನಿಗೆ ನಿಶ್ಚಯವಾಗಲಿಕ್ಕೆ ಈ 5 ಜನ ಇದ್ದದ್ದು ಜೊತೆಗೆ ಕುಂತಿ ಇದ್ದದ್ದು ಇದೆಲ್ಲ ಗೊತ್ತಾಗಿ ಕೊನೆಗೆ ವಿವಾಹ ಮಾಡಿ ಕೊಟ್ಟ ನಂತರ ದುರ್ಯೋಧನ ತಿಳಿಯದಂತೆ, ತನ್ನ ಹಿರಿಯರಿಗೆ ತಿಳಿಯದಂತೆ ಯುದ್ಧವನ್ನ ಏರ್ಪಡಿಸಿ ದ್ರುಪದನ ಸೈನ್ಯ, ದ್ರುಪದನದ್ದು ಅಂತ ದೊಡ್ಡ ರಾಜ್ಯ ಅಲ್ಲ, ಕೌರವರ ಹಸ್ತಿನಾವತಿಯ ಮುಂದೆ, ಹಸ್ತಿನಾವತಿಗೆ ಅನೇಕ ಉಳಿದ ರಾಜ್ಯಗಳ ಕಪ್ಪ ಬರ್ತಿತ್ತು, ಈವನ್ ಕರ್ನಾಟಕದಿಂದ. ಅದನಿಗೆ ದೇಶಾದ್ಯಂತ ಒಂದು ಚೂರು ಹತೋಟಿಯಲ್ಲಿತ್ತು, ಹಿಡಿತ ಇತ್ತು. ಅವರನ್ನು ಎದುರಿಸುವುದು ಹೇಗೆ ಅಂತ ಯೋಚನೆ ಬರುವುದರೊಳಗೆ ಭೀಮ ಅರ್ಜುನ ಇಬ್ಬರೇ ನಿಂತುಕೊಂಡು ಆ ಇಡೀ ದುರ್ಯೋಧನನ ಸೈನ್ಯವನ್ನು ನಾಶ ಮಾಡಿ ಕಳಿಸ್ತಾರೆ. ಮತ್ತೊಂದು ಸರ್ತಿ ದೊಡ್ಡವರ ಪರ್ಮಿಷನ್ ತಗೊಂಡೇ ಯುದ್ಧಕ್ಕೆ ಅಂತ ಸಿದ್ಧತೆ ಮಾಡುವಾಗ ವಿದುರ ಇದು ತಪ್ಪು. ಅಷ್ಟೊತ್ತಿಗೆ ಕೃಷ್ಣನ ಸಂದೇಶವೂ ಬಂದಿತ್ತು, ಭೀಮನನ್ನ ಅರ್ಜುನನನ್ನ ನೀನು ಎದುರುಗಡೆ ಇಟ್ಟುಕೊಂಡು ನೀನು ಇಂಥ 1000 ಸೈನ್ಯವನ್ನು ಕಳುಹಿಸಿದ್ರು ಅವನು ಕ್ಷಣ ಮಾತ್ರದಲ್ಲಿ ಕುಡಿಗಟ್ಟಿ ನಿನ್ನನ್ನು ನಿರ್ನಾಮ ಮಾಡ್ತಾನೆ, ನಿನ್ನ ಮಕ್ಕಳಿಗೆ ಸಾಯುವ ಉದ್ದೇಶ ಬಹಳ ಬೇಗ ಇದ್ದಾಗ ಕಾಣ್ತಾ ಇದೆ. ಈಗ ಏನೋ ದೊಡ್ಡವರಿಗೆ ತಿಳಿ ಹೇಳದೆ ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ಕೇವಲ ತೋರಿಸಿ ಕಳಿಸಿದ್ದಾನೆ, ನಿಮ್ಮ ಪರ್ಮಿಷನ್ ಇದೆ ಅಂತ ಗೊತ್ತಾದ್ರೆ ಅವನನ್ನು ಉಳಿಸಲ್ಲ, ಅದನ್ನಾಗಿ ಇದು ನಿಲ್ಲಿಸಿ ಅಂತ ಹೇಳಿ ಮತ್ತೆ ಪಾಂಡವರನ್ನ ಕರೆಸಿ ಬಡಕಲಾದ ಬರಡಾದ ಇಂದ್ರಪ್ರಸ್ಥದ ಭೂಮಿಯನ್ನ ಅವರಿಗೆ ಪಾಲು ಮಾಡಿ ತನಗೆ ಬೇಕಾದ್ದೆಲ್ಲ ತಾನಿಟ್ಕೊಂಡ ದುರ್ಯೋಧನ. ದೊಡ್ಡವರ ಕಣ್ಣೊರೆಸುವ ತಂತ್ರಕ್ಕೋಸ್ಕರ ಕೇವಲ ಒಂದಿಷ್ಟು ಭೂಭಾಗವನ್ನು ಅವರಿಗೆ ಎಂದು ಒಪ್ಪಿಸಿದ. ಆದರೆ ಅದು ಅದೇ ಕುಲದ ಪೂರ್ವಜರಿಂದ ಹಿಂದೊಮ್ಮೆ ಅತ್ಯಂತ ಉತ್ತಮವಾದ ರಾಜ್ಯವಾಗಿ ಕಂಡಿತ್ತದು. ಒಂದು ಶಾಪದ, ಮುನಿಯ ಶಾಪದ ಪರಿಣಾಮವಾಗಿ ಅದು ಬೆಂಗಾಡಾಗಿತ್ತು. ಆದರೆ ಪಾಂಡವರ ಕೈಗೆ ಮತ್ತದು ಒದಗಿ ಬಂದದ್ರಿಂದ ಅದೇ ಹೊತ್ತಿಗೆ ಕೃಷ್ಣನ ಸಹಕಾರದಿಂದ ಮಯನನ್ನ ಪ್ರಾರ್ಥಿಸಿ ಬೇಕಾದ ಮೊದಲು ವಿಶ್ವಕರ್ಮನಿಂದ ನಗರ ನಿರ್ಮಾಣ ಆಯಿತು. ಸುಮಾರು 23 ವರ್ಷ 24 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಮೊದಲಿಗಿಂತ ಹೆಚ್ಚು ಚೆನ್ನಾಗಿ ಅವರ ರಾಜ್ಯಭಾರದಿಂದಾಗಿ ಜನಗಳು ಸಂತೋಷಪಟ್ಟಿದ್ದಾರೆ. ಎಲ್ಲಿವರೆಗಿದೆ ಅಂದ್ರೆ ಜನರೆಲ್ಲ ನಾವು ಹೇಗೆ ರಾಮಚಂದ್ರ ಕಾಡಿಗೆ ಹೊರಟಾಗ ನಾವೆಲ್ಲ ಬಂದು ಬಿಡ್ತೇವೆ, ನೀನ್ ಎಲ್ಲಿದ್ಯೋ ಅದೇ ಅಯೋಧ್ಯೆ ಅಂತ ಬಂದ್ರು, ಹಾಗೆ ಇವರೆಲ್ಲರೂ ಹೊರಟು ಬಂದ್ರು. ಆಗ ಭಾಷಣ ಮಾಡುತ್ತಾನೆ ಧರ್ಮರಾಜ, ನೀವು ನನಗೆ ಗೌರವ ಕೊಡುವಷ್ಟೇ ಧೃತರಾಷ್ಟ್ರನಿಗೂ ಗೌರವ ಕೊಡಬೇಕಾದ್ರಿಂದ ನೀವು ಅಲ್ಲೇ ಇರಿ, ಇಲ್ಲಿ ಯಾರಿದ್ದಾರೋ ಅವರ ಜೊತೆಗೆ ನಾವು ಬಂದು ಹೋಗ್ತಾ ಇರಿ, ಸಮಸ್ಯೆ ಇಲ್ಲ. ಆದ್ರೆ ನೀವು ಇಡೀ ಬಿಡಾರವನ್ನೇ ತಪ್ಪಿಸಿ ಇಲ್ಲಿ ತನಕ ಬಂದು ಇಲ್ಲಿ ಉಳ್ಕೊಳ್ಳುವ ಕೆಲಸ ಮಾಡ್ಬೇಕು. ಕೆಲವರು ಹೇಳಿದ್ರು, ಕೆಲವರು ಕೇಳಿಲ್ಲ, ಎಲ್ಲ ಬಂದುಬಿಟ್ರು. ಅಂತೂ ಪ್ರಜೆಗಳಿಗೆ ಒಳ್ಳೆಯ ರಾಜ್ಯಭಾರ ಸಿಕ್ಕಿತು. ಆ ರಾಜ್ಯಭಾರದ ಕ್ರಮಗಳನ್ನು ಭೀಮಸೇನ ಏನೇನು ಮಾಡಿದ್ದ ಅನ್ನೋದರ ಅಷ್ಟೊಂದು ವಿವರ ಇಲ್ಲ, ಅದನ್ನೆಲ್ಲ ನಾವು ಭಾರತದ ಚಿಂತನೆ ನೋಡಿದ್ರೆ ಗೊತ್ತಾಗುತ್ತೆ. ಅವನು ಊರುಗಳಿಗೆ 5 ಜನ ವಿದ್ವಾಂಸರನ್ನ ಇಟ್ಟು ಅಲ್ಲಿ ಯಾರೇ ಏನೇ ಶಾಸ್ತ್ರಪಾಠವನ್ನ ಚಿಂತನೆಯನ್ನ ಕೇಳಬೇಕು ಅಂತ ಬಯಸಿದ್ರು ಅವರಿಗೆ ವ್ಯವಸ್ಥೆ ಆಗಬೇಕು. ಹಾಗೆ ಭೀಮಸೇನನ ಆಡಳಿತದ ವ್ಯವಸ್ಥೆಯಲ್ಲಿ ಅವನು ಒಂಥರ ಆರ್ಥಿಕ ವ್ಯವಸ್ಥಾಪಕನೂ ಆಗಿ, ಉಳಿದಂತೆ ಸೈನ್ಯದ ಮೇಲ್ವಿಚಾರಕನೂ ಆಗಿ, ಧರ್ಮ ಕರ್ಮಗಳ ಶ್ರದ್ಧೆಯನ್ನು ಉಳಿಸಲಿಕ್ಕೆ ಬೇಕಾದ ಇಲಾಖೆಯನ್ನು ಕೂಡ ತಾನೇ ಇಟ್ಟುಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ. ಜ್ಞಾನದ ದಾರಿಗೆ ಏನ್ ಬೇಕು ಅದೆಲ್ಲ ಸ್ವತಃ ಭೀಮಸೇನಾಚಾರ್ಯರು ಅಂತ ಹೆಸರಿನಿಂದಲೇನೆ ಪಾಠ ಪ್ರವಚನ ಮಾಡುವಷ್ಟು ಅವನಿಗೆ ಶ್ರದ್ಧೆ ಇತ್ತು. ಆಯ್ತು, ಮುಂದೆ ರಾಜಸೂಯ ಯಾಗ ಮಾಡಬೇಕು ಅಂತ ಒಂದು ಸರ್ತಿ ಯೋಚನೆ ಬಂತು ಧರ್ಮರಾಜನಿಗೆ. ಎಲ್ಲರೂ ಮಾಡಿ 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 ಇನ್ನು, ಆದ್ರೆ ಧರ್ಮರಾಜನಿಗೆ ಧೈರ್ಯ ಇಲ್ಲ. ಎಲ್ಲರೂ ಈಗ ರಾಜನಾದವನನ್ನು ಹೊಗಳುವುದು ಎಲ್ಲರ ಸಹಜ ಸ್ವಭಾವ, ನಮ್ಗೇನಾದ್ರೂ ಸಿಗುತ್ತೆ ಅಂದ್ರೆ ಹೊಗಳಿ ಬಿಡೋಣ ಅಂತ. ಆದ್ರೆ ಕೃಷ್ಣ ಹೇಳಿದ್ರೆ ನಾನು ಮಾಡ್ತೇನೆ, ಕೃಷ್ಣನ ಮಾತಿನ ಮೇಲೆ ಡಿಪೆಂಡು ಅಂತಲ್ಲ. ಕೃಷ್ಣ ಬಂದ್ಮೇಲೆ ಹೇಳಿದ, ನಾನು ನೀನು ಬೇಡ ಹೇಳಲ್ಲಪ್ಪ, ಆದ್ರೆ ಒಂದು ಯೋಚನೆ ಮಾಡಿ, ಆಗದ ದೇಶದ ರಾಜಕುಮಾರರ ಪಟ್ಟಿಯಲ್ಲಿ 100% ಅಂತಿದ್ರೆ 100 ಭಾಗ ಮಾಡಿಕೊಂಡ್ರೆ ಅದರಲ್ಲಿ 86 ಭಾಗ ರಾಜಕುಮಾರರ ತಲೆ ಜರಾಸಂಧನ ಕೈಯಲ್ಲಿದೆ. 22,730 ರಾಜಕುಮಾರರು ಅವನ ಕೈಯಲ್ಲಿದ್ದಾರೆ. ಇನ್ನು 3,330 ತಲೆ, 230 ತಲೆ ಬಾಕಿ ಇದೆ. ಅದನ್ನ ಮುಗಿಸಿದ ಮೇಲೆ ಅಷ್ಟೂ ಜನರನ್ನು ರುದ್ರದೇವರ ಯಾಗವನ್ನು ಮಾಡಿ ಬಲಿ ಕೊಡಬೇಕು ಅಂತ ಅವನ ಒಂದು ಸಂಕಲ್ಪ. ಅದೇನಾಗಿತ್ತು ಅಂದ್ರೆ ಕೃಷ್ಣನ ಹತ್ರ ಒಂದು ಅಪ್ಲಿಕೇಶನ್ ಹೋಗಿತ್ತು. ಅವನು ರೈವತ ಪರ್ವತದಲ್ಲಿ ಒಂದು ಕೂಡೂಟ ಗೆಟ್ ಟುಗೆದರ್ ಮಾಡಿದ್ದಾಗ ಎಲ್ಲರ ಜೊತೆಗೆ ಕೃಷ್ಣನಿಗೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಎಲ್ಲರೂ ಸೋತರು. ಆಗ ಈ ರಾಜರಿಗೆ ಧೈರ್ಯ ಬಂತು, ಕೃಷ್ಣ
ನಮ್ಮ ಮಕ್ಕಳನ್ನ ಬಿಡಿಸಿ ಅನ್ನುವಂತ ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ರು. ಹೆಣ್ಮಕ್ಳ ತಂದೆ ತಾಯಿ, ಗಂಡು ಮಕ್ಕಳ ತಂದೆ ತಾಯಿ ಎಲ್ಲರೂ. ಈ ಹೆಣ್ಮಕ್ಳ ತಂದೆ ತಾಯಿ ಸಮಸ್ಯೆ ನರಕಾಸುರನ ವ್ಯವಸ್ಥೆ. ಅವನು ಈ ಜರಾಸಂಧನದ್ದು ಒಂದು ಎಥಿಕ್ನೆಸ್. ಅವನೇನಂದ್ರೆ, ನಾನು ಗಂಡು ಮಕ್ಕಳನ್ನು ಕೊಲ್ತೇನೆ, ಹೆಣ್ಮಕ್ಳ ವಿಷಯದಲ್ಲಿ ನಾನಿಲ್ಲ, ನಾನು ಅದನ್ನೆಲ್ಲ ಮುಟ್ಟಲ್ಲ, ನನಗೆ ಆ ಸುದ್ದಿ ಇಲ್ಲ ಅಂತ. ನರಕಾಸುರ ನನ್ನ ಕ್ಲೋಸ್ ಫ್ರೆಂಡ್, ನಿನ್ಗೆ ಬೇಡ ಅಂದ್ರೆ ನನಗದು ಬಹಳ ಇಷ್ಟ, ನಾನೂ ನರಕ, ನನ್ನ ಹತ್ರ ಬಂದವರಿಗೂ ನರಕ ತೋರಿಸ್ತೇನೆ ಅಂತ ಆ 16,100 ಮಕ್ಕಳನ್ನ ಕರ್ಕೊಂಡು ಹೋಗಿದ್ದ. ಲೇಡೀಸ್ ಫಸ್ಟ್ ಅಂತ ಮೊದಲು ಹೆಣ್ಮಕ್ಳನ್ನು ಬಿಡಿಸಿದ. ಇನ್ನು ಹುಡುಗರನ್ನು ಬಿಡಿಸುವ ಕಾಲ ಬಾಕಿ ಇತ್ತು. ಈ ಧರ್ಮರಾಜನ ಸಂಕಲ್ಪವು ಅದಕ್ಕೆ ಸರಿಯಾಗಿತ್ತು. ಅದಕ್ಕೋಸ್ಕರ ಕೃಷ್ಣ ಹೇಳಿದ, ನೀನು ಯೋಚನೆ ಮಾಡಬೇಡ. ಮೊದಲು ಒಂದು ಕೈ ಚೆಲ್ಲಿದ, ಭಯಕೃತ್. ಆಮೇಲೆ ಹೇಳಿದ, ನೀನು ಹೆದರಬೇಡ, ನಿನ್ನ ತಮ್ಮಂದ್ರನ್ನ ಇಬ್ಬರನ್ನು ಕೊಡಿಸು, ನಾನು ಖಂಡಿತ ಈ ಯಾಗ ಪೂರ್ತಿ ಆಗುವಾಗ ಮಾಡ್ತೇನೆ ಅಂತ. ಭಯ ನಾಶನ. ಮೊದಲು ಭಯಕೃತ್. ಯಾವುದೇ ಒಂದು ಕೆಲಸ ಮಾಡುವಾಗ ಅದರ ಆಳ ಅಗಲ ನೋಡಿ ಒಂದ್ಸರ್ತಿ ಭಯ ಹುಟ್ಟಿಸ್ತಾರೆ. ಆದ್ರೆ ಭಗವಂತನೇ ಅದು ಹುಟ್ಟಿಸಿ ಮತ್ತೆ ಅದನ್ನು ಪರಿಹಾರ ಮಾಡ್ತೇನೆ ಅಂತ ಅವನಿಗೆ ಶರಣಾದ್ರೆ ಆಗ ಭಯನಾಶನ ಆಗ್ತಾನು. ನಾವು ಭಯಕೃತ್ ಮಾತ್ರ ಉಪಾಸನೆ ಮಾಡ್ತೇವೆ, ಭಯನಾಶನ ಉಪಾಸನೆ ಮಾಡುವುದಿಲ್ಲ. ಹಾಗಾಗಿ ಕೆಲಸಗಳು ಅಲ್ಲಲ್ಲೇ ಅರ್ಧದಲ್ಲಿ ನಿಂತು ಹೋಗ್ಬಿಡುತ್ತೆ. ಅವನು ಕೃಷ್ಣನನ್ನೇ ನಂಬಿ, ಮೊದಲು ನಂಬಲ್ಲ, ಅಯ್ಯೋ 2 ಕಣ್ಣು ಕಳ್ಕೊಂಡು ಹೇಗೆ ಕುರುಡನಾಗಿ ಬದುಕುವುದು, ಸಾಧ್ಯ ಇಲ್ಲ ಅಂತಾನೆ. ಏನು ಕೃಷ್ಣನ ಮಾತಿನ ಮೇಲೆ ಅಪನಂಬಿಕೆಯೇ ಇಲ್ಲ. ಅವನ ಮೇಲಿನ ಯಾರು ಭೀಮ ಮತ್ತು ಅರ್ಜುನರ ಮೇಲಿನ ಅಗಾಧ ಪ್ರೀತಿಯಿಂದ ಹಾಗೆ ಮಾತಾಡಿದೆ, ತಪ್ಪಾಯಿತು, ಕಳಿಸ್ಕೊಡ್ತೇನೆ ಅಂತ ಕಳಿಸ್ಕೊಡ್ತಾನೆ. ಯೋಚನೆ ಮಾಡಿ, 22,730 ಮನೆತನದ ರಾಜಕೀಯದ ಎಲ್ಲಾ ಸೈನ್ಯ ಜರಾಸಂಧನ ಕೈಯಲ್ಲಿದೆ. ಅವನನ್ನು ಎದುರಿಸಲಿಕ್ಕೆ 3 ಜನ ಹೋಗ್ತಾರೆ. ಆ ಧೈರ್ಯ ಏನ್ ನೋಡಿ. ಸರಿ, ಕೃಷ್ಣ ಹೋದ ಸರಿ, ಉಳಿದವರು ಇಬ್ರು ನೀನ್ ಬೇಕಾದ್ರೂ ಹೋಗು, ನಾವು ಹೋಗಲ್ಲ ಅಂತಂದ್ರ. ಕೃಷ್ಣ ಇದ್ದಾನೆ ಅಂದಮೇಲೆ ಖಂಡಿತ ಕಾರ್ಯಾರ್ಥ ಸಾಧಕ. ಭಗವಂತನ ಕಾರ್ಯಕ್ಕೆ ಇಲ್ಲ ಅಂತ ಹೇಳುವ ಮಾತೇ ಗುಟ್ಟಲ್ಲ ಭೀಮನಲ್ಲಂತೂ. ಹಾಗಾಗಿ ಭೀಮಸೇನ ಬಹಳ ಖುಷಿಯಿಂದ ಹೋದ ಮೇಲೆ ಅಲ್ಲೇ ಒಂದು ದೊಡ್ಡ 3 ಬೆಟ್ಟಗಳ ತುದಿಯಲ್ಲಿ ಹಿಂದೆ ಒಂದು ತಾನು ದೊಡ್ಡ ಮಹಿಷ ರೂಪದಲ್ಲಿ ಬಂದ ಅಸುರನನ್ನು ಕೊಂದು ಅದರ ನೆನಪಿಗೋಸ್ಕರ ನಗಾರಿಗಳನ್ನ ಮಾಡಿ ರುದ್ರದೇವರ ಪೂಜೆಗೋಸ್ಕರ ದಿನಾ ಬೆಳಗ್ಗೆ ಬಡಿಯುವುದಕ್ಕೆ ವ್ಯವಸ್ಥೆ ಮಾಡಿದ್ದ. ಭೀಮಸೇನ, ಅರ್ಜುನ ಮತ್ತು ಕೃಷ್ಣ 3 ಕೂಡ ಒಂದೊಂದು ಭೇರಿಯನ್ನ ಒಡೆದು ಅದರ ಸದ್ದಿನಿಂದಲೇ ತಾವು ಬಂದ ಸುದ್ದಿಯನ್ನ ಜರಾಸಂಧನಿಗೆ ಮುಟ್ಟಿಸಿದ್ರು. ಜರಾಸಂಧ ಎಲ್ಲ ತಿಳ್ಕೊಳ್ತಾ ಇದ್ದಾನೆ. ಇವರು ಬಂದವರು ಸೀದಾ ಹೆಬ್ಬಾಗಿಲಲ್ಲಿ ಬರಲಿಲ್ಲ, ಸೀದಾ ಹಿಂಬಾಗಿಲಿಗೆ ಬಂದು ಗೋಡೆ ಹಾರಿ ಹಿಂಬಾಗಿಲನ್ನು ಒಡೆದು ಅಲ್ಲಿಂದ ಒಳಗೆ ಬಂದ್ರು. ಇದು ಸುದ್ದಿ ಹೋಗಿದೆ ಜರಾಸಂಧನಿಗೆ. ಹೋದಾಗ ಜರಾಸಂಧ ನೋಡಿ, ದುಷ್ಟ, ಪರಮ ದುಷ್ಟ, ಕ್ರೌರ್ಯದ ಪರಾಕಾಷ್ಠೆ. ಅದರಲ್ಲೂ ಅವನಿಗೊಂದು ಭಯ ಇತ್ತು. ಅವನ ಅರಮನೆಯಲ್ಲಿ ಎಲ್ಲೂ ಕೂಡ ಯಾರೇ ವ್ಯಕ್ತಿ ಆಗಲಿ, ಅಧಿಕಾರಿಗಳಾಗ್ಲಿ, ವ್ಯವಸ್ಥಾಪಕರಾಗ್ಲಿ, ಸೈನಿಕರಾಗ್ಲಿ, ಋತ್ವಿಜರ ಮೈ ಮುಟ್ಟುವ ಹಾಗಿಲ್ಲ. ಋತ್ವಿಜರು ಏನಾದ್ರೂ ಕೇಳಿದ್ರೆ ಅದನ್ನು ಇಲ್ಲ ಹೇಳುವ ಹಾಗಿಲ್ಲ. ಏನಂದ್ರೆ ಶುರುವಿಗೆ ಅವರ ವಿಚಾರಣೆ ಮಾಡಿ ಕಳುಹಿಸಬೇಕು. ಕೃಷ್ಣ ಹೀಗೆ ಒಳಗೆ ನುಗ್ಗಿ ಬಂದಾಗ ಕೇಳ್ತಾನೆ ಜರಾಸಂಧ. ಅವರು ಸ್ನಾತಕರ ದೇಶದಲ್ಲಿ ಹೋಗಿದ್ರು. ಈಗ ತಾನೇ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಗುರುಗಳಿಂದ ಅಭಿಷಿಕ್ತರಾಗಿ, ಅಂದ್ರೆ ಈಗಿನ ಭಾಷೆಯಲ್ಲಿ ಹೇಳುವುದಾದ್ರೆ ತಲೆಗೆ ಟೊಪ್ಪಿ ಹಾಕಿಸಿಕೊಂಡು, ಅಂದ್ರೆ ಕಾನ್ವೊಕೇಶನ್. ನಾವು ಮೊದಲಿಂದ ಟೊಪ್ಪಿ ಹಾಕೋದು ಅಭ್ಯಾಸ ಮಾಡ್ತೇವೆ, ಜೀವನ ಪೂರ್ತಿ ಎಲ್ಲರೂ ಹೀಗೆ ಹಾಕ್ತಿರ್ತಾರೆ, ಹಾಕಿಸ್ಕೊಳ್ಳಿ ಅಂತ ಕಲಿಸುವ ಒಂದು ಪಾಠ. ಅವತ್ತು ಸ್ನಾನ ಮಾಡಿಸ್ತಾರೆ ಗುರುಗಳು. ಕಲಶದಲ್ಲಿ ಕಲೆಗಳನ್ನ ಆವಾಹಿಸಿ, ಇನ್ನು ಮುಂದೆ ನಿನ್ನ ಬದುಕಿನುದ್ದಕ್ಕೂ ನಿನ್ನ ಶಾಸ್ತ್ರ ಏನು ಕಲ್ತಿದ್ದೆ ಅದು ನಿನಗೆ ಫಲಪ್ರದವಾಗಲಿ ಅಂತ ಆಶೀರ್ವದಿಸಿ ತಲೆಗೆ ಸ್ನಾನ ಮಾಡಿ ಕಳಿಸ್ತಾರೆ. ಆ ವೇಷದಲ್ಲಿ ಬಂದಿದ್ದಾರೆ ಇವರು ಹುಡುಗರು 3 ಜನ, 50 ವರ್ಷದ ಹುಡುಗರು ಬಂದಿದ್ದಾರೆ. ಬಂದವರು ನಮ್ಗೇನಾದ್ರೂ ಬೇಕು ಅಂತ ಕೇಳಿದ್ರು. ಅವನು ಎಲ್ಲರಿಗೂ ದಾನ ಧರ್ಮ ಮಾಡುವುದರಲ್ಲಿ ಬಹಳ ಪ್ರಸಿದ್ಧ. ಅಲ್ಲ, ನೀವು ಬಂದ್ರಿ ಅಂತ ನನಗಾಗ್ಲೇ ಗೊತ್ತಾಯ್ತು. ಅಲ್ಲ, ಗೊತ್ತಾಗ್ಲಿ ಅಂತಾನೆ ಹಾಗೆ ಬಂದಿದ್ದು ಇಲ್ಲ. ನೀವು ಆ ಸಂಭಾಷಣೆ ನೋಡ್ಬೇಕು. ನನಗೆ ಹೇಳಿದ್ರೆ ಅದು ಅಷ್ಟು ಸ್ವಾರಸ್ಯ ಅನ್ಸಲ್ಲ, ಓದ್ಬೇಕು. ಕೃಷ್ಣನ ಮತ್ತು ಜರಾಸಂಧನ ಸಂವಾದ. ಅವರಿಬ್ಬರಿಗೆ ಹೇಳಿರ್ತಾನೆ, ನೀವಿಬ್ರು ಮೂಕರು, ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೇನೆ, ನೀವೇನೋ ಮಧ್ಯದಲ್ಲಿ ಹಾಳು ಮಾಡಿ ಸಿಟ್ಟಿಗೆದ್ದು ಅದು ಇನ್ನೇನು ಅವ್ಯವಸ್ಥೆ ಆಗಬಾರದು. ಯಾಕೆಂದ್ರೆ ನಮ್ಮ ಸಮಸ್ಯೆಯಿಂದ ಹಸ್ತಿನಾವತಿ ಮೇಲೆ ಅಥವಾ ಇಂದ್ರಪ್ರಸ್ಥದ ಮೇಲೆ ಯುದ್ಧಕ್ಕೆ ಬಂದ್ರೆ, ಯಾಕಂದ್ರೆ ಮಥುರೆಯ ಮೇಲೆ ಅವನು ಮಾಡಿದ ದಾಳಿಯಿಂದ ಏನೇನು ಪರಿಣಾಮ ಅವನು ಮಾಡುತ್ತಾನೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ನಿರಪರಾಧಿಗಳು ಸಾಯಬಾರದು ಅಂತ ದ್ವಾರಕೆಯನ್ನೇ ಹೊಸದಾಗಿ ಕಟ್ಟಿ ಮಥುರೆಯನ್ನು ಶಿಫ್ಟ್ ಮಾಡಿದ್ದ, ಊರನ್ನೇ ಶಿಫ್ಟ್ ಮಾಡಿದ್ದ. ಒಬ್ಬರ ವ್ಯಕ್ತಿಗಳನ್ನಲ್ಲ, ಅವರ ಮನೆಯ ತೋಟದ ಎದುರುಗಡೆ ತೆಂಗಿನ ಗಿಡ, ಅಲ್ಲಿಂದ 4 ಹಸುಗಳಿದ್ರೆ ಯಥಾವತ್ತಾಗಿ ಅದನ್ನು ಅಷ್ಟನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾನೆ. ಅದು ಒಂದು ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ.
ಇದು ಅವನ ಅಸಾಧಾರಣವಾದ ಚಿತ್ರಣ. ಹಾಗಾಗಿ ನೀವೇನು ಮಾತಾಡಬೇಡಿ, ನಾನು ಎಲ್ಲ ಮಾತಾಡುತ್ತೇನೆ ಅಂತ ಹೇಳಿ, ಅಲ್ಲ ನಮ್ಮ ಅರಮನೆಯಲ್ಲಿ ರಾತ್ರಿಯ ಹೊತ್ತು ನನ್ನ ಮಲಗಿದ ಗಾಢ ನಿದ್ದೆಯಲ್ಲಿರುವ ನನ್ನ ಹೆಗಲನ್ನು ಒಬ್ಬ ತಟ್ಟಿ ನನಗೊಂದು ಬಂಗಾರದ ಕಡಗ ಬೇಕು ಅಂತ ಒಬ್ಬ ಬ್ರಾಹ್ಮಣ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳಲ್ಲ. ಅಂಥದ್ರಲ್ಲಿ ನೀವು ಹೀಗೆ ಯಾವ ಬಾಗಿಲಿನಿಂದ ಬರ್ಬೋದಿತ್ತು, ಈ ತರ ಹಿಂದಿನಿಂದ ಬಾಗಿಲಿನಿಂದ ಯಾಕೆ ಬಂದ್ರಿ? ಅಲ್ಲ, ಕಳ್ಳರ ಮನೆಗೆ ನೇರ ಬಾಗಿಲಿನಲ್ಲಿ ಬರುವುದಿಲ್ಲ, ಅವ್ರ ಮನೆಗೆ ಹಿಂದಿನಿಂದ ಬರುವುದೇ ಸರಿ. ಎಲ್ಲ ಉಲ್ಟಾ ಮಾತಾಡ್ತಿದ್ದಾನೆ. ಅರ್ಥವೂ ಆಗಿದೆ ಜರಾಸಂಧನಿಗೆ. ಇವು ಸಾಮಾನ್ಯ. ಯಾಕಂದ್ರೆ ಕೈ ಚಾಚುವಾಗ ಆ ಜಾಕಿನ ಕರ್ಕಶವಾದ, ಅಂದ್ರೆ ಆ ಧನುಸ್ಸನ್ನ ಎಳೆಯುವ ಹಗ್ಗ ತಾಗಿ 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 ಅಲ್ಲಿ ಹೊರಟಾಗ್ಬಿಟ್ಟಿದೆ. ಅವ್ನು ಕೈ ಚಾಚುವಾಗ ಕೈ ಬೇಡುವವರ ಕೈ ತರ ಇಲ್ಲ, ಅದು ಕೊಡೋರ ಕೈ ತರ ಇದೆ. ಆದರೂ ಪ್ರಶ್ನೆ ಮಾಡ್ತಾನೆ, ನಿನಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ಅರ್ಥ ಆಗಿದ್ರೆ ಸಾಕದು, ಆದ್ರೆ ನಾವೀಗ ಕೇಳುವ ಭಿಕ್ಷೆಯನ್ನು ಕೊಡ್ತೀಯೋ ಇಲ್ಲೋ ಹೇಳುವುದಿಲ್ಲ. ಸರಿ, ನಿಮ್ಗೆ ಏನ್ ಬೇಕು? ನಮ್ಗೆ ಯುದ್ಧ ಭಿಕ್ಷೆ ಬೇಕು ಅಂತ. ಇದು ಎಂತ ದಾನ ಕೇಳುವ ಕ್ರಮ? ಅಲ್ಲ, ನಮ್ಗೆ ಏನ್ ಬೇಕೋ ಅದನ್ನು ಕೊಡ್ಬೇಕಾದ್ ನಿನ್ ಕರ್ತವ್ಯ, ನೀನು ಅದನ್ನು ಕೊಡಷ್ಟೇ. ಆಯ್ತು, ಕೊಡ್ತೇನೆ ಅಂತ. ಯಾವ ತರದ ಯುದ್ಧ? ಅದು ನಿಮ್ಗೆ ಬಿಟ್ಟದ್ದು, ಆಪ್ಷನ್ ನಿಮ್ಗೆ. ನಾವು ಪ್ರಶ್ನೆ ಕೇಳಿದ್ರೆ ಇವತ್ತೇನು ಅಭ್ಯಾಸ ಹೇಳಿ, 4 ಆಪ್ಷನ್ ಕೊಡಿ ಅಂತ ತಾನೆ. ಪುಸ್ತಕ ಹುಡುಕಿ ಬರೀರಿ ಅಂತ ಅನ್ನೋದು ಕೊಟ್ಟರು ಕಷ್ಟ ಇವತ್ತು, ಅಂತ ಸ್ಥಿತಿಯಲ್ಲಿ ಮುಂದೆ ಹೇಗೆ ಅಂದ್ರೆ ಪರೀಕ್ಷೆಯ ಹಾಲಿಗೆ ಬಂದು ಕೂತ್ರು ಅನ್ನೋದಕ್ಕೆ ಪಾಸ್. ಹಾಗಾಗುತ್ತೆ ಮುಂದೆ ಪರಿಸ್ಥಿತಿ. ಇಲ್ಲ ಅಂದ್ರೆ 65 ಗೊತ್ತಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಳದೆ 35ರಿಂದ ಗೊತ್ತಿದೆ ಅಂತ ನಾವು ದೊಡ್ಡವರಾಗುವ ಪರಿಸ್ಥಿತಿ ಇವತ್ತಿಗೆ ಬಂದಿದೆ ಅಂದ್ರೆ, ಇನ್ನು 5 ಜನ ಒಟ್ಟಿಗೆ ಸೇರಿ ನಾವೆಲ್ಲರೂ ಸೇರಿ ಪಾಸು ಅಂತ ಅನ್ನೋ ಆಕ್ಷೇಪ ಮಾಡುವ ದಿನಗಳು ಏನು ಕಮ್ಮಿ ಇಲ್ಲ. 35 5 ಜನ ಸೇರಿ 7 ಮಾರ್ಕ್ ಬಂದಿರುತ್ತೆ, ನಾವು ಪಾಸು ಅಂತ. ನಾವು ಒಟ್ಟಿಗೆ ಅಕೌಂಟ್ ಮಾಡ್ತೇವೆ, ಒಟ್ಟಿಗೆ ಜಾಯಿಂಟ್ ಅಕೌಂಟ್ ಅಲ್ಲೇ ಎಲ್ಲವೂ ನಡೆಸ್ತೇವೆ, ಅದು ನಾವು ಪಾಸು ಅಂತ. ಹಾಗೆ ಜರಾಸಂಧನ ಮಾತಿಗೆ ಆಡುವಾಗ ಋತ್ವಿಜರಾದವರಿಗೆ ಇಲ್ಲಿ ಯಾವತ್ತೂ ಕೂಡ ತಡೆ ಇಲ್ಲ. ಅಂದ್ರೆ ಅಷ್ಟು ಅಪೀಸ್ಮೆಂಟು ಅಂತ ಇವತ್ತು ನಾವೇನು ನೋಡ್ತೇವೆ ಅದು ಅವತ್ತಿಗೂ ಇತ್ತು. ಆದ್ರೆ ಆ ಅವತ್ತಿಗಿದ್ದ ಅಪೀಸ್ಮೆಂಟಿನ ಯೋಚನೆ ಹೊಡೆದಾಟ ಬಡಿದಾಟ ಪ್ರಶ್ನೆ ಅಲ್ಲ. ಅಷ್ಟೂ ಜನರು ನಿತ್ಯ ಗಾಯತ್ರಿ ಜಪದಿಂದ ಅನುಷ್ಠಾನಶೀಲರಾಗಿ ಏನಾದ್ರೂ ಅವರು ಕೋಪ ಮಾಡಿಕೊಂಡ್ರು ಅಂದ್ರೆ ನನ್ನ ಸಮಸ್ತ ಸಂಪತ್ತು ಧರೆಗಿಳಿಯತ್ತೆ ಅಂತ ಅವನಿಗೆ ಅರ್ಥ ಆಗಿತ್ತು. ಬೇರೆ ಎಲ್ಲರನ್ನು ಎದುರಿಸಿದ್ದ, ಆದ್ರೆ ಋತ್ವಿಜರನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳು. ಇವತ್ತು ನಾವು ಆ ಋತ್ವಿಜ ಧರ್ಮದಲ್ಲಿ ಉಳಿದಿಲ್ಲ ಅನ್ನುವ ಕಾರಣಕ್ಕೆ ಸರ್ಕಾರದ ಹತ್ರ ನಮ್ಗೆ ಅದು ಬೇಕು ಇದು ಬೇಕು, ನಮ್ಗೆ ನಿಗಮ ಬೇಕು, ನಮಗೆ ಉಗಮ ಬೇಕು, ನಮಗೆ ಸಂಗಮ ಬೇಕು, ಇನ್ನೇನೇನೋ ಬೇಕು ಬೇಕು ಅಂತ ಕೇಳಿ ನಮ್ಮ ತಾಕತ್ತು ನಮ್ಮ ಕೈಯಲ್ಲಿದ್ರೆ ಯಾರತ್ರನೂ ಕೇಳುವ ಅಗತ್ಯ ಬರಲ್ಲ. ಅದು 100ಕ್ಕೆ 100 ಸಿದ್ಧ. ಆದ್ರೆ ನಾವು ಆ ತಾಕತ್ತನ್ನು ಉಳಿಸಿಕೊಳ್ಳಿಲ್ಲ. ಆದ್ರಿಂದಾಗಿ ನಮ್ಗೆಲ್ಲ ಕಡೆ ಸಪೋರ್ಟ್ ಬೇಕು. ಇರುವುದೇ 3 ಜನ, ಅದರಲ್ಲಿ 3 ಮನೆ, ಆ 3 ಮನೆಯಲ್ಲಿ 3 ಬಾಗಿಲು. ಈ ಪರಿಸ್ಥಿತಿಯಲ್ಲಿ ಮತ್ತೆ ತಾಕತ್ತು ಅನ್ನೋದು ಎಲ್ಲಿಂದ ಉಳಿಬೇಕು ಹೇಳಿ? ಜರಾಸಂಧನಿಗೆ ಭಯ ಇತ್ತು. ಯಾಕೆಂದ್ರೆ ಗಾಯತ್ರಿ ಮಂತ್ರದ ತಪಶ್ಚರ್ಯೆಯಿಂದ ಬದುಕಿದಂತಹ ಮಂದಿಯ ಕೆಣಕಿದ್ರೆ ನನ್ನ ಬದುಕು ನುಚ್ಚು ನೂರಾಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಇವರು ಕೂಡ ಅವನ ಆ ವೀಕ್ನೆಸ್ ಅನ್ನೇ ತಮಗೆ ಯುದ್ಧ ಕೇಳುವ ಭಿಕ್ಷೆಗೆ ದಾರಿಯೂ ಮಾಡಿಕೊಂಡು ಕೇಳಿದ್ರು. ಆಪ್ಷನ್ ಏನ್ ಕೊಟ್ರು ಅಂದ್ರೆ, ನಾನು ಇವನು 3 ಜನ ಇದ್ದೀವಿ, ನಾವು ಯಾರು ಅಂತ ಗೊತ್ತಾಗಿರ್ಬಹುದು, ಆದ್ರೂ ನಿನ್ಗೊಂದು ವಿಷಯ ಹೇಳಿಬಿಡ್ತೇನೆ. ನಾನು ದ್ವಾರಕಾಧೀಶ. ಗೊತ್ತಾಯ್ತು ಅಂತ ಬೆಟ್ಟಿಂದ ರುಚಿ ನೆನಪಾಯ್ತೋ ಏನೋ ಗೊತ್ತಿಲ್ಲ ಹಿಂದೆ. ಆಮೇಲೆ ಇವನು ಭೀಮಸೇನ, ಓಹೋ ಚೆನ್ನಾಗಿದ್ದಾನೆ. ಈ ಕಡೆ ಇರುವವನು ಅರ್ಜುನ. ಇವರು 3 ಜನರಲ್ಲಿ ನಿನಗೆ ಯಾರ ಜೊತೆಗೆ ಬೇಕಾದ್ರೂ ನಮ್ಮ 3 ಜನರನ್ನು ಒಟ್ಟಿಗೆ ಕರ್ಕೋಬಹುದು ಯುದ್ಧಕ್ಕೆ. ಇಲ್ಲ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಒಬ್ಬೊಬ್ಬರನ್ನು ಕರ್ಕೊಳ್ಬಹುದು. ಯಾವ ಆಯುಧ ಬೇಕು ಅನ್ನೋದು ನಿಂದೆ ಆಯ್ಕೆ, ಯಾವ ವ್ಯಕ್ತಿ ಬೇಕು ಅನ್ನೋದು ನಿಂದೆ ಆಯ್ಕೆ, ಯಾವ ಜಾಗ ಬೇಕು ಅನ್ನೋದು ನಿಂದೆ ಆಯ್ಕೆ, ಎಷ್ಟು ಪ್ರಮಾಣದ ಯುದ್ಧ ಅನ್ನೋದು ನಿಂದೆ ಆಯ್ಕೆ. ನೀನು ಹೇಗೆ ಆಯ್ಕೆ ಮಾಡ್ಕೊಳ್ತೀಯೋ ಯುದ್ಧ ಕೊಡ್ಬೇಕು. ಸೋತ್ರೆ ಎಲ್ಲವೂ ಇಲ್ಲಿ ಮತ್ತೆ ಮುಂದೆ ಮಾತಾಡ್ಲಿಕ್ಕಿಲ್ಲ, ಅದೆಲ್ಲವೂ ನಮ್ಮ ಸೊತ್ತಾಗುತ್ತೆ. ನಾನೇ ಸೋತ್ರೆ ನಾವು ಶರಣಾಗಿ ಇಲ್ಲಿಂದ ಹೊರಟು ಹೋಗ್ತೀವಿ. ಖುಷಿ ಆಯ್ತು ಅವನಿಗೆ. ಆದ್ರೆ ಕೃಷ್ಣನನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂದ್ರೆ ಬೇಡ ಅನ್ನಿಸ್ತು. ಹಿಂದೆನೆ ಚೆನ್ನಾಗಿ ಹೇಳ್ತಿದ್ದ ಅಭ್ಯಾಸ ಇದೆ. ನಮ್ಗೆ ಕತೆ ಗೊತ್ತಿಲ್ಲ. ಈ ಜರಾಸಂಧನ ಕೈಯಲ್ಲಿ ಇಡೀ ದೇಶದ ಇಂಟರ್ಪೋಲು, ಅದರ ಜೊತೆಗೆ ಮಾಧ್ಯಮ ಮೀಡಿಯಾ ಇತ್ತು. ಆದ್ರಿಂದ ಎಲ್ಲ ಕಡೆಯಲ್ಲಿ ಎಷ್ಟು ಸಲ ಸೋತು ಬಂದಾಗಲೂ ಮೀಡಿಯಾದ ಮುಂದೆ ಈ ದೇಶದ್ರೋಹಿಯಾದ ಕೃಷ್ಣನನ್ನು ನಾವು ಹಿಡಿದಿಡುವ ಪ್ರಯತ್ನವನ್ನು ಇನ್ನೂ ಜಾರಿಯಲ್ಲಿ ಇಟ್ಟಿದ್ದೇವೆ, ನೀವು ನಿಮ್ಮ ಸೈನ್ಯವನ್ನ ಕಳುಹಿಸಿ, ಇಲ್ಲಾಂದ್ರೆ ನಿಮ್ಮ ಮಕ್ಕಳ ತಲೆ ಯಜ್ಞದ ಪಾಲಾಗುತ್ತೆ ಅಂತ ಹೆದರಿಸಿ ಮತ್ತೆ ಮತ್ತೆ ಸೈನ್ಯ ತರ್ತಿದ್ದ. ಇವತ್ತಿಗೂ ಉತ್ತರ ಭಾರತದಲ್ಲಿ ಕೃಷ್ಣನನ್ನು ರಣಛೋಡ್ ಅಂತ ಕರೀತಾರೆ, ರಣ ಬಿಟ್ಟು ಓಡಿದವನು ಅಂತ. ಆ ಪ್ರಸಿದ್ಧಿಗೆ ಕಾರಣನಾದವನು ಇದೇ ಜರಾಸಂಧ. ಆದ್ರೆ ಜರಾಸಂಧನ ಆ ಮಾತು ಕೇಳಿ ಬಹಳ ಜನ ಪಾಪ ಹಾಗೆ ನಂಬಿದ್ರು. ಆದ್ರೆ ಮಹಾಭಾರತ ಸ್ಪಷ್ಟವಾಗಿ ಭಾಗವತದಲ್ಲೂ ಅಷ್ಟಾದಶ ಯುತ್ಸು ಚೇಷಃ, ಕೃಷ್ಣನನ್ನು ಕರೆಯುವಾಗ 18 ಬಾರಿಯ ಯುದ್ಧದಲ್ಲಿ ಗೆದ್ದವನಾಗಿ ಕೃಷ್ಣನಿಂದ ಭಯಪಟ್ಟ.
ಕೊನೆಗೆ ಅರ್ಜುನನನ್ನ ಅಂತ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೋತ್ರೆ ಕೆಟ್ಟ ಮರ್ಯಾದೆ, ಬೇಡ ಅಂತ ಅನ್ನಿಸ್ತು. ಅವನು 50ರವನೇ. ಕೊನೆಗೆ ಸ್ವಲ್ಪ ಲಟ್ಟು ಮುಟ್ಟು ಇದ್ದಾನೆ. ಅಕಸ್ಮಾತ್ ಪೆಟ್ಟು ತಿಂದ್ರು ಮರ್ಯಾದೆ ಇರುತ್ತೆ. ಭೀಮಸೇನನನ್ನ ನಾನು, ಯಾಕೆಂದ್ರೆ ತನಗೆ ಗೊತ್ತಿರುವ ವಿದ್ಯೆ ಗದಾಯುದ್ಧ, ಹಾಗಾಗಿ ಅದಕ್ಕೆ ಸರಿಯಾಗಿ ಈ ವ್ಯಕ್ತಿ ಇದ್ದಾನೆ, ಇವನನ್ನೇ ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಯುದ್ಧ ಆಯಿತು. ಮೊದಲು ದೃಷ್ಟಿ ಯುದ್ಧ, ಆಮೇಲೆ ಮಾತಿನ ಯುದ್ಧ. ಮಾತಿನ ಯುದ್ಧದಲ್ಲಿ ಅವನ ಎಲ್ಲ ಆಲೋಚನೆಗಳನ್ನ, ಅವನ ಚಿಂತನೆಗಳು, ಯಜ್ಞದಲ್ಲಿ ಏನು ರುದ್ರನಿಗೆ ಯಾಗ ಮಾಡ್ತೇನೆ ಅಂತ ಅವನೇನೇನು ಅನ್ಕೊಂಡಿದ್ದ ಅದೆಲ್ಲ ಅಶಾಸ್ತ್ರೀಯ ಅಂತ ಸಭೆಯಲ್ಲೇ ವಾದ ಮಾಡಿ ಅವನನ್ನು ಸೋಲಿಸಿದ. ಕೊನೆಗೆ ಅದು ಮೈಕೈ ಯುದ್ಧ ಶುರುವಾಯಿತು. ಶುರುವಾದ ಮೇಲೆ ಯುದ್ಧದಲ್ಲಿ ಆಯ್ತು, ಇನ್ನು ಹೆಚ್ಚು ಕಾಲ ಇವನನ್ನು ಮುಂದುವರೆಸಿ ಏನು ಉಪಯೋಗ ಇಲ್ಲ ಅಂತ ಕೃಷ್ಣನ ಸನ್ನೆ ಸಿಕ್ಕಿದ ತಕ್ಷಣವೇ ಅವನನ್ನು ಸೀಳಿದ. ಅಂದ್ರೆ ಇಡೀ ರಾಜಸೂಯ ಯಾಗಕ್ಕೆ ಬೇಕಿರುವ 22,730 ಮನೆತನಗಳ ರಾಜಕುಮಾರರನ್ನು ಬಿಡಿಸಿ ಅಷ್ಟು ಕಪ್ಪ ಅನಾಯಾಸವಾಗಿ ಕೃಷ್ಣನ ಸಂಕಲ್ಪದಿಂದ ಬರುವಂತೆ ಮಾಡಲಿಕ್ಕೆ ಕಾರಣನಾದವನು ಭೀಮಸೇನ. ನಿಜವಾಗಿ ರಾಜಸೂಯ ಯಾಗಕ್ಕೆ ಫಲ ಏನು ಗೊತ್ತಾ? ಬ್ರಹ್ಮ ಪದವಿ. ಆದ್ರೆ ಅಣ್ಣನಾದ್ರಿಂದಾಗಿ, ಈ ಯುಧಿಷ್ಠಿರ ಅಣ್ಣನಾದ್ರಿಂದಾಗಿ ಅವನೇ ಕೂಡ್ಬೇಕು ಅನಿವಾರ್ಯ. ಅದಕ್ಕೋಸ್ಕರ ಅಣ್ಣ ಕೂಡ್ಬೇಕಾದದ್ದು ಅನಿವಾರ್ಯ, ಆದ್ರೆ ಕಾರ್ಯ ಮಾಡಿಕೊಟ್ಟದ್ದೆಲ್ಲ ಭೀಮಸೇನ. ಇಲ್ಲಾಂದ್ರೆ ಅಷ್ಟು ನಾವು ಧನಂಜಯ ಅಂತ ಅರ್ಜುನನನ್ನ ಹೇಳುತ್ತೇವೆ, ಆದ್ರೆ ಹೆಚ್ಚು ಕಡೆಗಳಿಂದ ಕಪ್ಪವನ್ನ ಹೊತ್ತು ತಂದವನು ಭೀಮಸೇನನೇ. ಯಜ್ಞಕ್ಕೆ ಬೇಕಿರುವ ಎಲ್ಲಾ ದಿಕ್ಕುಗಳಿಂದಲೂ, ಅದು ಪುಂಡರು, ಸೂಕ್ಷ್ಮರು, ವಂಗರು, ಕಳಿಂಗರು, ಅಂಗರು ಅನ್ನುವ ಎಲ್ಲಾ ಕಡೆಯ ರಾಜ್ಯವನ್ನ ಗೆದ್ದು ಕಪ್ಪವನ್ನ ತಂದು ಬೇಕಾದಷ್ಟು ಯಜ್ಞಕ್ಕೆ ವಿಘ್ನಗಳನ್ನು ಪರಿಹರಿಸಿದವನು ಭೀಮಸೇನ. ಹಾಗಾಗಿ ಭೀಮಸೇನ ನಿಜವಾಗಿ ಈ ರಾಜಸೂಯ ಯಾಗದ ಫಲಭೋಕ್ತೃ. ಅದಕ್ಕೆ ಕೃಷ್ಣ ಅವನ ಕೈಯಲ್ಲೇ ಜರಾಸಂಧನನ್ನು ಬೀಳಿಸಿದ. ಜರಾಸಂಧನನ್ನು ಬೀಳಿಸಿದ್ರಿಂದ ಒಂದು ಮಹಾ ವಿಪತ್ತು ಪರಿಹಾರ ಆಯಿತು. ಅಂತೂ ಅದರ ಫಲ. ಅದಕ್ಕೋಸ್ಕರನೇ ಧರ್ಮರಾಜನ ಸ್ಥಾನದಿಂದ ಅವನು ಯಜಮಾನನಾಗಿ ಕೂತಿದ್ರು ಕೂಡ ಮುಂದೆ ಅವನಿಂದ ಈ ದ್ಯೂತದ ಸಂದರ್ಭದಲ್ಲಿ ಪಣಕ್ಕಿಟ್ಟದ್ದಾಗಿರ್ಬಹುದು ತಮ್ಮಂದ್ರನ್ನ, ಅಥವಾ ಅವನಿಂದ ಕೆಲವು ತಪ್ಪುಗಳೆಲ್ಲ ನಡೆದು ಹೋದು ಸಭೆಯಲ್ಲಿ. ಅಂದ್ರೆ ಅವನು ಆ ಯಾಗದ ಫಲವನ್ನೆಲ್ಲ ಕಳ್ಕೊಂಡ. ಆದ್ರೆ ಭೀಮಸೇನ ಮಾತ್ರ ಯಾವ ಕಾರಣಕ್ಕೂ ಧರ್ಮದಿಂದ ಒಂದು ಕ್ಷಣವೂ ವಿಚಲಿತನಾಗದೆ ತನ್ನ ಕರ್ತವ್ಯವನ್ನು ಯಥಾವತ್ತಾಗಿ ನಿರ್ವಹಿಸಿದ. ಭೀಮಸೇನ ಬಂದವರಿಗೆ ಬೇಕಾದ ಊಟದ ವ್ಯವಸ್ಥೆ ರಾಜಸೂಯ ಯಾಗದಲ್ಲಿ ಎಲ್ಲ ಆಯಿತು. ಮುಗಿದ ಮೇಲೆ ಸ್ವಲ್ಪ ಹರಟೆ ಪಟ್ಟಾಂಗ ಎಲ್ಲ ಆಗ್ತಿತ್ತು. ಈ ದುರ್ಯೋಧನನಿಗೆ ಸ್ವಲ್ಪ ಕಿಡಿಗೇಡಿ ಕೃಷ್ಣ ಬಂದ ಉಡುಗೊರೆಗಳನ್ನೆಲ್ಲ ಲೆಕ್ಕ ಇಡುವ ಪಟ್ಟಿಯನ್ನು ಅವನು ಕೈ ಕೊಟ್ಟಿದ್ದ, ಲೆಕ್ಕ ಇಡು ಅಂತ. ಇಡೀ ಜೀವಮಾನದಲ್ಲಿ ಯಾವತ್ತೂ ಕಾಣದ ಉಡುಗೊರೆಗಳನ್ನೆಲ್ಲ ಪಾಂಡವರಿಗೆ ಅನಾಮತ್ತಾಗಿ ಬೊಗಸೆ ಬೊಗಸೆ ಬುಟ್ಟಿ ಬುಟ್ಟಿಗಟ್ಟಲೆ ತಂದು ಹಾಕಿದ್ದು ನೋಡಿ ಅವನಿಗೆ ಹೊಟ್ಟೆ ಆಗಲೇ ಭಗ 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 ಅಂತಿತ್ತು. ಅದಕ್ಕೆ ಸರಿಯಾಗಿ ಎಲ್ಲ ಒಂದ್ಸರ್ತಿ ಹೇಗಿದೆ ನೋಡೋಣ, ಕಟ್ಟಿದ್ದು ಮಯ ಕಟ್ಟಿದ ದೊಡ್ಡ ಸಭೆ ಜೊತೆಗೆ ಒಳಗಿನ ಒಳಾಂಗಣಗಳೆಲ್ಲ ಚೆನ್ನಾಗಿತ್ತು ನೋಡ್ಬೇಕು ಅಂತ ಹೊರಟ. ಆ ಕತೆ ಗೊತ್ತು ನಿಮಗೆ, ನಾನು ಅದನ್ನ ಮತ್ತೆ ಪೂರ್ತಿ ಬಿಡಿಸ್ಲಿಕ್ಕೆ ಹೋಗಲ್ಲ. ಗೋಡೆ ಇಲ್ಲದಲ್ಲಿ ಗೋಡೆ ಅಂತ ಅನ್ಕೊಂಡು ಕೈ ಇಟ್ಟು ಆ ಕಡೆ ಬಿದ್ದ, ಬಾಗಿಲಿದೆ ಅಂತ ಅನ್ಕೊಂಡು ಸೀದಾ ಹೋಗಿ ತಲೆಗೆ ಘಟ್ಟಿಸಿಕೊಂಡ, ನೀರಿಲ್ಲದಲ್ಲಿ ಪಂಚ ಎತ್ತಿಕೊಂಡು ಓಡಾಡಿದ, ಇನ್ನೊಂದ್ ಕಡೆ ಏನಿಲ್ಲ ಆರಾಮಂತ ಹೋಗಿ ನೀರೊಳಗೆ ಬಿದ್ದ. ಧರ್ಮರಾಜ ನಗಬೇಡಿ ಎಲ್ಲರ ಬಾಯಿ ಮುಚ್ಚಿಸಿ ಕೂಡಿಸಿದ್ದಾನೆ. ಅವನಿಗೆ ಹೊಸ ಬಟ್ಟೆ ಕೊಟ್ಟು ಒರೆಸಿದ್ದಾಯ್ತು, ಎಲ್ಲ ಆಯ್ತು. ಕೃಷ್ಣನನ್ನ ಮತ್ತೆ ಭೀಮಸೇನ ನೋಡ್ತಾ ಇದ್ದ, ಮಾತಾಡ್ತಾ ಇದ್ರು. ಕೃಷ್ಣ ಒಂದು ಹುಬ್ಬಾರಿಸಿದ. ಅದು ಈ ನಕ್ಕು ಬಿಟ್ರೆ ಮುಗಿದೋಗುತ್ತೆ, ತಡ್ಕೊಳ್ಳೋದು ಉಂಟಲ್ವ ಅದು ಇನ್ನೂ ಕಷ್ಟ. ಎಲ್ಲ ಒಳಗೊಳಗೆ ತಡ್ಕೊಂಡು ಕೂತಿದ್ದವರು ಯಾರಿಗೂ ಧೈರ್ಯ ಇಲ್ಲ, ಅಣ್ಣನ ಮಾತು ಮೀರುವ ಧೈರ್ಯ ಇಲ್ಲ. ಆದ್ರೆ ಯಾವಾಗ ಕೃಷ್ಣನ ಸಂಜ್ಞೆ ಸಿಕ್ಕಿತೋ ಆಗ ಭೀಮಸೇನ ಗೊಳ್ಳಂತ ಜೋರ ನಕ್ಕು ಬಿಟ್ಟ. ಭೀಮ ನಕ್ಕಾಗ ಬೇರೆ ಯಾರಿಗೂ ತಡಿಲಿಕ್ಕಾಗಲಿಲ್ಲ, ಎಲ್ಲೂ ಗಹಗಹಿಸಿ ನಕ್ಕು ಬಿಟ್ರು. ಅವಮಾನದ ತುತ್ತ ತುದಿಗೆ ಹೋದ. ಅದು ಅವನಿಗೆ ನಗುವುದರಲ್ಲಿ ಬಹಳ ಕ್ರೂರವಾಗಿ ಅವನಿಗೆ ಚುಚ್ಚಿದ್ಯಾವುದು ಅಂದ್ರೆ ಮೇಲಿನ ಪ್ರಾಸಾದದಲ್ಲಿ ತನ್ನ ಸಖಿಯರ ಜೊತೆಗೆ ನಿಂತಿದ್ದ ದ್ರೌಪದಿಯ ನಗು. ಅವಳು ಕಾರ್ಯಸಾಧಕಳೆ. ನಗೆ ಹಗೆಯಾಯಿತು, ಹೊಗೆಯಾಯಿತು. ಮನಸ್ಸಲ್ಲಿ ಎಲ್ಲ ಯೋಚನೆಗಳು ಇಬ್ಬಗೆಯಾಯಿತು. ಬಿಡಿಸ್ಲಿಕ್ಕಾಗ್ಲಿಲ್ಲ ಅವನಿಗೆ ಒಳಗಿನಿಂದ. ಅವನಿಗೆ ಆ ದ್ರುಪದನ ಆಸ್ಥಾನದಲ್ಲಿ ಇದ್ದಾಗಲೇ ಮದುವೆ ಆಗಬೇಕು ಅಂತ ಮೂಗಿನ ತನಕ ಆಸೆ ಇತ್ತು ಅವನಿಗೆ. ಅದು ಈಡೇರದೆ ತಪ್ಪಿ ಹೋಗಿತ್ತು, ಅಲ್ಲೇ ಕೋಪ ಇತ್ತು. ಅದು ಈಗ ಅವನು ಸಭೆಯಲ್ಲಿ ಅವರದ್ದೇ ಮನೆಯಲ್ಲಿ ನಕ್ಕಾಗಂತೂ ಇನ್ನೂ ಅವಮಾನ ಹೆಚ್ಚಿ ಅಲ್ಲಿಂದ ಹೊರಟು ಹೋದ.
ಹೊರಟು ಹೋದೆ. ರಾತ್ರಿ ಪ್ರಾಯೋಪವೇಶಕ್ಕೆ ಕುಳಿತು ರಾಕ್ಷಸರೆಲ್ಲ ಬಂದು ಅವನಿಗೆ ಸಪೋರ್ಟ್ ಮಾಡಿ ನಾನಿದ್ದೇವೆ ಅಂತ ಹೇಳಿ ಅದ್ರ ಜೊತೆಗೆ ದುಷ್ಟ ಚತುಷ್ಟಯ ಅಂತ ಹಾಗೆ ಮತ್ತೆ 3 ಜನ ಸೇರ್ಕೊಂಡ್ರು, ಶಕುನಿ, ಕರ್ಣ, ದುಶ್ಯಾಸನ. ಎಲ್ಲರೂ ಸೇರಿ ನಿಮ್ಗೆ ಬೇಕಾದ ಎಲ್ಲ ಅನುಕೂಲತೆ ಮಾಡಿಕೊಡ್ತೇವೆ ಅಂತ ಹೇಳಿ, ಯುದ್ಧವೇ ಮಾಡಿದ್ರೆ ಅಷ್ಟು ಸಂಪತ್ತನ್ನು ನಾನು ತಂದು ಕೊಡ್ತೇನೆ ಅಂತ ಶಕುನಿಯು ಭರವಸೆ ಕೊಟ್ಟು ಕರ್ಕೊಂಡು ಹೋದ. ಸಿದ್ಧತೆಯೂ ಆಯಿತು. ಅಷ್ಟರಲ್ಲೂ ಒಂದು ಧರ್ಮಜನದ್ದು ವೀಕ್ನೆಸ್ ಗೊತ್ತಿತ್ತು ಅವರಿಗೆ. ಧರ್ಮಜ ಏನು ಅಂದ್ರೆ, ಈ ರಾಜಸೂಯ ಯಾಗದಲ್ಲಿ ಒಂದು ದೊಡ್ಡ ಅನಾಹುತ ನಡೆಯಿತು. ಶಿಶುಪಾಲನ ತಲೆ ಹೋಯಿತು. ಆಗ ವೇದವ್ಯಾಸರು ಹೇಳಿದ್ರು, ಏನು ಸಂಗತಿ ಇದು, ಯಾಕೆ ಹೀಗಾಯಿತು ಅಂತ. ವೇದವ್ಯಾಸರು ಹೇಳಿದ್ರು, ಇದು ಬರೀ ಈಡ್ಗಾಯಿ ಹೊಡೆದಿದ್ದೀಗ, ಮಹಾ ಕಾರ್ಯಕ್ರಮ ಮುಂದೆ ನಡೀಲಿಕ್ಕಿದೆ, ಲಕ್ಷೋಪಲಕ್ಷ ಜನರ ತಲೆ ಹೋಗುವುದಕ್ಕೆ ನಿನ್ನ ಈ ರಾಜಸೂಯ ಯಾಗದ ಈ ಶಿಶುಪಾಲನ ತಲೆ ಬಿದ್ದದ್ದೇ ಒಂದು ನಾಂದಿ, ಅಷ್ಟಕ್ಕೆ ಸಿದ್ಧನಾಗಿರು ಅಂತ. ಕೂಡಲೇ ಒಂದು ಪ್ರತಿಜ್ಞೆ ಮಾಡ್ತಾನೆ, ದೊಡ್ಡವರು ಹೇಳಿದ ಮಾತನ್ನು ನಾನು ಒಂದು ವೇಳೆ ನಡೆಸಿ ಕೊಡದೇ ಇದ್ದರೆ ತಾನೇ ಕಲಹ. ನಾನು ದೊಡ್ಡವರು ಆಡುವ ಯಾವ ಮಾತಿಗೂ ವಿರೋಧ ಆಡುವುದಿಲ್ಲ, ಅವರು ಹೇಳಿದ ಎಲ್ಲ ಮಾತು ನಡೆಸಿಕೊಡ್ತೇನೆ ಅಂತ ಅಂದ. ಸುಖ ಆಯಿತು ಕೌರವರಿಗೆ. ಯಾವುದೇ ವಿಷಯವನ್ನು ವೀಕ್ನೆಸ್ ಆಗಿ ನೋಡುವುದು ಶತ್ರುಗಳಿಗೆ ಬಹಳ ಸಹಜ ಸ್ವಭಾವ. ಆದ್ರಿಂದಾಗಿ ಕರೆದ್ರು, ಒಂದು ಸೌಹಾರ್ದ ಪಂದ್ಯ ಆಗಲಿ, ಸಂತೋಷಕ್ಕಾಗಿ ಕ್ರೀಡೆ ಅಂತ ಏನಿಲ್ಲ ಅಂತ. ಅದು ಬಂದು ಸೇರಿದ್ಮೇಲೆ ನಿಧಾನಕ್ಕೆ, ಅಯ್ಯೋ ಬೋರ್ ಆಗುತ್ತೆ, ಏನಾದ್ರೂ ಒಂದು ವಸ್ತು ಇಟ್ಟಾಡಿದ್ರೆ ಚಂದ ಅಂತ ಬಂತು 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 ಎಲ್ಲವೂ ಪಣಕ್ಕಿಟ್ಟಾಯಿತು. ತಮ್ಮಂದಿರನ್ನು ಸೇರಿ ಕೊನೆಗೆ ದ್ರೌಪದಿಯನ್ನೂ ಕೂಡ ಪಣಕ್ಕಿಡುವಂತಹ ದುರ್ದೆಸೆ ಬಂದು ಹೋಯಿತು. ಆ ಸಭೆಯಲ್ಲಿ ದುಶ್ಯಾಸನನ ಕೈಯಲ್ಲಿ ಹೇಳಿ ಕಳುಹಿಸಿದ, ಕರೆತ ಹೆಣ್ಮಗಳನ್ನು, ನಮ್ಮ ದಾಸಿ ಅಂತಂದೇನೆ ನಾವು ಹೇಳಿದಲ್ಲಿಗೆ ಬರಬೇಕು. ತಿಂಗಳ ರಜೆಯಲ್ಲಿದ್ದ ಹೆಣ್ಣು ಮಗಳು ಬರಲ್ಲ ಅಂದ್ಲು ದ್ರೌಪದಿ. ನಾನು ಬರಲ್ಲ, ಸಭೆಗೆ ಬರಬಾರದು, ಈ ಸ್ಥಿತಿಯಲ್ಲಿ ಇರಬಾರ್ದು ನಾನು. ಆಗದ ಕ್ರಮ ಏನು ಅಂತಂದ್ರೆ ಅಡ್ಡ ಉಡುವ ಕ್ರಮ. ಒಂದು ಅಡ್ಡ ಉಡಿದ್ರೆ ಮುಗಿದು ಹೋಯ್ತು. ಹಾಗಾಗಿ ನಾನು ಸಭೆಗೆ ಈಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಹೇಗೇ ಇರು, ವಸ್ತ್ರ ಇದ್ದವಳಾಗು, ವಸ್ತ್ರ ಇಲ್ಲದವಳಾಗು, ದಾಸಿ ಆದವಳು ಹೇಗಿದ್ರು ಸಭೆಗೆ ಅದು ಕರ್ಕೊಂಡು ಬರಬೇಕು ಅಂತ ಅನ್ನೋದು ಆದೇಶ ಅಂತ ಮುಡಿ ಹಿಡ್ಕೊಂಡು ನಡು ಸಭೆಗೆ ಎಳ್ಕೊಂಡು ಬಂದ್ರು. ಎಳ್ಕೊಂಡು ಬಂದಾಗ ಹೆಣ್ಣು ಮಗಳು ಸ್ವಲ್ಪವೂ ಧೃತಿಗೆಡ್ಲಿಲ್ಲ. ಬೇರೆಯವರಾದ್ರೆ ಕೂಡಲೇ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಿತ್ತು. ಅವಳು ಕೇಳ್ತಾಳೆ, ಈ ಸಭೆಯಲ್ಲಿ ಇಷ್ಟು ಜನ ತಲೆ ನೆರೆದವರು, ಹಣ್ಣು ಹಣ್ಣಾಗಿದೆ ಕೂದಲು ಅಂತ ಅಂದವರೆಲ್ಲ ಕೂತಿದ್ದೀರಲ್ವಾ, ಬುದ್ಧಿ ಹಣ್ಣಾಗದವರೇ ಇರುವುದು ಅಂತ ಅನಿಸ್ತದೆ. ನಸಾ ಸಭಾ ಯತ್ರ ನಸಂತಿ ವೃದ್ಧ. ಯಾವ ಸಭೆ ಅಂದ್ರೆ ವೃದ್ಧರಿರಬೇಕಾದವರು ಇರುವ ಸಭೆಗೆ ಸಭೆ ಅಂತಾರೆ. ಯಾರು ವೃದ್ಧರು ಅಂದ್ರೆ ಜ್ಞಾನ ವೃದ್ಧರಾದವರು ವೃದ್ಧರು ಹೊರತು ತಲೆ ಹಣ್ಣಾದವರು ವೃದ್ಧರಲ್ಲ. ಹೇಳಿ, ಈ ಹೆಣ್ಣು ಮಗಳನ್ನು ಈ ಸಭೆಗೆ ಎಳ್ಕೊಂಡು ಬಂದದ್ದು ಸರಿನೋ ತಪ್ಪೋ ಹೇಳಿ. ಯುಧಿಷ್ಠಿರ ತಾನು ಸೋತು ನನ್ನನ್ನು ಪಣಕ್ಕಿಟ್ನೋ, ನನ್ನನ್ನು ಪಣಕ್ಕಿಟ್ಟ ಮೇಲೆ ತಾನು ಸೋತ್ನೋ ಹೇಳಿ. ಯಾವ ರೀತಿ ಯೋಚನೆ ಮಾಡಿದ್ರು ಒಂದು ಹೆಣ್ಣು ಮಗಳನ್ನು ಸಭೆಗೆ ಹೀಗೆ ಕರೆತರಲಿಕ್ಕೆ ಪರ್ಮಿಷನ್ನೇ ಇಲ್ಲ. ದ್ರೋಣರು ಸುಮ್ಮನಾದ್ರು. ಭೀಷ್ಮರು ಹೇಳಿರುವುದು ಧರ್ಮ ಸಂಕಟದ ಪರಾಕಾಷ್ಠೆ, ಇದನ್ನು ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಧರ್ಮದ ಪ್ರತೀಕರಣಿಗೆ ಯುಧಿಷ್ಠಿರನ ಹತ್ರನೇ ಈ ಪ್ರಶ್ನೆಗೆ ಉತ್ತರವನ್ನು ತಗೋ ಅಂತ ಹೇಳಿ ಅವರು ಸುಮ್ಮನಾದ್ರು. ಪ್ರಶ್ನೆನೇ ಬರಲ್ಲರಿ. ಹೆಣ್ಣು ಮಗಳಿಗೆ ಅವಮಾನ ಆಗ್ತಾ ಇದೆ, ನಿಲ್ಲಿಸಿ ಅಷ್ಟೇ. ಧರ್ಮನೋ ಅಧರ್ಮನೋ, ಸರಿನೋ ತಪ್ಪೋ, ದಾಸಿನೋ ಅದಾಸಿನೋ, ದಾಸಿ ಆದವನು ತಗೊಳ್ಬೋದು ಬೇಡವೋ. ಭೀಮಸೇನ ಏನು ಹೇಳ್ತಾನೆ ಅಂದ್ರೆ ಕೊನೆಗೆ ಆ ಮಾತಿಗೆ ಎಲ್ಲರೂ ಬಂದು ಒಂದು ಉತ್ತರ ಕೊಡದೇ ಇದ್ದಾಗ ಅಣ್ಣನಿಗೆ ಬೈತಾನೆ. ಅಣ್ಣನಿಗೆ ಮೊದಲು ಹೇಳ್ತಾನೆ, ಅಣ್ಣನ ಕೈ ಸುಟ್ಟು ಬಿಡ್ತೇನೆ, ಸಹೋದರ ತಗೊಂಡು ಬಾ ಕೊಳ್ಳಿಯನ್ನ ಅಂತ. ಅರ್ಜುನ ಹೇಳ್ತಾನೆ, ಏನಣ್ಣ ನೀನು, ನಾವೇ ಹೀಗೆ ಅಣ್ಣ ತಮ್ಮ. ಅವ್ರು ಅದೇ ಕಾಯ್ತಿದ್ದ. ದುರ್ಯೋಧನನ ಮೊದಲ ಯೋಚನೆ ಏನಿತ್ತು ಗೊತ್ತಾ ಪಾಂಡವರ ವಿಷಯದಲ್ಲಿ, ಆ ಹೆಣ್ಣಿನಿಂದಲೇ ಅವರೇ ಸ್ಪ್ಲಿಟ್ ಆಗಿ ಬಿಡ್ತಾರೆ ಅಂತ ಅನ್ಕೊಂಡ. ಆದ್ರೆ 23 ವರ್ಷ ಅನಾಯಾಸವಾಗಿ ಕಳೆದಿದ್ದಾರೆ, ಒಂದು ತುಟಿಪಿಟಿ ಕಣ್ಣನ ವಿರುದ್ಧವಾದ ಮಾತು ತಮ್ಮಂದ್ರು ಆಡಿಲ್ಲ. ಅದಕ್ಕೋಸ್ಕರ ಈಗ ಅವಳನ್ನು ಎದುರುಗಡೆ ಇಟ್ಟಾದ್ರೂ ಮತ್ತೆ ತಮ್ಮಂದ್ರು ಜಗಳ ಆಡ್ತಾರೆ ಅಂತ ನಿರೀಕ್ಷೆಯಲ್ಲೇ ಕಾಯ್ತಾ ಇದ್ದದ್ದು. ಇವತ್ತಿಗೂ ಹಾಗೇ ಕಾಯ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೊಳ್ಳದೆ ಜಗಳ ಆಡ್ತಾ ಇದ್ದೇವೆ. ಹೊರಗಡೆಯಿಂದ ಪ್ರೀತಿಯ ಹೆಸರಿನಲ್ಲಿ ಒಂದಿಷ್ಟು ಕಾಯ್ತಿದ್ದಾರೆ, ಒಂದಿಷ್ಟು ಜನ ದ್ವೇಷದ ಹೆಸರಿನಲ್ಲಿ ಕಾಯ್ತಾ ಇದ್ದಾರೆ. ನಾವು ಎರಡನ್ನೂ ಬಿಟ್ಟು ಮೂರಾ ಬಟ್ಟೆಯಾಗಿ ಯಾವುದಕ್ಕೂ ಅಗತ್ಯ ಇಲ್ಲದ ನಮ್ಮ ಸಣ್ಣ ಸಣ್ಣ ಸ್ವಾರ್ಥಗಳನ್ನ ಹುಡುಕಾಡ್ತಾ ಬದುಕನ್ನ ಕಳೀತಾ ಇದ್ದೇವೆ. ಅರ್ಜುನ ಹೇಳ್ತಾನೆ, ಅಣ್ಣ ಬೇಡ ಇದು. ಆಗ ಭೀಮಸೇನ ಹೇಳ್ತಾನೆ, ಅಣ್ಣನನ್ನ ಸುಟ್ಟು ಬಿಡ್ತೇನೆ ನಾನು, ಆದ್ರೆ ಅಣ್ಣ ತಪ್ಪು ಮಾಡಿದ್ರೆ ಈ ಶಿಕ್ಷೆ ಕೊಡಬೇಕಾದದ್ದು ಅಂತ ಎಚ್ಚರಿಸುವ ಮಾತನ್ನಷ್ಟೇ ನಾನು ಆಡ್ತಾ ಇದ್ದೇನೆ. ಇದು ಅಣ್ಣ ಮಾಡಿ ತಪ್ಪು. ಸಭೆ ಯಾರೂ ಮಾತಾಡದೆ ಅವಳನ್ನ ಅನಿವಾರ್ಯವಾಗಿ ಎಲ್ಲರೂ ಸುಮ್ಮನಿದ್ದಾಗ ಅವ್ರಿಗೆ ಧೈರ್ಯ ಜಾಸ್ತಿ ಆಯಿತು. ಇವರು ಸುಮ್ಮನೆ ಇರ್ಬೇಕು, ಯಾಕಂದ್ರೆ ದಾಸರಾಗಿ ಇನ್ನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅವಳ ಬಟ್ಟೆಯನ್ನ ಕಳಚುವಂತಹ ದುರ್ದೆಸೆ ಬಂದಾಗ ತಕ್ಷಣ ಅಣ್ಣನ ಹತ್ರ ಹೇಳ್ತಾನೆ, ಮೈಮಾರಿಕೊಳ್ಳುವಂತಹ ಹೆಣ್ಣು ಕೂಡ ದುಡ್ಡು ಕೊಟ್ಟು ತನ್ನ ದೇಹವನ್ನ ಯಾರೋ ಒಬ್ಬನಿಗೆ ಆ ದಿವಸಕ್ಕೆ ನಾನು ಕೊಟ್ಟಿದ್ದೇನೆ ಅಂತ ಅನ್ನುವಾಗ ಅವಳನ್ನೂ ಕೂಡ
ಒಬ್ಬ ಜೂಜುಕೋರ ಎದುರುಗಡೆ ಪಣಕ್ಕೆ ಇಡಲ್ಲ. ಅಂಥದ್ರಲ್ಲಿ ನೀನು ಈ ರೀತಿ ಪಣಕ್ಕಿಟ್ಟದ್ದು ಯಾವ ರೀತಿಯಿಂದಲೂ ಸರಿ ಇಲ್ಲ ಅಣ್ಣ ಅಂತ ಅಣ್ಣನನ್ನ ಚೆನ್ನಾಗಿ ಬೈತಾನೆ. ಅಷ್ಟರಲ್ಲಿ ನಮಗೆ ನಮ್ಮ ಧಾರಾವಾಹಿಯಲ್ಲಿ ನೋಡಿದ ಕಥೆಯಲ್ಲಿ 900 ಮೀಟರ್ದು ಸೀರೆ ಎಳಿತಾ ಇರ್ತಾರೆ, ಅದು ಬಿದ್ದು 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 ಗುಡ್ಡೆ ಆಗ್ತಾ ಇರುತ್ತೆ. ಅವಳು ಪಾಪ ಇಷ್ಟ ಇದೆ ಅನ್ನುವ ಹಾಗೆ ತಿರುಗಬೇಕು, ಇಲ್ಲಾಂದ್ರೆ ಅದು ಹೇಗೆ ಬಿಡುದು ಹೊರಗೆ. ಎಳೆದ್ರೆ ಯಾರಾದ್ರೂ ಬೇಡ ಅಂದ್ರೆ ಹೀಗೆ ನಿಲ್ತ್ರೆ ಮುಗಿದೋಗುತ್ತಲ್ಲ, ಅವಳು ತಿರುಗಿದ್ರೆ ಮಾತ್ರ ಡೈರೆಕ್ಟರ್ ಹೇಳಿದ ಹಾಗೆ ಬಟ್ಟೆ ರಾಶಿ ಬೀಳುತ್ತೆ. ಅಲ್ಲಿರುವುದು ಇಷ್ಟೇ ಕಥೆ. ಭಾರತದಲ್ಲಿರುವ ಕಥೆ, ಒಂದು ಬಟ್ಟೆ ಹುಟ್ಟಿದ್ಲು, ಮುಂಡು ಅಂತಾರೆ ನಮ್ಮಲ್ಲಿ. ಒಂದು ಬಟ್ಟೆ ಹುಟ್ಟಿದ್ದವಳನ್ನ ಎಲ್ಲರ ಎದುರುಗಡೆ ನಾನು ಬತ್ತಲೆ ಮಾಡಿಬಿಟ್ಟೆ ಅಂತ ಹಿಡಿದು ಎಳೆದ. ಅಹಹ ಅಂತ ಕಿರುಚಿದ. ನೋಡಿದ್ರೆ ಮೈ ಮೇಲೆ ಮತ್ತೊಂದು ಬಟ್ಟೆ ಇದೆ. ಆ ಕೃಷ್ಣ ದ್ವಾರಕಾವಾಸಿ ಅಂತ ಅಡ್ರೆಸ್ ಸಮೇತ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ದಾಳೆ. ಕೃಷ್ಣ ಸಾಲ್ವ ಸೌಭನ ಜೊತೆಗೆ ಯುದ್ಧ ಮಾಡ್ತಾ ದ್ವಾರಕೆಯಲ್ಲಿ ತನ್ನವರನ್ನೆಲ್ಲ ಉಳಿಸ್ಲಿಕ್ಕೋಸ್ಕರ ರಥದಲ್ಲಿ ಆಕಾಶದ ಮಾರ್ಗದಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಈ ದ್ರೌಪದಿಯ ಪ್ರಾರ್ಥನೆಗೆ ಅಕ್ಷಯಾಂಬರವನ್ನು ನೀಡುವ ಕೃಷ್ಣನ ಆ ನಿಷ್ಠೆ, ಪಾಂಡವರ ಮೇಲಿನ ಪ್ರೀತಿ. ಎಷ್ಟು ಸರ್ತಿ ಎಳೆದ್ರು ಮೈಯ ಮೇಲಿನ ಬಟ್ಟೆ ಖಾಲಿ ಆಗ್ತಿಲ್ಲ. ಎಳೆದು ಸುಸ್ತು ಹೊಡೆದು ಹೋದ ಹೊರತು ಅವಳು ತಿರುಗಿ ಸುಸ್ತಾಗಿದ್ದಲ್ಲ. ಅವಳಿಗೂ ಸುಸ್ತು, ಇವನಿಗೂ ಸುಸ್ತು, ಡೈರೆಕ್ಟರಿಗೂ ಸುಸ್ತು. 2 ಬಟ್ಟೆ ಸುತ್ತಿ ಅಂತ 500 ಮೀಟರ್ದು ಬಟ್ಟೆಯನ್ನು ಸುತ್ತಿದ್ರೆ ಎಲ್ಲಿ ನಿಲ್ಲಿಸ್ಬೇಕು ಅವಳನ್ನ? ಹಾಗಾಗಿ ಅದು ಒಂದು ಬಟ್ಟೆ. ಅವಳು ಹೇಳ್ತಾಳೆ, ಏಕವಸ್ತ್ರ, ನಾನು ಏಕವಸ್ತ್ರಳಾಗಿದ್ದೇನೆ, ಈ ಸಭೆಗೆ ಬರ್ಲಿಕ್ಕಾಗುದಿಲ್ಲ, ಇದು ಸರಿಯಾದ ಸಮಯ ಅಲ್ಲ. ಆಗ ಭೀಮಸೇನನ ಆಕ್ರೋಶ ತುತ್ತ ತುದಿಗೇರಿ ರಣರಂಗಕ್ಕೆ ನಿಂತವನಂತೆ ತೆಂಗಣ್ಣನಾಗಿ ನಿಲ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಭೀಮಸೇನ ಅಷ್ಟರಲ್ಲಿ ಏನು ಅಂದ್ರೆ ಮಧ್ಯದಲ್ಲಿ ಅವನು ತೊಡೆ ತೋರಿಸಿ ಅವಮಾನನೂ ಮಾಡ್ತಾನೆ ಅವಳನ್ನ. ಇನ್ನು ನೀನು ಅಲ್ಲಿರುವುದಲ್ಲ, ಈ ತೊಡೆಯನ್ನ ಏರಿ ಕೂಡಬೇಕು ಅಂತ. ಆ ತೊಡೆ ಏರಿ ಕೂಡುವಾಗ ಅವಳು ಹೇಳ್ತಾಳೆ, ಈ ತೊಡೆಯನ್ನ ಭೀಮಸೇನ ಮುರಿತಾನೆ. ಕರ್ಣ ಅಲ್ಲಿ ಕಿರಿಸ್ತಾ ಇದ್ದದಕ್ಕೆ ಕರ್ಣಂ ಅಂತ ಧನಂಜಯ. ಆಮೇಲೆ ನಕುಲ ಸಹದೇವರು ಇದೇ ಶಕುನಿಯನ್ನ ಸಂಹಾರ ಮಾಡ್ತಾರೆ. ಹೀಗೆ ಈ ಮನೆಯಲ್ಲಿ ಎಲ್ಲರೂ ಕೂಡ ನಿರ್ನಾಮ ಆಗ್ತಾರೆ ಅಂತ ಪ್ರತಿಜ್ಞೆ ಮಾಡ್ತಾಳೆ. ಅವಳು ಪ್ರತಿಜ್ಞೆ ಮಾಡಿದ್ದನ್ನ ಅನುಸರಿಸಿ ಅವ್ರು ಮತ್ತೆ ತಮಾಷೆ ಮಾಡ್ತಾರೆ ಹೊರಡುವಾಗ. ಮತ್ತೆ ಕೊನೆಗೆ ಅಲ್ಲಿ ಏನಾಗುತ್ತೆ, ವಿದುರ ಬಂದು ಬೈದು ಹೋಗ್ತಾನೆ. ಕೊನೆಗೆ ಅಣ್ಣನ ಹತ್ರ ಬಂದು ಹೇಳ್ತಾನೆ, ಇದು ಗುರುಕುಲದ ನಾಶ ಇವತ್ತೇ ಆಗುವ ಸ್ಥಿತಿಯಲ್ಲಿ ನೀನು ಮಕ್ಕಳನ್ನ ಹಗುರ ಬಿಟ್ಟಿದ್ದಿ, ಸಲುಗೆ ಬಿಟ್ಟಿದ್ದಿ, ಇದು ನಾಶ ಆಗುತ್ತೆ ಅಂತ ಹೇಳಿದ ಮೇಲೆ ಗಾಂಧಾರಿಯು ಬೈದ ಮೇಲೆ ಅವಳನ್ನೇ ಕರೆದು ವರ ಕೇಳುವನ್ನುವ ನೆಪದಲ್ಲಿ ಪಡೆದ ಸಂಗತಿಗಳನ್ನೆಲ್ಲ ಮರಳಿ ಒಪ್ಪಿಸಿ ಕಳುಹಿಸಿಕೊಡ್ತಾರೆ. ಹೋದ ಅರ್ಧ ದಾರಿಗೆನೆ ನಮ್ಮಪ್ಪ ನಾನು ಬೆವರು ಸುರಿಸಿ ಕಷ್ಟಪಟ್ಟದ್ದನ್ನೆಲ್ಲ ಕಿತ್ಕೊಂಡು ಬಿಟ್ಟ ಅಂತ ಗೊಳೋ ಅಂತ ಪ್ರಾಯೋಪವೇಶಕ್ಕೆ ಕೊಡ್ತೇನೆ ಅಂತ ದುರ್ಯೋಧನ ಅರ್ಥ ಕಷ್ಟಪಟ್ಟಿದ್ದು. ಶಕುನಿ ಹೇಳ್ತಾನೆ, ಈ ಸರ್ತಿ ಪ್ಲಾನ್ ಮಾಡಿ ಇನ್ನೊಂದ್ಸಲ ಕರಿ. ಅರ್ಧ ದಾರಿಲಿ ಹೋಗೋದ್ರಲ್ಲಿ ಮತ್ತೆ ಧೃತರಾಷ್ಟ್ರನು ಎಂಥ ಮಗನ ವ್ಯಾಮೋಹಕ್ಕೆ ಬಿದ್ದವನು ಅಂದ್ರೆ ಅವ್ರು ಏನ್ ಹೇಳಿದ್ರು ಮಾಡ್ತಿದ್ದ. ಹಾಗೆ ಇರ್ತಾರೆ ನಮ್ಮ ಮನೆಯಲ್ಲಿ. ಇದೇನು ದೂರದ ಸಂಗತಿ ಅಲ್ಲ, ನಮ್ಮ ಮನೆಯಲ್ಲೂ ಕೆಲವೊಂದು ಸರ್ತಿ ನಾವು ಇಂಥ ಸಂಗತಿಗಳನ್ನ ನೋಡ್ತೇವೆ. ನಾವು ಧೃತರಾಷ್ಟ್ರನನ್ನ ವ್ಯಾಖ್ಯಾನ ಮಾಡ್ತೇವೆ ಎಷ್ಟೋ ಸಲ. ಈ ಧೃತರಾಷ್ಟ್ರ ಸರಿ ಇಲ್ಲ, ಇವನಿಂದನೇ ಆಗಿದ್ದು. ನಾವೇ ಆ ಪಾತ್ರವಾಗಿ ಎಷ್ಟೋ ಸಲ ನಡ್ಕೊಂಡಿರ್ತೇವೆ. ನಮ್ಗೆ ನಾವು ಜಡ್ಜ್ಮೆಂಟ್ ಕೊಡುವಾಗ ಕಠಿಣವಾಗಿ ನಡ್ಕೊಳ್ಳುವುದಿಲ್ಲ. ಯಾವಾಗಲೂ ಹೇಗಿರ್ಬೇಕು ಅಂತ ಅನ್ನುವ ಮಾತಿಗೆ ನಮ್ಮ ಗುರುಗಳು ಸಾಕ್ಷಿ. ನಮ್ಮ ವಿಷಯದಲ್ಲಿ ನಾವು ಕಠೋರವಾಗಿರ್ಬೇಕು, ಇನ್ನೊಬ್ಬರ ವಿಷಯದಲ್ಲಿ ಸ್ವಲ್ಪ ಮೃದು ತಾಳ್ಬೇಕು ಅಂತ. ಅದು ಅವ್ರ ಜೀವನ ಇಡೀ ನಡ್ಸ್ಕೊಂಡು ಬಂದ ರೀತಿ. ತಾನೇನಾದ್ರೂ ತಡ ಆಯ್ತು ಅಂತಂದ್ರೆ ಆ ರಾತ್ರಿ ಆದ್ರೂ ಸರಿ, ಆಸ್ಪತ್ರೆಗೆ ಹೋಗಿ ಬಂದ ಸಂದರ್ಭ ಆದ್ರೂ ಸರಿ, ತನ್ನ 3 ಸರ್ತಿಯ ದಿನದ ಪ್ರಾಣದೇವರಿಗೆ ನಡೆಸ್ತಾ ಇದ್ದ ಪುರಸ್ಕರಣೆಯನ್ನು ನಿಲ್ಲಿಸ್ತಿರ್ಲಿಲ್ಲ, ಮುಗಿಸಿಯೇ ಮಲ್ಕೊಳ್ತಾ ಇದ್ದೀವಿ. ಆದ್ರೆ ಬೇರೆ ಯಾರಿಗಾದ್ರೂ ಏನಾದ್ರೂ ಒಂಚೂರು ಆಚೀಚೆ ಆಯ್ತು ಅಂದ್ರೆ, ಇವತ್ತಾಯ್ತು ಬಿಡಿ ನಾಳೆ ಮಾಡಿ, ಇವತ್ತು ಚಿಂತನೆ ಹೇಳಲಿಕ್ಕಿಲ್ವಾ ನಾಳೆ ಹೇಳು ಅಂತ ಇನ್ನೊಬ್ಬರಲ್ಲಿ ಕರುಣೆ ತೋರಿಸ್ತಾ ಇದ್ರು. ಇದು ನ್ಯಾಯವಾಗಿ ಕ್ಷಮೆ ಕೊಡುವವನ ರೀತಿ. ಈ ಹಂತದಲ್ಲಿ ದ್ರೌಪದಿಯನ್ನು ಅವಮಾನ ಮಾಡಿದಾಗ ನೀವು ಯಾರೂ ಕೂಡ ಕ್ಷಮಾರ್ಹರಲ್ಲ, ಈಗಲೇ ನಿಮ್ಮನ್ನು ನಾಶ ಮಾಡಿ ಬಿಡ್ತೇನೆ ಅಂತ ನಿಂತು ಬಿಟ್ರೆ, ಕೊನೆಗೆ ದ್ರೌಪದಿಗೆ ವರ ಕೇಳುವ ನೆಪದಲ್ಲಿ ಎಲ್ಲ ಕೊಟ್ಟಾಯಿತು, ಮರಳಿ ವಾಪಸ್ಸು ಕರೆದಾಯಿತು. ದುರ್ಯೋಧನ ಬಹಳ ವ್ಯಾಪಕವಾದ ಬಲವನ್ನು ತುಂಬಿದ್ದೆ. ಯಾಕೆಂದ್ರೆ ಅಷ್ಟರಲ್ಲಿ ಕಣಿಕ ಅಂತನ್ನುವಂತಹ ಒಬ್ಬ ಕೇಕೆಯ ದೇಶದ ತನಗೆ ಗೊತ್ತಿರುವ ಶಕುನಿಯೊಬ್ಬನನ್ನ ಕರೆಸಿ ಇವನಿಗೆ ಉಪದೇಶ ಮಾಡಿಸಿರ್ತಾನೆ ಕೆಟ್ಟ ರಾಜಕಾರಣವನ್ನ. ಇವತ್ತಿನ ರಾಜಕಾರಣಿಗಳಿನ್ನು ಓದಿಲ್ಲ ಅದರಿಂದ ಬಚಾವ್. ಆದ್ರೆ ಅರ್ಧಂಬರ್ಧ ಇವತ್ತೇನ್ ನೋಡ್ತೇವೆ ಅದೆಲ್ಲ ಇದೆ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನತತ್ ಕ್ವಚಿತ್. ನಾವು ಇವತ್ತು ಈ ರಾಜಕಾರಣದ ಏನೆಲ್ಲ ದುರ್ಬೋಧಿಗಳನ್ನು ನೋಡ್ತೇವೆ ಅದು ಯಾವುದು ಹೊಸ್ತಲ್ಲ, ಅದು ಬಹಳ ಹಳೇದು. ಬಹಳ ಹಳೇದೇ ಮರ್ತೋದಾಗ ಹೊಸ್ತಾಗುದಷ್ಟೇ. ನಾವು ಯಾವತ್ತೂ ಕೂಡ ಮರ್ತಿದ್ದೇವೆ ಅನ್ನೋ ಕಾರಣಕ್ಕೆ ಎಲ್ಲ ಹೊಸ್ತು ಕಾಣ್ತಾ ಇರುತ್ತೆ.
ಹಾಗೆ ಆ ಧೈರ್ಯವನ್ನ ತುಂಬಿದ್ರಿಂದ ಧೃತರಾಷ್ಟ್ರ ಮತ್ತೊಮ್ಮೆ ಕರೆದು ಈ ಬಾರಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ವಸ್ತುತಃ 12 ವರ್ಷ ವನವಾಸದ ಉದ್ದೇಶ ಏನು ಅಂತಂದ್ರೆ 50 ವರ್ಷ ದಾಟಿದವರು ಅಕಸ್ಮಾತ್ ಕಾಡಿನಲ್ಲಿ ಎಲ್ಲೋ ಕಳೆದು ಹೋದ್ರು ಅಂದ್ರೆ ಆಮೇಲೆ ಶ್ರಾದ್ದ ಹಾಕ್ಬೋದು ಅಂತ ನಿಯಮ. 50 ವರ್ಷದ ಒಳಗಿನವರು, ರಾಮನಿಗೆ 27 ವರ್ಷ ಆಗಿತ್ತು, ಹಾಗಾಗಿ ಅವಳು ಧರ್ಮಶಾಸ್ತ್ರ ಓದಿದ್ಲು ರೀ ಆ ಮಂಥರೆ. ಅದರಿಂದಾಗಿ 14 ವರ್ಷದ ವನವಾಸವನ್ನ ಬೋಧಿಸಿದ್ಲು. 14 ವರ್ಷದ ನಂತರ ಅವನು ಬರಲಿಲ್ಲ ಅಂದ್ರೆ ಅವನ ಹೆಸರಿನಲ್ಲಿ ಶ್ರಾದ್ದ ಹಾಕಿ ಗೈಯಲ್ಲಿ ಮುಗಿಸ್ಬಿಡ್ಬೋದು, ಯಾವುದೇ ಕಾಯಬೇಕಾದ ಅಗತ್ಯ ಇಲ್ಲ. ಆದ್ರೆ 12 ವರ್ಷ ಮಾತ್ರ ಮಾಡಲಿಲ್ಲ. ಯಾಕೆ ಅಂದ್ರೆ ದುರ್ಯೋಧನನಿಗೆ ಗೊತ್ತಿತ್ತು ಇಲ್ಲೊಂದು ಒಟ್ಟಿಗೆ ಗಟ್ಟಿಗೊಂಡ ಇದೆ. ಈ ಭೀಮಸೇನೆ ಎಲ್ಲೋದ್ರೂ ತಕ್ಷಣದಲ್ಲಿ ಯಾವುದೇ ಪ್ರಾಣಿಗಳ ಕೈಗೆ, ರಾಕ್ಷಸರ ಕೈಗೆ ಅಥವಾ ಪ್ರಾಕೃತಿಕ ದುರ್ಗತಿಗಳಿಗೆ ಈಡಾಗಿ ಸಾಯುವವನಲ್ಲ. ಹಾಗಾಗಿ 1 ವರ್ಷದ ಅಜ್ಞಾತವಾಸವನ್ನು ನೆಪವಾಗಿರಿಸಿ ಅಲ್ಲಿ ಅವರು ಕಂಡುಕೊಂಡ್ರೆ ಮತ್ತೆ 12 ವರ್ಷ ವನವಾಸ, ಬದುಕಿನುದ್ದಕ್ಕೂ ಹೀಗೆ ಪ್ರತಿ ಸರ್ತಿ ಅಜ್ಞಾತವಾಸದಲ್ಲಿ ಕಂಡುಹಿಡಿಯುವುದು, ಅವರನ್ನ ಕಾಡಿಗಟ್ಟುವುದು ಅಂತ ಪ್ಲಾನ್ ಮಾಡಿ ಮತ್ತೊಂದು ಸರ್ತಿ ಜೂಜಾಡಿ ಎಲ್ಲವನ್ನೂ ಕಳೆದು ಅವರನ್ನ ಕಾಡಿಗಟ್ಟಿದ್ದಾರೆ. ಕಾಡಿಗಟ್ಟುವಾಗಲೂ ದುಶ್ಯಾಸನ, ದುರ್ಯೋಧನ ಇಬ್ಬರೂ ಕೂಡ ಭೀಮ ನಡೆಯುವ ಹಾಗೆ ಅಣಗಿಸಿ ಪಶುಹು ಪಶುಹು ಗೌಹು ಗೌಹು ಅಂತ ತಮಾಷೆ ಮಾಡಿ ಕಳುಹಿಸಿದಾಗ ಮತ್ತೆ ಭೀಮಸೇನ ಹಿಂದೆ ಹೇಳಿದ ದ್ರೌಪದಿಯ ಮಾತನ್ನೇ ಪುನರುಚ್ಚರಿಸಿ, ಇದು ಖಂಡಿತ ನಡೆಯುವ ಕೆಲಸ, ಒಂದು ತೊಡೆ ಮುರಿತೇನೆ ಅಂತ ಹೇಳಿದ್ದೆ, 2 ತೊಡೆ ಮುರಿತೇನೆ, ಇದು ನನ್ನ ಮಾತು ಅಂತ ಹೇಳಿ 2 ಕೈಗಳನ್ನು ಹೀಗೆ ಆಗಸಕ್ಕೆ ಎತ್ತಿಕೊಂಡು, ಇದೇ ತೋಳುಗಳ ನಡುವೆ ಬಿದ್ದು ಸಾಯಲಿಕ್ಕಿರುವ ನರ ಪ್ರಾಣಿಗಳು ನೀವು, ನೆನಪಿರ್ಲಿ ಅಂತ ಕೈ ತೋರಿಸಿಕೊಂಡು ಕಾಡಿನ ಕಡೆಗೆ ಹೊರಟು ಹೋದ್ರು. ಅವ್ರು 6 ಜನ ಹೋದ್ರೆ ಕುಂತಿ ವಿದುರನ ಮನೆಯಲ್ಲಿ ಉಳಿಯುವ ಪ್ರಸಂಗ ಬಂತು. ಉಳಿದವರ ಹೆಣ್ಣು ಮಕ್ಕಳೆಲ್ಲ ಅಲ್ಲಲ್ಲಿ ಅವರವರ ಮನೆತನಗಳಿಗೆ ಹೋದ್ರು. ಮೊದಲು ದ್ರುಪದನ ಮನೆತನದಿಂದ ದೃಷ್ಟದ್ಯುಮ್ನ ಬಂದು ಎಲ್ಲ ಮಕ್ಕಳನ್ನ ಕರ್ಕೊಂಡೋದ್ರು, ಪ್ರತಿವಿದ್ಯಾ ಸುತ ಕೀರ್ತಿ ಸೋಮಯಿ ಪಾಂಡವರ ಮಕ್ಕಳೆಲ್ಲ 5 ವರ್ಷದ ಹುಡುಗರು, ಇನ್ನೂ ಅವರು ದೊಡ್ಡವರಲ್ಲ. 1 ವರ್ಷ ಅಲ್ಲಿ ಇದ್ದ ಮೇಲೆ ಕೃಷ್ಣ ಕಾಡಿಗೆ ಬಂದು, ನಾನೊಂದು ಇಲ್ಲದೆ ಇದ್ರೆ ನೀವೊಂದು ಏನೇನು ವ್ಯವಸ್ಥೆ ಮಾಡ್ಕೊಳ್ತೀರಿ, ಈಗೆಲ್ಲ ಎಂತ ಮಾಡುವುದು ಅಂತ ಅವರನ್ನೊಂದಿಷ್ಟು ಸಮಾಧಾನ ಮಾಡಿ ಅವಳು ಕಣ್ಣೀರು ಹಾಕ್ತಾಳೆ. ನಚನೇ ಪತಯ ಸಂತಿ ನ ಪುತ್ರ ನಚ ಬಾಂಧವಾ, ಗಂಡಂದ್ರ ಮುಂದೆ ಈ ಧೈರ್ಯ ಯಾರಿಗೆ ಬರ್ಬೇಕ್ರಿ? ನನಗೆ ಗಂಡಂದಿರಿದ್ದವರು ಧಿಕ್ ಈ ಭಾವುಶಾಲಿ ಅಂತ ಏನ್ ಹೆಸರು ಕರ್ಕೊಳ್ತಾನೆ ಭೀಮಸೇನ, ಇವನ ಬಲ ತಾಕತ್ತಿಗೆ ತೋಳಿಗೆ ಧಿಕ್ಕಾರವಿರಲಿ. ಧಿಕ್ ಪಾರ್ಥಿವಸ್ಯ ಗಾಂಡಿವಂ, ಆ ಗಾಂಡೀವ ಅದು ಎಲ್ಲಿಂದ ದೊಡ್ಡದಾಗಿ ಅಂತ ತಂದಲೋ ನೋಡಿ. ಅವನು ಬೇರೆ ಕಡೆ ತುಂಬಾ ವ್ರತವನ್ನ ತಾಳಿದ್ದ, ಅಣ್ಣನನ್ನೇ ಕೊಲ್ಲಿಕ್ಕೆ ಹೋಗಿದ್ದ ಅರ್ಜುನ, ಆದ್ರೆ ದ್ರೌಪದಿ ಹೇಳಿದಾಗ ತಡಿಲಿಕ್ಕೆ ಆಗ್ಲಿಲ್ಲ, ಸುಮ್ನಿದ್ದು ಬಿಟ್ಟ. ಯಾಕಂದ್ರೆ ಅವಳು ಹೇಳಿದ್ದು ನೋವು. ಸಭೆಯಲ್ಲಿ 5 ಜನ ಗಂಡಂದಿರಿದ್ದು ಕೂಡ ನನ್ನ ಅವಮರ್ಯಾದೆಯ ಪರಿಸ್ಥಿತಿಯನ್ನು ಯಾರಿಗೂ ತಡಿಲಿಕ್ಕಾಗ್ಲಿಲ್ಲ. ಕೃಷ್ಣ, ನನ್ನ ಪರಿಸ್ಥಿತಿ ಏನು ಅಂತ ಇವರು ಯಾರಿಗೂ ಗೊತ್ತಿಲ್ಲ. ಗಂಡಂದ್ರು ಬೋಮಣ ಹಾಕೊಂಡು ಓಡಾಡಿದ್ರು ಯಾರು ಏನು ಅನ್ನಲ್ಲ. ಆದ್ರೆ ಒಂದು ಹೆಣ್ಣಿಗೆ ಸಭೆಯಲ್ಲಿ ತಂದ ಅವಮಾನಕ್ಕೆ ಮರ್ಯಾದೆಯನ್ನು ವಾಪಸ್ ಎಲ್ಲಿಂದ ತರ್ಲಿಕ್ಕಾಗುತ್ತೆ? ಆದ್ರಿಂದಾಗಿ ಈ ಕೌರವರ ಅಂದ್ರೆ ಅಷ್ಟರಲ್ಲಿ ಏನಾಗುತ್ತೆ, ಸಮಾಧಾನ ಅಂತ ಈ ಧರ್ಮರಾಜ ಯೋಚನೆ ತಾಳ್ತಾ ಇರ್ತಾನೆ. ಒಂದು 13 ತಿಂಗಳಾದ್ಮೇಲೆ ಒಂದ್ ದಿವಸ ಭೀಮಸೇನ ಹೇಳ್ತಾನೆ, ಹೊರಡೋಣ ಅಂತಾನೆ, ಯುದ್ಧಕ್ಕೆ ಹೋಗಿ ರಾಜ್ಯ ವಾಪಸ್ ತಗೊಳ್ಳೋಣ ಅಂತ. ಅದೇನು 13 ವರ್ಷ ಆಗ್ಬೇಕು ಹೇಳಿದ್ದಲ್ವಾ? ಇಲ್ಲ, ನಮ್ಮಲ್ಲಿ 13 ತಿಂಗಳೇ 13 ವರ್ಷ ಅಂತ ಡಿಸೈಡ್ ಮಾಡ್ಲಿಕ್ಕೆ ಬರುತ್ತೆ. ಈಗ ಚಾತುರ್ಮಾಸ್ಯ ಅಂತ ಇದ್ರೆ ಮಾಸ ಅನ್ನೋದಕ್ಕೆ ಪಕ್ಷ ಅಂತ ಅರ್ಥ ಮಾಡಿ 4 ತಿಂಗಳನ್ನು 2 ತಿಂಗಳನ್ನು ಮುಗಿಸ್ತಾ ಇಲ್ವಾ? ಹಾಗೇನೆ ವರ್ಷವನ್ನು ಕೂಡ ನಾವು ಮಾಸದ ಲೆಕ್ಕದಲ್ಲಿ ತಗೊಂಡು 13 ವರ್ಷ ಮುಗಿಯಿತು, ಹೊರಡುದೇ ಇವತ್ತು. ನೀನ್ ಯಾವ್ದಕ್ಕೂ ಇಲ್ಲ ಹೇಳ್ಬೇಡ, ನೀನ್ ಸ್ವಲ್ಪ ದಿವಸ ಬಿಟ್ರೆ ನೆತ್ತೆರು ತಣ್ಣಗಾಗಿ ಅಂಟ್ಕೊಂಡ್ ಬಿಡುದು ಬಿಟ್ಟು ಅದು ಬದುಕೇ ಇಲ್ಲ ಅಂತ ಆಗಿಬಿಡುತ್ತೆ, ಹೊರಡುದೇ ಈಗ ಅಂತಾನೆ. ಏನಪ್ಪ ನಿನ್ನ ಈ ಆಕ್ರೋಶ, ಸ್ವಲ್ಪ ಸಮಾಧಾನ ಮಾಡು. ನಾವು ಖಂಡಿತ 12 ವರ್ಷ ಆದ್ಮೇಲೆ ನೀನ್ ಹೇಳ್ಬೇಡ, ನಾನೇ ಯುದ್ಧಕ್ಕೆ ನಿಲ್ತೇನೆ. ಅದು ಬಿಸಿ ಮಾಡಿದ್ದು ಅವನ ರಕ್ತವನ್ನು. ಭೀಮಸೇನ ಏನು 13ನೇ ತಿಂಗಳಿಗೆ ಹೋಗ್ಬೇಕು ಅಂತಿರ್ಲಿಲ್ಲ, ಆಗಾಗ ಚೂರು ಪಂಪ್ ಹಾಕಿದ್ರೆ ಮಾತ್ರ ಅವನು ಸ್ವಲ್ಪ ಬಿಸಿ ಆಗ್ತಾನೆ. ಹಾಗೆ ಕೃಷ್ಣನು ಕೂಡ ಅಲ್ಲೊಂದು ಸ್ವಲ್ಪ ಬಿಸಿ ಮುಟ್ಟಿಸಿದ್ದ. ಹಾಗೆ ಭೀಮಸೇನ ಆಗಾಗ ಇಂಥ ಚರ್ಚೆಗಳು ನಡೀತಾ ಇದ್ವು. ಮಹಾಭಾರತದಲ್ಲಿ ತುಂಬಾ ಚೆನ್ನಾಗಿ ವನಪರ್ವದಲ್ಲಿ ಭೀಮಗೀತ ಅಂತ ಒಂದು ಸುಂದರವಾದ ದ್ರೌಪದಿ ಮತ್ತು ಧರ್ಮರಾಜನ ನಡುವೆ ಒಂದು ಸಣ್ಣ ವಾಗ್ವಾದ ನಡೆಯುತ್ತೆ. ವಾಗ್ವಾದದಲ್ಲಿ ಹೇಳ್ತಾಳೆ, ನಿನ್ನಿಂದಾಗಿ ಇಷ್ಟೆಲ್ಲ ಅನರ್ಥ ಆಗಿತ್ತು, ನನ್ನಿಂದೇನು, ಕ್ಷಮೆ ಅನ್ನೋದು ದೊಡ್ಡ ಗುಣ, ನಾನು ಕ್ಷಮಿಸಿದ್ದೇನೆ, ಕ್ಷಮೆ ಅನ್ನೋದ್ರ ಮುಂದೆ ನೀನು ಬೇರೆದ್ದನ್ನೆಲ್ಲ ದೊಡ್ಡದು ಅಂತ ಹೇಳಬೇಡ. ಅದಕ್ಕೆ ಅವಳು ಹೇಳ್ತಾಳೆ, ಧರ್ಮೋ ರಕ್ಷಿತಿ ರಕ್ಷಿತಃ, ಈ ಮಾತನ್ನು ನಾನು ತುಂಬಾ ನಂಬಿದ್ದೆ, ಆದ್ರೆ ಅಮೆಂಡ್ಮೆಂಟ್ ಮಾಡಬೇಕು. ದುರ್ಯೋಧನ ಯಾರು ಯುಧಿಷ್ಠಿರನನ್ನು ಬಿಟ್ಟು ಧರ್ಮೋ ರಕ್ಷಿತಿ ರಕ್ಷಿತಃ. ಯಾಕಂದ್ರೆ ನೀನು ಇಷ್ಟು ಧರ್ಮ ಮಾಡಿಯೂ ಕೂಡ
ನಿನ್ನ ರಾಜ್ಯವನ್ನು ಉಳಿಸ್ಲಿಲ್ಲ, ನನ್ನ ಮರ್ಯಾದೆ ಉಳಿಸ್ಲಿಲ್ಲ, ಆ ಧರ್ಮದಿಂದ ಏನು, ನಿನ್ನ ಧರ್ಮವನ್ನು ತಗೊಂಡು ಹೋಗಿ ಬೆಂಕಿಗೆ ಹಾಕು ಅಂತಾಳೆ. ಚರ್ಚೆಯ ದೃಷ್ಟಿಯಲ್ಲಿ ಧರ್ಮರಾಜನು ಅದನ್ನು, ಯಾರು ಭೀಮಸೇನನು ಅದನ್ನು ಸಮರ್ಥಿಸ್ತಾನ. ಅವಳು ಇಷ್ಟು ಖಾರವಾಗಿ ಮಾತಾಡಿದಾಗ ಧರ್ಮರಾಜನಿಗೆ ಮಾತಿಲ್ಲ. ಕೊನೆಗೇನು, ಗಂಡ ಅನ್ನುವ ಅಧಿಕಾರವನ್ನೇ ಚಲಿಸು, ಹೆಣ್ಮಕ್ಳು ಹೀಗೆಲ್ಲ ಜೋರು ಮಾತಾಡಬಾರ್ದು, ಬಾಯಿ ಮುಚ್ಕೊಳ್ಬೇಕು ಅಂತ ಅಂದುಬಿಟ್ಟ. ಆಗ ಭೀಮಸೇನ ಸಪೋರ್ಟ್ ಮಾಡ್ತಾನೆ. ಅವಳು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಹೇಳಿ. ದೈವ ಮತ್ತು ಪುರುಷ ಅನ್ನುವ ಎರಡು ವಿಷಯದಲ್ಲಿ ಪೌರುಷವನ್ನ ಅಂದ್ರೆ ಪ್ರಯತ್ನ ಅಂತ ಅರ್ಥ, ಪ್ರಯತ್ನವನ್ನ ಪಡದೆ ದೈವವನ್ನೇ ದೊಡ್ಡದು, ಕ್ಷಮೇ ದೊಡ್ಡದು ಅಂತ ಮಾತಾಡುವುದು ಕೈಲಾಗದವರ ಕೆಲಸ. ನೀನ್ ಮಾಡಿದ್ದು ತಪ್ಪೆ. ಅವಳು ಹೇಳಿದ್ರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅಂದ್ರೆ ನಿಜವಾಗಿ ಇದೊಂದು ನಮಗೆ ಮನೆಯಲ್ಲಿ ಹೀಗೊಂದು ಚರ್ಚೆ ಮನೆಯಲ್ಲಿ ನಡಿಬೇಕು ಯಾವಾಗಲೂ. ಅದು ಜಗಳ ಅಲ್ಲ. ಶಾಸ್ತ್ರೀಯ ದೃಷ್ಟಿಯಿಂದ ಎಷ್ಟೋ ಸರ್ತಿ ಕೊನೆಗೇನು ಅಂದ್ರೆ ಅಸ್ತ್ರ ಪ್ರಯೋಗ ಮಾಡುವುದು, ದೊಡ್ಡವರು ಮಾತಾಡಬಾರ್ದು ಅಂತ ಆಗ್ಬಿಡುತ್ತೆ. ಕೊನೆಗೆ ಏನ್ ಎದುರು ಮಾತಾಡುವುದು, ಸರಿ ಸ್ವಲ್ಪ ಬುದ್ಧಿವಂತಲಾದ್ರೆ ಪಕ್ಕಕ್ಕೆ ನಿಂತು ಮಾತಾಡ್ಬೇಕು, ನಾನು ಪಕ್ಕದಲ್ಲಿ ನಿಂತು ಮಾತಾಡ್ತೇನೆ, ಎದುರು ನಿಂತು ಮಾತಾಡ್ತಿಲ್ಲ ಅಂತ. ಆದರೆ ಭೀಮಸೇನ ನಿಂತಾಗ ಧರ್ಮರಾಜನಿಗೆ ಮಾತು ಕಟ್ಟಿತು. ತುಂಬಾ ಚೆನ್ನಾದ ಮಾತಿದೆ ಅಲ್ಲಿ. ಎಲ್ಲದಕ್ಕೂ ಮೂರು ಅಂಶಗಳು ಕಾರಣ ಒಂದು ಜಗತ್ತಿನ ವಿಷಯದಲ್ಲಿ. ಒಂದು ಸ್ವಭಾವ, ಎರಡನೇದು ಕರ್ಮ, ಮೂರನೇದು ಪ್ರಯತ್ನ. ಇದನ್ನು ವಿಚಾರಿಸ್ತಾ ಹೋದ್ರೆ ನಾವು ಬಹುಶಃ ಇವತ್ತಿಗೂ ಮುಗಿಯಲ್ಲ. ಇನ್ನೊಂದು 10 ದಿವಸ ಆದರೂ ಅಷ್ಟು ಚಂದದ ಚರ್ಚೆ ಇದೆ ಅಲ್ಲಿ. ಹಂತ ಹಂತವಾಗಿ ಪ್ರಶ್ನೆಗಳು ಬೆಳೀತಾ ಹೋಗುತ್ತೆ. ಹಂತ ಹಂತವಾಗಿ ಭೀಮಸೇನ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾ ಬರ್ತಾನೆ. ಸ್ವಭಾವವೇ ಎಲ್ಲದಕ್ಕೂ ಮೂಲ. ಸ್ವಭಾವವನ್ನು ಒಪ್ಪದೇ ಇದ್ರೆ ಕರ್ಮ ಸಿದ್ಧಾಂತವೇ ಬಿದ್ದು ಹೋಗುತ್ತೆ. ಆ ಕರ್ಮ ಇರುವುದರಿಂದಲೇನೆ ಪ್ರಯತ್ನಕ್ಕೊಂದು ಅರ್ಥ ಬರುತ್ತೆ. ಆ ಪ್ರಯತ್ನ ಇದ್ದಾಗಲೇನೆ ಯಶಸ್ಸು ಅನ್ನೋದು ಕೈಗೆ ಸಿಗುತ್ತೆ. ನೀನು ಇದರಲ್ಲಿ ಯಾವ ಪ್ರಯತ್ನವನ್ನು ಮಾಡದೆ ಎಲ್ಲ ದೈವ ಅಂದು ಬಿಟ್ರೆ ಯಾವುದೂ ಕೂಡ ಜಗತ್ತಿನಲ್ಲಿ ಇಲ್ಲಿ ತನಕ ನಡೀಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅದರಿಂದಾಗಿ ನಮ್ಮ ಪ್ರಯತ್ನ ಮಾಡಬೇಕು. ಪ್ರಯತ್ನನೇಕ ಮಗ್ರತೋ ವಿಧಾಯ ಕೂತಿ ಮಾಪ್ನುಮಃ. ಪ್ರಯತ್ನ ಮಾಡದೆ ಎಲ್ಲ ದೇವ್ರ ಇಚ್ಛೆ ಆಗುತ್ತೆ. ಹಾಗಾದ್ರೆ ಊಟದ ಮುಂದೆ ಕೂತ್ಕೋ, ಬಿಸಿ ಬಿಸಿ ತುಪ್ಪ ಹಾಕಿ ಕೈ ಕಟ್ಟಿ ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ ದೇವರೇ ಇವತ್ತು ಊಟ ಮಾಡಿಸ್ತಾನೆ ಅಂತ ಕೂತ್ಕೋ. ಕೊಡ್ತೀಯಾ? ಇಲ್ಲ. ಆಗ ಅಯ್ಯೋ ಕೈ ಕೊಟ್ಟಿದ್ದಾರೆ, ಘಮ ಘಮ ಅಂತಿದೆ, ಪಕ್ಕದವ್ರು ತಿನ್ನುವ ಶಬ್ದ ಪಚ ಪಚ ಅಂತಿದೆ, ಜೊತೆಗೆ ಬಾಯಿ ನೀರು ಬರ್ತಾ ಇದೆ, ಗೊತ್ತಾಗ್ತದೆ. ಕಣ್ಣರಿಯದಿದ್ದರೆ ಕರುಳರಿಯದೆ ಹಸಿವಾಗೂ ತಡಿಲಿಕ್ಕಾಗಲ್ಲ. ಅದರಿಂದಾಗಿ ನಿಧಾನಕ್ಕೆ ಕೈ ಹೋಗಿ ಕಲಸಿ ತಿನ್ನದ. ದೈವದ ಜೊತೆ ಒಂದು ಪುರುಷ ಬೇಕಾ? ಊಟ ಮಾಡಬೇಕಾ? ಊಟ ಮಾಡಬೇಕು ಅಂದ್ರೆ ಊಟ ಆದ್ಮೇಲೆ ಹೊಟ್ಟೆಯಲ್ಲಿ ದಕ್ಕುತ್ತೋ ಬಿಡುತ್ತೋ ದೇವ್ರ ಪ್ರಶ್ನೆ. ಅಜೀರ್ಣ ಆಗುತ್ತೋ, ಕರಗಿ ದೇಹಕ್ಕೆ ಸೇರುತ್ತೋ, ಉಷ್ಣಾಗಿ ಅಥವಾ ಕಫ ಆಗಿ ಇನ್ನೇನಾಗಿ ರೋಗ ಆಗುತ್ತೋ ಅದು ಬಿಡಿ. ಆದ್ರೆ ತಿನ್ನುವ ತನಕದ ಕೆಲಸ ದೇವರು ಹಲ್ ಕೊಟ್ಟದ್ದು ಯಾಕೆ? ಕೈ ಕೊಟ್ಟದ್ದು ಯಾಕೆ? ಕಣ್ಣಿನಿಂದ ಅದರ ಬಣ್ಣವನ್ನು ಗುರುತಿಸ್ಲಿಕ್ಕೆ ಕೊಟ್ಟದ್ದು ಯಾಕೆ? ಮೂಗಿನಿಂದ ಪರಿಮಳ ಕೊಟ್ಟದ್ದು ಯಾಕೆ? ಕಿವಿಯಿಂದ ಶಬ್ದ ಕೇಳಿ ಕುರುಕುರು ಕರಕರ ಅಂತಾದಾಗ ಅದರ ರುಚಿ ಅನಿಸ್ಬೇಕು ಅಂತ ಅಂದದ್ದು ಯಾಕೆ? ಇದೆಲ್ಲ ನಮಗೆ ಕೊಟ್ಟದ್ದೇ ಪ್ರಯತ್ನ ಮಾಡು ಅಂತ. ಆ ಪ್ರಯತ್ನ ಮಾಡಿಯೂ ಫಲಿಸದೇ ಇದ್ದಾಗ ದೇವರನ್ನು ಹೇಳಿ, ಪ್ರಯತ್ನವೇ ಮಾಡದೆ ಇದೆಲ್ಲ ಕ್ಷಮೆ, ಇದೆಲ್ಲ ದೈವ, ತಪ್ಪು, ನೀನು ಮಾಡುವುದು ತಪ್ಪು ಅಂತ ಕೊನೆಗೆ ಅನಿವಾರ್ಯವಾಗಿ ಯುಧಿಷ್ಠಿರನ ಮಾತು ಬಾಯಿ ಕಟ್ಟತ್ತೆ, ಒಪ್ಪಿಕೊಳ್ತಾನೆ. ಹೀಗೆ ನಾವು ಹೇಳುವುದೇನೆಂದ್ರೆ ಕಷ್ಟಪಟ್ಟರು ಕಾಡಿನಲ್ಲಿ ಅಂತ. ನಿಜವಾಗಿ ಕಷ್ಟಪಡಲಿಲ್ಲ. ಇಂಥ ಒಳ್ಳೆ ರುಚಿಯಾದ ಚರ್ಚೆ ಸಿಗಬೇಕಾದ್ರೆ ಯಾರ ಮನಸ್ಸು ದುಃಖಕ್ಕೀಡಾಗುತ್ತೆ ರೀ? ಇಷ್ಟು ಅದು ಭೀಮಸೇನ ಏನಾಯಿತು, ಇವರು ಬಂದ ಕೆಲವೇ ದಿನಗಳಲ್ಲಿ ಪಾಪ ಗಂಗೆ ನೀರು ಕುಡ್ಕೊಂಡು ಏನೋ ಸಿಕ್ಕಿದ ಗೆಡ್ಡೆ ಗೆಣಸನ್ನು ತಿನ್ಕೊಂಡು ಬಂದ್ರೆ ಜನ ಎಲ್ಲ ಬಂದು ಬಿಟ್ರು. ಎಷ್ಟೋ ಜನರನ್ನು ವಾಪಸ್ ಕಳಿಸಿದ್ರು. ಅನೇಕ ಜನ ಸ್ನಾತಕರು, ಅನೇಕ ಜನ ಋತ್ವಿಜರು, ಅನೇಕ ಜನ ಬ್ರಹ್ಮಚಾರಿಗಳು, ಅನೇಕ ಜನ ವಾನಪ್ರಸ್ಥಾಶ್ರಮಗಳು ಬಂದು ಬಿಟ್ರು ಸನ್ಯಾಸಿಗಳ ಜೊತೆಗೆ. ಬಂದಾಗ ಎಷ್ಟು ಜನ? 88,000 ಜನ. ಅವರನ್ನೆಲ್ಲ ತೃಪ್ತಿಪಡಿಸಬೇಕು ಅಂತ ಯೋಚನೆ ಮಾಡಿ ಸೂರ್ಯದೇವರನ್ನ ಪ್ರಾರ್ಥಿಸಿ ಅಕ್ಷಯ ಪಾತ್ರೆಯನ್ನು ಸ್ವೀಕರಿಸಿ ನಿತ್ಯವೂ ಕೂಡ ದ್ರೌಪದಿ ಊಟ ಮಾಡುವ ತನಕವೂ ಬಂದ ಎಷ್ಟೂ ಜನಕ್ಕೆ ಆಹಾರದ ವ್ಯವಸ್ಥೆ ಆಯಿತು. ಬರೀ ಊಟಕ್ಕೆ ಕರೆಸಿದ್ದಲ್ಲ, ಭೀಮಸೇನ ನಿತ್ಯವೂ ಕೂಡ ಮೈಕಿಲ್ದೆ ಪಾಠ ಮಾಡ್ತಿದ್ದ ಅಷ್ಟು ಜನಕ್ಕೆ. ತಲೆಗೆ ಆಹಾರ, ಹೊಟ್ಟೆಗೆ ಆಹಾರ. ಅದರಲ್ಲಿ ಒಬ್ರು ನಮಗೆ ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಬ್ರು ಅಚ್ಯುತ ಪ್ರಜ್ಞರು ಅಂತ ಬರ್ತಾರಲ್ವ, ಆ ದ್ರೌಪದಿ ಕೈಯಲ್ಲಿ ಬಡಿಸಿಕೊಂಡು ಒಬ್ಬ ಸಜ್ಜನನ ಮನೆಯಲ್ಲಿ ಬೊಗಸೆ ಹಿಡಿದು ಆಹಾರವನ್ನು ಸ್ವೀಕರಿಸಿದ್ದರ ಪರಿಣಾಮವಾಗಿ ಜ್ಞಾನವನ್ನು ಪಡೆಯುವ ದೊಡ್ಡವರ ಮನೆತನದ ಸಂಬಂಧ ಅಥವಾ ಗುರುಗಳ ಸಂಬಂಧ, ಶಿಷ್ಯನ ಮೂಲಕ ಭಗವಂತನ ಸಂಬಂಧ ಅವರಿಗೆ ಉಂಟಾಯಿತು. ಹಾಗಾಗಿ ದೇವರಿಗೆ ನಿವೇದಿತವಾದ ಒಂದು ಮನೆಯಲ್ಲಿ ಅನ್ನ ನಮಗೆ ಪಾತಕೆ ಮಹತಿ ಪ್ರಾಪ್ತೆ ಪ್ರಾಯಶ್ಚಿತ್ತ ವಿವರ್ಜಿತೆ ಯಾಚಯೇದ್ ವೈಷ್ಣವಸ್ಯಾನ್ನಂ ತದಭಾವೇ ಜಲಂ ಪಿಬೇತ್ ಅಂತ ಒಂದು ಮಾತು. ಮಹಾಪಾತಕವೇ, ಬದುಕಿನಲ್ಲಿ ಇದನ್ನು ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ,
ಯಾವುದೇ ಜ್ಯೋತಿಷ್ಕರಾಗ್ಲಿ, ಯಾವುದೇ ದೊಡ್ಡ ಆ, ಸರ್ಪ ಹೋಮಗಳೋ ಇನ್ನೇನೇನೇನೋ ಮಾಡಿ ಅದು ಪರಿಹಾರ ಆಗಲಿಲ್ಲ ಅನ್ನುವ ಸ್ಥಿತಿಯಲ್ಲಿ ಮಹತಿ ಪಾತಕೆ ಪ್ರಾಪ್ತೆ, ಪ್ರಾಯಶ್ಚಿತ್ತವೇ ಇಲ್ಲ, ಆದ್ರೆ ಒಳಗಿನಿಂದ ಪಶ್ಚಾತ್ತಾಪ ಅಂತೂ ಪಟ್ಟಿದ್ದಾನೆ. ಆಗ ಪರಿಹಾರ ಏನು ಅಂದ್ರೆ, ಒಬ್ಬ ಯಾಚೆಯೇ ವೈಷ್ಣವಸ್ಯಾನ್ನ, ವೈಷ್ಣವ ಅಂದ್ರೆ ಬರೀ ವೇಷಧಾರಿಯ ಬಗ್ಗೆ ಹೇಳಿದ್ದಲ್ಲ, ವೈಷ್ಣವ ಅಂದ್ರೆ ಏನು ಅಂತ ಕೃಷ್ಣ ಹೇಳಿದ್ದಾನೆ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ವೈಷ್ಣವ ಅಂದ್ರೆ ಯಾರು ಅಂದ್ರೆ, ನಿಮಗೆ ವೈಷ್ಣವ ಜನತೋ ಅಂತ ಒಂದು ಪದ್ಯ ಇದೆ, ತುಂಬಾ ಸುಂದರವಾದ ಪದ್ಯ, ನಿಜವಾದ ವೈಷ್ಣವನನ್ನು ಪರಿಚಯಿಸುವ, ಸುಮ್ಮನೆ ವೇಷ ಆಷಾಢಭೂತಿತನದ ವೈಷ್ಣವತ್ವವನ್ನು ಹೇಳಿಲ್ಲ. ವಿಷ್ಣು ಅಂದ್ರೆ ಸಕಲ ವಿಶ್ವವನ್ನು ಪ್ರವೇಶಿಸಿ ಎಲ್ಲದರಲ್ಲಿ ಇದ್ದು ಎಲ್ಲ ರೀತಿಯಾದ ಪ್ರೀತಿಯನ್ನು ಎಲ್ಲ ರೀತಿಯಾದ ಅನುಗ್ರಹವನ್ನು ಮಾಡುವನು ದೇವರು ಅಂತ ಎಡೆಬಿಡದೆ ಎಣಿಸುವ ಒಬ್ಬ ಸಜ್ಜನನ ಮನೆಯಲ್ಲಿ ಬೇಡಿ ಅನ್ನ ತಿನ್ಬೇಕಂತೆ. ಸಿಗ್ಲಿಲ್ಲ, ಅವನೇ ಪಾಪ ಅವತ್ತಿನ ಗತಿಗೆ ನೋಡ್ತಾ ಇದ್ದಾನೆ. ಒಂದು ಲೋಟೆ ನೀರಾದ್ರೂ ಕೊಡಿ ಅಂತ ಅವ್ರ ಮನೆಯಲ್ಲಿ ಬೇಡಿ ತಿಂದ್ರೆ, ಅದಕ್ಕೆ ಈ ಶ್ರಾವಣ ಶನಿವಾರದಲ್ಲಿ ನಮಗೆ ಒಂದು ಕೆಲವು ಕಡೆ ಪದ್ಧತಿ ಇದೆ, ಮನೆ ಮನೆಗೆ ಹೋಗಿ ಈಗೇನು ಅಂದ್ರೆ ಫೋನ್ ಮಾಡಿ ಹೇಳುದು, ನಾವು ಬರ್ತೀವಿ, ಒಂದೆರಡು ಪಾವ್ ಅಕ್ಕಿ ತೆಗ್ದಿಡಿ ಅಂತ. ಎಲ್ಲ ನಾಟಕ. ಆದ್ರೆ ನಿಜವಾಗಿ ಅದೇನರ್ಥ ಗೊತ್ತಾ, ಬೇಡಿ ತಿನ್ನುವಾಗ ಆದ ಅವಮಾನಗಳನ್ನ ಸಹಿಸಿ ಅಭ್ಯಾಸ ಆಗಬೇಕು ಅಂತ. ಎಷ್ಟೋ ಜನ ಬಾಗಿಲು ಹಾಕ್ಬಿಡ್ತಾರೆ, ಏನು ಮೈ ಕೈ ಲಟ್ಟ ಇಲ್ವಾ, ದುಡಿದು ತಿನ್ಬಾರ್ದ ಅಂತ ಬೈತಾರೆ. ಬೈಸ್ಕೊಂಡ್ರು ಬೇಸರ ಪಟ್ಕೊಳ್ಳದೆ ಬೇಡಿದ ಅನ್ನವನ್ನೇ ಬೇಯಿಸಿ ನಿವೇದಿಸಿ ನಾನು ಊಟ ಮಾಡ್ತೇನೆ ಅಂತ ಅನ್ನುವ ವ್ರತವನ್ನ ತೊಟ್ಟವನಿಗೆ ಬದುಕಿನ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಹಾಗೊಂದು ವ್ಯವಸ್ಥೆಯ ದೃಷ್ಟಿಯಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಕ್ಕೆ ಒಬ್ಬ ಜ್ಞಾನಿಯ ಮನೆಯ ಅನ್ನವನ್ನು ಬೇಡಬೇಕು ಅಂತಿದೆ. ಹಾಗೆ ಅಚ್ಯುತ ಪ್ರಜ್ಞರು ಭೀಮಸೇನನ ಪಾಠ ಕೇಳಿ ದ್ರೌಪದಿಯ ಊಟ ಮಾಡಿ ಆಚಾರ್ಯ ಮಧ್ವರಂತ ಶಿಷ್ಯರನ್ನ ಪಡೆದ್ರು ಅಂತ ಮಧ್ವ ವಿಜಯ ಉಲ್ಲೇಖಿಸುವುದನ್ನು ಯೋಚನೆ ಮಾಡಿದ್ರೆ ನಾವು ಪ್ರಸಾದಕ್ಕೆ ಎಷ್ಟು ಬೆಲೆ ಕೊಡ್ಬೇಕು. ಅದೇನಾಗತ್ತೆ ಗೊತ್ತಾ, ಪ್ರಸಾದಕ್ಕೆ ಮಾತ್ರ ಬೆಲೆ ಕೊಡ್ತೇವೆ ನಾವು. ಪ್ರಸಾದ ಪೂರ್ವದ ಪೂಜೆಯೂ ಬೇಡ, ಪ್ರಸಾದ ನಂತರದ ಪ್ರವಚನವೂ ಬೇಡ, ಅದಾಗಬಾರದು. ಅಲ್ಲಿ ಅವರು ಪಾಠ ಕೇಳಿ ಊಟ ಮಾಡಿದ್ರು, ಬರೀ ಊಟ ಮಾಡಿ ಹೋಗಿದ್ದಕ್ಕೆ ಆಚಾರ್ಯರಂತ ಗುರುಗಳು ಶಿಷ್ಯರು ಸಿಗ್ಲಿಲ್ಲ. ಚೆನ್ನಾಗಿ ಎರಡಕ್ಕೂ ಸಮಯ ಕೊಡಬೇಕು, ತಲೆ ಆಹಾರಕ್ಕೂ ಸಮಯ ಕೊಡಬೇಕು, ಹೊಟ್ಟೆ ಆಹಾರಕ್ಕೂ ಸಮಯ ಕೊಡಬೇಕು. ನಮ್ದು ಪ್ರಾಬ್ಲಮ್ ಏನಂದ್ರೆ, ಯಾರೋ ಒಬ್ರು ಈ ಪ್ರವಚನಕ್ಕೆ ಬರುವುದಿಲ್ಲ ಅಂತ ಯೋಚನೆ ಮಾಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಪೂಜೆಯ ಸಮಯದಲ್ಲೇ ಪ್ರವಚನ ಇಟ್ರು. ಮರು ದಿವಸ ಪೂಜೆ ಆಗಿ ಪ್ರವಚನ ಆದ್ಮೇಲೆ ಮತ್ತೆ ಊಟಕ್ಕೆ ಬಂದ್ರು. ಕೊನೆಗೆ ಏನ್ ಮಾಡಿದ್ರು ಅಂದ್ರ ಸ್ವಾಮಿಗಳು ಊಟದಲ್ಲೇ ಕೂತಲ್ಲಿ ಎಲ್ಲ ಎಲೆಗೆ ಬಡಿಸಿ ಗೋವಿಂದ ಹಾಕೋ ಮುಂಚೆ ಮೈ ಕಿಡ್ಕೊಂಡು, ನೀವು ಪ್ರವಚನಕ್ಕೆ ಅಂತ ಕರೆದ್ರೆ ಲೇಟ್ ಆಗಿ ಬರ್ತೀರಾ, ಇವತ್ತು ನಾನು ಇಲ್ಲೇ ಪ್ರವಚನ ಮಾಡ್ತೀನಿ ಅಂತ 1 ಗಂಟೆ ಕೂತವ್ರನ್ನ ಊಟ ಪ್ರವಚನ ಮಾಡಿ ಆಮೇಲೆ ಎಲೆ ಬಡಿಸಿ. ಹೀಗೆಲ್ಲ ಕಷ್ಟ ಬಿಡಬೇಕಾದ ಸ್ಥಿತಿ ಇವತ್ತು ಬರ್ತಾ ಇದೆ. ಅಂದ್ರೆ ಹಾಗೆ ನಾವು ತಲೆಗೆ ಆಹಾರ ಕೊಡುವ ವಿಷಯದಲ್ಲಿ ಅಕಸ್ಮಾತ್ ಒಬ್ರು ಕೊಡುವವರು ಸಿಕ್ಕಿದಾಗಲೂ ತಪ್ಪಿಸಿಕೊಳ್ತೇವೆ ಅಂದ್ರೆ ಐತರೆಯ ಉಪನಿಷತ್ತು ಹೇಳುತ್ತೆ, ಮತ್ತೆ ಜನ್ಮದಲ್ಲಿ ಅವನಿಗೆ ಅಂತ ಜ್ಞಾನ ಸಿಗುವಂತಹ ಅವಕಾಶ ಬರುವುದಿಲ್ಲ, ಮನುಷ್ಯನಾಗಿ ಹುಟ್ಟುವುದಿಲ್ಲ. ಅದನ್ನು ತಿರಸ್ಕಾರ ಮಾಡಿದ್ದಕ್ಕೆ ಮಹಾ ಅನರ್ಥ, ಜ್ಞಾನದ ದಾರಿಯೇ ತಡೆದು ನಿಂತು ಹೋಗಿಬಿಡುತ್ತೆ. ಅಂತಹ ಅಪರಾಧ ನಾವು ಯಾವತ್ತಿಗೂ ಮಾಡಬಾರದು ಅಂತ. ಹಾಗೆ ಭೀಮಸೇನ ಜ್ಞಾನದ ಮಹಾ ಉಪದೇಶದ ಕರ್ತವ್ಯವನ್ನ ಆ ಕಾಡಿನ ವಾಸದ ಅಷ್ಟೂ ದಿನಗಳಲ್ಲಿ ಚೆನ್ನಾಗಿ ನಡೆಸಿದ್ದ. ಅದು 12 ವರ್ಷದ ಚಾತುರ್ಮಾಸ್ಯ, 12 ತಿಂಗಳ ಚಾತುರ್ಮಾಸ್ಯವೂ ಅಲ್ಲ. ಈ 2 ವರ್ಷದ ಚಾತುರ್ಮಾಸ್ಯ ಒಂದಿದೆ ನಮ್ಮಲ್ಲಿ. ಉಡುಪಿಯಲ್ಲಿ ಸ್ವಾಮಿಗಳೆಲ್ಲ ರಥಬೀದಿ ಬಿಟ್ಟು ಹೋಗ್ಲಿಕ್ಕಿಲ್ಲ ಕೃಷ್ಣನ ಪೂಜೆ ಮಾಡುವವರಿಗೆ. ನಮಗೆ ಲಾಕ್ಡೌನ್ 1 ತಿಂಗಳಾದಾಗಲೇ ಜೀವ ಬಿಡ್ತೇವೆ. ಅಲ್ಲಿ ಸ್ವಾಮಿಗಳಿಗೆ 2 ವರ್ಷ ರಥಬೀದಿಯಿಂದ ಹೊರಗೆ ಬರ್ಲಿಕ್ಕಿಲ್ಲ, ಅವರಿಗೆ ಅದೊಂದು ನಿತ್ಯ ಅಭ್ಯಾಸ. ಹಾಗೆ ಅಂದ್ರೆ ಇದು ಪ್ರಾಕೃತಿಕವಾಗಿ ನಾವು ಮಾಡಿಕೊಡುವ ಲಾಕ್ಡೌನ್. ನಿಜವಾಗಿ ಈ ಚಾತುರ್ಮಾಸ್ಯ ಏನಿದೆ, ನಾವೇ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಮಾಡುವಂತಹ ಕೆಲಸ ಅದು. ಇದನ್ನು ನಾವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಇಂಥ ಮಹಾಮಾರಿಗಳು ನಮ್ಮನ್ನು ಕಾಡಲ್ಲ. ನಾವು ಯಾವಾಗ ಬೇಕಾಬಿಟ್ಟಿಯಾಗಿ ಪ್ರಕೃತಿಯ ಮೇಲೆ ದಾಳಿ ಮಾಡ್ತಾ ಹೋಗ್ತೇವೆ, ಆಗ ಅದೇ 1 ವರ್ಷಕ್ಕೆ 2 ವರ್ಷಕ್ಕೆ ಬೇಕಾದಾಗ ಒಂದು 12 ವರ್ಷಕ್ಕೊಮ್ಮೆಯೋ 15 ವರ್ಷಕ್ಕೊಮ್ಮೆಯೋ ಲಾಕ್ಡೌನ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾವು ಅವಕಾಶ ಕೊಡಬಾರದು ಅಂತ ಪ್ರಾಚೀನ ಋಷಿಗಳು ಚೆನ್ನಾಗಿ ಯೋಚನೆ ಮಾಡಿಯೇ ಈ ಚಾತುರ್ಮಾಸದ ವ್ಯವಸ್ಥೆ. ಅದು ಪಾಠ ಪ್ರವಚನಕ್ಕೂ ಆಗತ್ತೆ, ಜೊತೆಗೆ ಪ್ರಕೃತಿಯಲ್ಲಿ ನಮ್ಮ ಸಂಬಂಧ ಕಮ್ಮಿ ಆದಾಗ ಅಲ್ಲಿ ಚೆನ್ನಾಗಿ ಮಳೆ ಬೆಳೆಗಳಿಂದಾಗಿ ಪ್ರಕೃತಿಯಲ್ಲಿ ಬೆಳೆಯುವುದು ಚೆನ್ನಾಗಾಗುತ್ತೆ. ಇದೆಲ್ಲ ಒಂದು ಹಿಂದಿನ ಯೋಚನೆ. ಭೀಮಸೇನನ ಆ ಅದ್ಭುತವಾದ ನಡೆ ಏನೇನಿತ್ತು ಅಂತ ಒಂದ್ಸರ್ತಿ ಮಧ್ಯದಲ್ಲಿ ವಿದುರನ ಹತ್ರ ಕೇಳ್ತಾನೆ, ಹೇಗಿದೆ ಪಾಂಡವರ ಓಡಾಟ ಅಂತ. ಹೋಗಿ ಕೆಲವೇ ದಿವಸಕ್ಕೆ ಒಂದು ಕಿರ್ಮೀರ ಅನ್ನುವ ರಾಕ್ಷಸನನ್ನು ಕೊಂದ ಕಥೆಯನ್ನ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅಂದ್ರೆ
ಕಥೆಯ ಶೈಲಿ ಉಂಟಲ್ಲ ಮಹಾಭಾರತದ್ದು, ಅದು ಅನ್ಯಾದೃಶ. ನಾವು ಇವತ್ತು ಸಿನಿಮಾಗಳಲ್ಲಿ ಏನೇನು ಟೆಕ್ನಿಕ್ ನೋಡ್ತೇವೆ, ನೀವು ಮಹಾಭಾರತ ಓದಿ ಯಾವುದೇ ಸಿನಿಮಾ ನೋಡಿದ್ರು ನಿಮ್ಗದು ಹೊಸತು ಅಂತ ಅನ್ಸಲ್ಲ. ಭಾಗವತ ಶುರುವಾಗುವುದು ಹೇಗೆ, ನಾವು ಸಾಮಾನ್ಯ ಇವತ್ತಿನ ಚಲಚಿತ್ರಗಳಲ್ಲಿ ಕೆಲವೊಂದು ಸರ್ತಿ ಲಾಸ್ಟ್ ಘಟನೆ ನಡೆದಿರುತ್ತೆ, ಅದೇನು ಅಂತ ಹುಡುಕ್ತಾ ಹಿಂದಕ್ಕೆ ಹೋಗ್ತದೆ ಕಥೆ. ಭಾಗವತ ಶುರುವಾಗುವುದು ಹಾಗೆಯೇ, ತೊಡೆ ಮುರಿದು ಬಿದ್ದ ದುರ್ಯೋಧನ ಅಳ್ತಾ ಕೂತಿದ್ದಾನೆ, ಅಶ್ವತ್ಥಾಮಾಚಾರ ಅಲ್ಲಿಗೆ ಬರ್ತಾರೆ. ಬಂದಾಗ ನಿಷ್ಪಾಂಡವಂ ಕುರು, ಪಾಂಡವರ ಒಂದು ಸಂತತಿ ಉಳಿಬಾರದು, ಪಾಂಡವರು ಉಳಿಬಾರದು ಅಂತ ಹೇಳಿ ಹೋದ ಕಥೆಯಿಂದ ಮುಂದೆ ಅಶ್ವತ್ಥಾಮನೇ ಶುಕಾಚಾರ್ಯರಾಗಿ ಹುಟ್ಟಿ ತಾನೇ ಅನ್ಯಾಯ ಮಾಡಿದ ಮಗುವಿಗೆ ತಾನೇ ಉದ್ಧಾರ ಮಾಡಬೇಕು ಅಂತ ಅನ್ನುವ ದೃಷ್ಟಿಯಿಂದ ಭಾಗವತದ ಉಪದೇಶಕ್ಕೋಸ್ಕರ ಹೇಳದೆ ಕೇಳದೆ ತಾನೇ ಹುಡುಕಿ ಗುರುವಾಗಿ ಶಿಷ್ಯ ತಯಾರಾಗಿದ್ದಾನೆ ಅಂತ ಅಲ್ಲಿಗೆ ಬಂದು ಉಪದೇಶ ಮಾಡುತ್ತಾರೆ. ಇದು ಕಥೆ ಹೇಳುವ ರೀತಿ. ಈ ಭೀಮಸೇನನ ಪಾತ್ರದ ಚಿತ್ರಣವೂ ಕೂಡ ಅತ್ಯಂತ ಅದ್ಭುತ. ಎಷ್ಟೋ ವಿಷಯಗಳನ್ನು ಮಾತಾಡುವಾಗ ನಮ್ಮಲ್ಲಿ ನಾಟಕಗಳಲ್ಲಿ ಸಾಮಾನ್ಯ ಕೆಲವು ಪ್ರಯೋಗಗಳಿರ್ತಾರೆ. ಇದು ಯಾರು ಹೇಳುವುದು ಗೊತ್ತಾ, ಇದು ನಾನು ಹೇಳುದು ಅಂತ ಹೆಸರು ಹೇಳುವುದಿಲ್ಲ, ನಾನು ಹೇಳುದು ಅಂತ ನಾನು ಹೇಳುದು ಅಂತ ಹೇಳಲ್ಲ, ನನ್ನ ಹೆಸರು ಹೇಳುದು. ಇದು ಕೃಷ್ಣರಾಜ ಹೇಳುವ ಮಾತು, ಎಚ್ಚರ ಇರಲಿ. ಅಂದ್ರೆ ಆ ಮಾತಿನಲ್ಲಿ ಈ ಮಾತು ನಾನು ಆಡಿದ ಮೇಲೆ ಅದು ಅತ್ಯಂತ ಅಗತ್ಯವಾಗಿ ನೀವು ತಿಳ್ಕೊಳ್ಬೇಕಾದದ್ದು, ಪಾಲಿಸಬೇಕಾದದ್ದು ಅಂತ ಹೇಳುವ ಒಂದು ಸ್ಟೈಲ್ ಇದೆ. ಅದು ಭೀಮಸೇನನ ಮಾತು. ಇದು ಹೇಳ್ತಾ ಇರೋದು ಭೀಮಸೇನ. ಈ ಯುದ್ಧ ಆಗೇ ಆಗುತ್ತೆ, ಆದಾಗ ಇವರು ಇಷ್ಟು ಜನರ ತಲೆ ಹೋಗೇ ಹೋಗುತ್ತೆ, ನೀನು ದುಃಖ ಪಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳುವ ಮಾತು ಭೀಮಸೇನೋ ಭಣತ್ಯಯಂ. ಈ ಮಾತನ್ನು ಹೇಳ್ತಾ ಇರುವುದು ಭೀಮಸೇನ. ಅದರಿಂದ ನೀನು ಇದರ ಬಗ್ಗೆ ಸಂದೇಹ ಪಡಬೇಕಾದ ಅಗತ್ಯ ಇಲ್ಲ. ಅಂದ್ರೆ ಮಾತಿನ ವರಸೆಯ ಬಗ್ಗೆ ಭೀಮನಲ್ಲಿ ಏನೇನಿತ್ತು ಅನ್ನೋದಕ್ಕೋಸ್ಕರ ಒಂದು ಸಣ್ಣ ಮಾತು ಹೇಳಿದೆ. ಅಂಥ ನೂರಾರು ತರದ ಹೊಸ ಪ್ರಕ್ರಿಯೆಗಳನ್ನು ನಾವು ಇವತ್ತೇನೆಲ್ಲ ಕಾಣ್ತೇವೋ ಇದು ಭಾರತಕ್ಕೆ ತುಂಬಾ ಹಳೆಯದು. ಮಹಾಭಾರತಕ್ಕಂತೂ ಇನ್ನೂ ಹಳೆಯದು. ಅದರಿಂದಾಗಿ ಮಹಾಭಾರತ ಓದದೇ ಹೋಯಿತು ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೇನು ಕಳ್ಕೊಂಡಿದ್ದೇವೆ ಅಂತ ಗೊತ್ತಾಗದಷ್ಟು ಹೆಡ್ಡರಾಗಿ ಬಿಡ್ತೇವೆ. ಕಿರ್ಮೀರ ಇಡೀ ಮುನಿಕುಲಗಳನ್ನೇ ಅಲುಗಾಡಿಸಿದ ಮಹಾ ಕ್ರೂರಿ. ಅವನನ್ನು ಕೊಂದ ಮೇಲೆ ಋಷಿಮುನಿಗಳಿಗೆ ನೆಮ್ಮದಿಯಿಂದ ಧ್ಯಾನ ಅನುಷ್ಠಾನ ನಿತ್ಯದ ತಪಸ್ಸುಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಯಿತು ಅಂತ ಭೀಮನಲ್ಲಿ ಬಂದು ರಕ್ಷಣೆ ಕೊಟ್ಟದ್ದಕ್ಕಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ಆಯಿತು, 12 ವರ್ಷ ಕಳೆಯುವ ಸಂದರ್ಭ ಬಂದಾಗ ಇದ್ದಕ್ಕಿದ್ದಂತೆ ಒಂದು ದಿವಸ ಅಲ್ಲಿಗೆ ದೂರು ಬಂತು. ಅವ್ರು ಕೂತಿದ್ದ ಜಾಗಕ್ಕೆ ಏನಾಯಿತು ಅಂದ್ರೆ, ಒಂದು ಜಿಂಕೆ ಯಾರೋ ಒಬ್ಬ ಋತ್ವಿಗೆ ನಿತ್ಯ ಮಥನ ಮಾಡಿ ಆಹುತಿ ಕೊಟ್ಟು ಪ್ರಸಾದವಾಗಿದ್ದದ್ದನ್ನೇ ಆಹಾರವಾಗಿ ಸ್ವೀಕರಿಸುವವನಿಗೆ ಅವತ್ತು ಅರಣಿ ಇಲ್ಲ. ಅದು ಕೋಡನ್ನ ಆ ಮರದ ಕೊಂಬೆಗೆ ತಿಕ್ಕುತ್ತಾ ಇದೆ. ತಿಕ್ಕುವಾಗ ಅದು ಹಗ್ಗದಲ್ಲಿ ಸಿಕ್ಕಿಸಿದ ಅರಣಿ ಅಂತಂದ್ರೆ ಒಂದು ಕೆಳಗಡೆ ಮರದ ಕೋಲಿರುತ್ತೆ, ಅದರ ಮೇಲೊಂದು ಮರದ ಕೋಲಿರುತ್ತೆ, ಅದಕ್ಕೆ ಮಧ್ಯಕ್ಕೆ ಒಂದು ಕಟ್ಟಿಗೆ ಕಟ್ಟಿರ್ತಾರೆ, ಹಗ್ಗ ಹಾಕಿ ಮಧ್ಯದಲ್ಲಿ ಮಜ್ಜಿಗೆ ಕಡದ ಹಾಗೆ ಕಡಿಬೇಕಿರುತ್ತೆ. ಮಜ್ಜಿಗೆ ಕಡದ ಹಾಗೆ ಕಡಿಯುವುದು ಅಂದ್ರೆ ಮತ್ತೆ ಏನು ಹಿಂದಿದ್ದು ಯಾವ್ದಾದ್ರು ಚಿತ್ರ ತೋರಿಸ್ಬೇಕು, ಇವತ್ತು ಮರ್ತೇ ಹೋಗಿದೆ. ಯಾಕಂದ್ರೆ ಬೆಣ್ಣೆನೂ ಸಿಗುತ್ತೆ, ಮೊಸರು ಸಿಗುತ್ತೆ, ನಾವು ಯಾವುದನ್ನು ಮನೆಯಲ್ಲಿ ಮಾಡುವುದು ಅಂತ ಮರ್ತು ಹೋಗಿದೆ. ಆ ಮಥಿಸುವ ಅರಣಿ ಅದರ ಹಗ್ಗದ ತುದಿ ಅದರ ಕೋಡಿಗೆ ಸಿಕ್ಕಿ ಅದು ಓಡಿ ಹೋಯ್ತು. ಹೆದರಿ ಓಡಿ ಹೋದ್ರೆ ಆ ಋತುಜ ಹೇಳ್ತಾನೆ, ನಾನು ಇವತ್ತು ಯಜ್ಞ ಮಾಡದೇ ಇದ್ರೆ ನಾನು ಪ್ರಸಾದ ಸ್ವೀಕಾರ ಮಾಡಲ್ಲ, ಏನಾದ್ರೂ ಮಾಡಿ ರಕ್ಷಣೆ ಕೊಡಿ ಅಂತ ಕೇಳಿದಾಗ ತಕ್ಷಣವೇ ಅದರ ಹಿಂದೆ ಬೆನ್ನಟ್ಟಿಕೊಂಡು ಬಂದ್ರು ಎಲ್ಲ 5 ಜನ. ಸಿಗಲೇ ಇಲ್ಲ ಅದು ಕೊನೆಗೆ ಎಲ್ಲೋ ಒಂದ್ ಕಡೆ ವಿಶ್ರಾಂತಿಗೆ ಅಂತ ಸಂಜೆ ಆಗಿದೆ. ಬೆಳಗ್ಗೆ ಹೊರಟವರು ಸಂಜೆ ತನಕ ಓಡಿದ್ದು ಕೂತ್ರೆ ಎಲ್ಲರಿಗೂ ಬಾಯಾರಿಕೆ ಆಗಿದೆ. ಆಗ ಒಬ್ಬೊಬ್ಬರೇ ಹೇಳಿ ಕಳುಹಿಸಿದ್ರು, ಬಾಯಾರಿಕೆ ಆಗ್ತಾ ಇದೆ, ಹೋಗಿ ಎಲ್ಲಿ ಆದ್ರೂ ನೀರು ತಗೊಂಡು ಬನ್ನಿ ಅಂತ. ಒಬ್ಬ ಹೋದ, ಬರಲಿಲ್ಲ. 2ನೇನು ಹೋದ, ಬರಲಿಲ್ಲ. 3ನೇನು. ಯಾವಾಗ್ಲೂ ಮನೆಗೆ ಯಾರಾದ್ರೂ ಬಂದ್ರೆ ಸಣ್ಣ ಮಗು ಇದ್ರೆ ಹೋಗಿ ಬಾಗಿಲು ನೋಡು ಅಂತ ಕಳಿಸೋದಲ್ವಾ. ನಮ್ದು ದೊಡ್ಡವರು ಫಸ್ಟ್ ಹೋಗುದಿಲ್ಲ, ಯಾರಾದ್ರೂ ನೋಡು ಅಂತ. ಅವನೇನೋ ಸೈನ್ ಹಾಕ್ಬೇಕು, ನೀವೇ ಬರಬೇಕು ಅಂತ ಮತ್ತೆ ನಾವು ಹೋಗ್ತೀವಿ. ಇಲ್ಲ ಅಂದ್ರೆ ಅವನೇನು ಕೊಟ್ಟು ಅದು ತಗೊಂಡ್ಬರ್ತಾನೆ, ಯಾರೋ ಕೊಟ್ಟರು ತಗೊಂಡ್ಬಂದೆ ಅಂತ. ಹಾಗೆ ಮೊದಲು ಸಹದೇವ, ಆಮೇಲೆ ನಕುಲ, ಆಮೇಲೆ ಅರ್ಜುನ, ಆಮೇಲೆ ಭೀಮ ಹೋದವರು ಒಬ್ರು ಬರಲಿಲ್ಲ. ಈ ಭೀಮಸೇನ ಹೋದ್ಮೇಲೂ ಬರಲಿಲ್ಲ ಅಂತ ಆದಾಗ ಇವನಿಗೆ ಸ್ವಲ್ಪ ಪ್ರಶ್ನೆ ಹುಟ್ಟಿತು. ಬಂದು ನೋಡಿದ್ರೆ ಈ ಪ್ರಸಂಗದಲ್ಲಿ ನಮಗೆ ಭೀಮನ ಪಾತ್ರದ ಬಗ್ಗೆ ಮಾತ್ರ ಸ್ವಲ್ಪ ಗಮನಿಸಬೇಕಾದ ಅಂಶ. ಭೀಮಸೇನ ಹೋದ, ಅವನಿಗೆ ಅಸಾಧ್ಯವಾದ ಸಂಗತಿಯೇ ಇಲ್ಲ, ಅವನಿಗೆ ಅರ್ಥ ಆಗಿದೆ. ಆದರೂ ತಮ್ಮಂದಿರನ್ನು ನೋಡಿ ಅವನು ಹೇಳಿದ, ಮಮ ಪೂರ್ವ, ನನ್ನ ಅಂದ್ರೆ ಮೊದಲಿನಿಂದಲೂ ನನ್ನ ವಶದಲ್ಲಿರುವ ಜಾಗ ಇದು, ಅದರಿಂದಾಗಿ ನೀನು ಇದರ ನೀರು ಕುಡಿಬೇಕು ಅಂತಂದ್ರೆ ನನ್ನ ಪರ್ಮಿಷನ್ ಬೇಕು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಮಾತ್ರ ನೀನು ನೀರು ಕುಡಿಲಿಕ್ಕೆ ನಾನು ಅವಕಾಶ ಕೊಡ್ತೇನೆ ಅಂತ. ಭೀಮಸೇನನ ವ್ರತ ಏನು ಗೊತ್ತಾ, ಯಾವತ್ತೂ ಯಾವುದೇ ವಿದ್ಯೆಯನ್ನ ತನಗೆ ಪ್ರತಿಫಲವಾಗಿ ಏನೋ ಸಿಗಬೇಕು ಅನ್ನುವ ಕಾರಣಕ್ಕೆ ಮಾರುವವನಲ್ಲ.
ಅವನು ಅಷ್ಟು ದಿವಸ ಪಾಠ ಮಾಡಿದ್ದಾನಲ್ಲ, ಒಂದು ದಿವಸ ಯಾರ ಹತ್ರ ಫೀಸ್ ತಗೊಂಡು ಪಾಠ ಮಾಡಿಲ್ಲ. ಅದು ಈ ದೇಶದ ಇತಿಹಾಸದಲ್ಲೇ ಇಲ್ಲ. ನಮಗೆ ಈ ಬ್ರಿಟಿಷರು ಬಂದ ಮೇಲೆ ಈ ದುರಭ್ಯಾಸಗಳನ್ನೆಲ್ಲ ಅಭ್ಯಾಸ ಮಾಡಿಸಿದ್ದು. ಮಕ್ಕಳು ಅದರಿಂದಾಗಿ ಇವತ್ತು ಕೂತು ಕೇಳ್ತಾರೆ, ಅಧ್ಯಾಪಕರು ನಿಂತು ಪಾಠ ಮಾಡಬೇಕು. ದುಷ್ಪರಿಣಾಮ ಅದು ಅನಿವಾರ್ಯ. ಇಲ್ಲಾಂದ್ರೆ ಗುರುಗಳು ಕೂತು ಪಾಠ ಮಾಡಿದ್ರೆ ಶಿಷ್ಯ ನಿಂತು ಕೇಳಬೇಕು, ಏನಪ್ಪಾ ಅದು ಸಮಸ್ಯೆ ಹೇಳಿ, ನಂಗೆ ಅರ್ಥ ಆಗ್ಲಿಲ್ಲ ಅಂತ ಕೇಳಬೇಕು. ಇವತ್ತು ಪರಿಸ್ಥಿತಿ ವಿರುದ್ಧವಾಗಿ ನಿಲ್ಲಿಕ್ಕೆ ಕಾರಣ ಶಿಷ್ಯತ್ವದ ವ್ಯವಸ್ಥೆ, ಗುರುತ್ವದ ವ್ಯವಸ್ಥೆ ಹೋಗಿ ಸ್ಟೂಡೆಂಟ್ ಮತ್ತು ಟೀಚರ್ ಆಗಿರುವುದೇ ಸಮಸ್ಯೆ. ಯಾಕಂದ್ರೆ ಶಿಷ್ಯ ಅಂದ್ರೆ ಶಾಸನಕ್ಕೆ ಒಳಗಾಗಲಿಕ್ಕೆ ಯೋಗ್ಯನಾದವ ಅಂತ ಅರ್ಥ. ಛಾತ್ರ ಅಂದ್ರೆ ಗುರುಗಳ ತಪ್ಪನ್ನ ಮರೆತು ಅವರಲ್ಲಿ ಗುಣಗಳನ್ನು ಮಾತ್ರ ಯೋಚನೆ ಮಾಡುವವ ಅಂತ ಅರ್ಥ. ಅಂತೆವಾಸಿ ಅಂದ್ರೆ ಗುರುಗಳ ಪಾದದ ಗುಣದಲ್ಲೇ ಇದ್ದು ಎಲ್ಲಾ ಪ್ರಶ್ನೆಗಳಿಗೂ ಅವರಿಂದ ಉತ್ತರವನ್ನ ಪಡೆಯಬೇಕು ಅನ್ನುವ ಹಠ ಮಾಡುವವ ಅಂತ ಅರ್ಥ. ಈ ಹೊತ್ತಿನ ಸಂಸ್ಕೃತಿಗಳು ಎಲ್ಲಿ ಉಳಿದಿದೆ ಇವತ್ತು? ಆದ್ರೆ ಭೀಮಸೇನನ ವ್ರತ ಏನು ಅಂದ್ರೆ, ಯಾವತ್ತೂ ವಿದ್ಯೆಯನ್ನ ಮಾರಿ ನನಗೆ ನೀರು ಬೇಕು ಅಂತ ಕುಡಿಯುವವನಲ್ಲ ನಾನು. ನಿನ್ನ ಪ್ರಕಾರ ನಿನಗದೇನೋ ಇದೆಯಲ್ವಾ ಹಠ, ಆ ಹಠದ ಪ್ರಕಾರ ನಾನು ಈ ನೀರನ್ನು ಕುಡಿಯಲ್ಲ, ನಿನ್ನ ವ್ರತದ ಹಾಗೆ ನಾನು ಮಲ್ಕೊಂಡ್ಬಿಡ್ತೇನೆ ಅಂತ ಅವನೇ ಮಲ್ಕೊಂಡ. ಅಣ್ಣ ಬಂದ್ರೆ ಅವನು ಬಹಳ ಧರ್ಮಿಷ್ಠ. ಅವನು ಏನ್ ಪ್ರಶ್ನೆ ಕೇಳು, ನಮ್ಮ ತಮ್ಮಂದ್ರೆ ಉಳಿಸ್ಕೊಳ್ತೇನೆ ಅಂತ ಹೇಳಿ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು ಕೊನೆಗೆ ಅದರಲ್ಲಿ ಒಂದು ಧರ್ಮರಾಜನ ಬಗ್ಗೆ ತಿಳ್ಕೊಳ್ಬೇಕಾದ ಅಂಶ. ಧರ್ಮರಾಜ ಸಭೆಯಲ್ಲಿ ಅಷ್ಟು ಅನರ್ಥ ಆದ್ರೂ ಕೂಡ ಮನುಷ್ಯತ್ವದ ದೃಷ್ಟಿಯಿಂದ ತುಂಬಾ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು. ನಿನಗೆ ಒಬ್ಬರನ್ನು ಉಳಿಸ್ಕೊಡ್ತೇನೆ ಅಂತಾನೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಮೇಲೆ. ಆಗ ಅವನು ಯಾರನ್ನು ಕೇಳಬೇಕು? ಒಂದೋ ಭೀಮನನ್ನು, ಒಂದು ಅರ್ಜುನನನ್ನು ಕೇಳಬೇಕು. ಅವನು ಕೇಳ್ತಾನೆ, ನಕುಲನನ್ನು ಬದುಕಿಸು ಅಂತಾನೆ. ಯಾಕೆಂದ್ರೆ ಒಂದು ತಾಯಿಯ ಮಗನಾಗಿ ನಾನಿದ್ದೇನೆ, ಇನ್ನೊಂದು ತಾಯಿಯ ಮಕ್ಕಳ ಸಂತತಿಯೇ ಇಲ್ಲ ಅಂತಾಗುತ್ತೆ, ನಕುಲನನ್ನು ಬದುಕಿಸು. ಸಂತೋಷ ಆಗಿ ಎಲ್ಲರನ್ನು ಬದುಕಿಸಿ ಕಳುಹಿಸ್ತಾನೆ ಅಂತ ಅನ್ನುವಲ್ಲಿಗೆ ಅವರ ಆ 12ನೇ ವರ್ಷದ ಮುಗಿತಾಯ ಆಗುತ್ತೆ. ಅರಣಿ ಸಿಗುತ್ತೆ, ಅದನ್ನು ತಗೊಂಡು ಅವನಿಗೆ ಕೊಡ್ತಾರೆ. ಎಲ್ಲ ಆಯ್ತು, ಮುಂದಿನ ಸಿದ್ಧತೆ ಬೇಕೀಗ. ಎಲ್ಲರೂ ಒಂದೊಂದು ರೀತಿಯ ಸಿದ್ಧತೆ ಮಾಡಿ ಅವನು ವರನು ಕೊಡ್ತಾನೆ. ಆ ಯಕ್ಷ, ನಿಮ್ಮ ಮುಂದಿನ ವರ್ಷ 1 ವರ್ಷ ನಿಮ್ಗೆ ಯಾವುದೇ ರೀತಿಯಿಂದಲೂ ಕೂಡ ನಿಮ್ಮ ಗುರುತನ್ನ ಹಿಡಿಯದಂತೆ ನೀವು ಬದುಕ್ತೀರಿ ಅಂತ. ಅಷ್ಟಾದ ಮೇಲೆ ಮಾತುಕತೆ ಆಗತ್ತೆ. ಅವನು ಹೇಳಿದ್ದು ಪ್ರಸಿದ್ಧವಾದ ನಗರ ಆಗಿರ್ಬೇಕು, ಹತ್ತಿರದಲ್ಲಿ ಇರಬೇಕು, ಎಲ್ಲರೂ ಒಟ್ಟಿಗಿರಬೇಕು. ಇಷ್ಟರಲ್ಲಿ ಯಾವುದು ಒಂದು ಮಿಸ್ ಆದ್ರೂ ನೀವು ಔಟ್. ಮತ್ತೆ ವಾಪಸ್ 12 ವರ್ಷ 1 ವರ್ಷದ್ದು ಸ್ಥಿತಿಯೇ ಮೊದಲಿನಂತೆ ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡಿದ್ರು, ಹತ್ತಿರದ ಮತ್ಸ್ಯ ದೇಶವೇ ಬೆಟರ್. ಅನೇಕ ರಾಜ್ಯಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆಯುತ್ತೆ. ಕೊನೆಗೆ ಮತ್ಸ್ಯ ದೇಶವನ್ನ ತೀರ್ಮಾನ ಮಾಡ್ತಾರೆ. ಎಲ್ಲರೂ ಒಂದೊಂದು ವೇಷ ಹೇಳ್ತಾರೆ. ಭೀಮಸೇನನಿಗೆ ಏನು ವೇಷ ಹಾಕಿದ್ರು? ಅವನು ಯಾವ ವೇಷ ಹಾಕಿದ್ರು ಭೀಮಸೇನ ಅಂತ ಗೊತ್ತಾಗುತ್ತೆ. ಈ ಅರ್ಜುನನಿಗೋ ಒಂದು ಶಾಪ ವರವಾಗಿ ಪರಿಣಮಿಸಿತು. ಉರ್ವಶಿಯ ಹತ್ತಿರ ಹೋದ ಪ್ರಸಂಗದಲ್ಲಿ ನೀನು ಒಂದು ಆಚೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಸ್ಥಿತಿಯಲ್ಲಿ ಇರುವ ಅನ್ನೋ ಶಾಪ ಕೊಟ್ಟರೆ ಇಂದ್ರ ಅದನ್ನು ವ್ಯವಸ್ಥೆ ಮಾಡಿ 1 ವರ್ಷಕ್ಕೆ ನಿಯೋಜನೆ ಮಾಡಿ ಕಳುಹಿಸಿಕೊಟ್ಟ. ಈ ಭೀಮನನ್ನು ಏನ್ ಮಾಡುದು? ಯಾವ ಸ್ಟೇಜ್ನಲ್ಲಿ ಕೂಡಿಸಿದ್ರು ಅವನು ಋತ್ವಿಜನ ಆದ್ರೆ ಆವೇಶ ಹಾಕಿದ್ರೆ ವಾದ ಮಾಡಿ ಎಲ್ಲರನ್ನು ಸೋಲಿಸಿ ಎಲ್ರಿಗೂ ಗೊತ್ತಾಗುತ್ತೆ. ಕ್ಷತ್ರಿಯರನ್ನಾಗಿ ಮಾಡಿದ್ರೆ ಗುದ್ದಿ ಕೊಂದ್ಬಿಡ್ತಾನೆ. ವೈಶ್ಯರನ್ನಾಗಿ ಮಾಡಿದ್ರೆ ಅದು ಸಮಸ್ಯೆನೆ, ಅವನು ಯಾವುದನ್ನು ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ. ಕೊನೆಗೆ ಅವನನ್ನು ಸೂದ ವೇಷಮವಾಪ್ನಿಯಾತ್, ಒಬ್ಬ ಅಡಿಗೆಯವನಾಗಿ 4ನೇ ವರ್ಣದವನಾಗಿ ನೀನು ಕಾರ್ಯವನ್ನು ಮಾಡಬೇಕು ಅಂತ ರಾಜನಿಗೆ ಅವನು ಅಡಿಗೆ ಮಾಡಿ ಎಲ್ರಿಗೂ ಹಾಕ್ತಿದ್ದ. ಅಲ್ಲಿ ಧರ್ಮರಾಜ ಕಂಕನಾದ. ಕಂಕ ಅಂದ್ರೆ ಒಬ್ಬ ಅಲ್ಲಿಯ ಧರ್ಮ ಅಧ್ಯಕ್ಷನಾಗಿ ಸಲಹೆ ಸೂಚನೆಗಳನ್ನು ಕೊಡುವ. ವಿರಾಟನಿಗೆ ಹತ್ತಿರದ ಒಬ್ಬ ಪಾಸಾಡಿ ಬೇಕು, ಜೊತೆಗೊಬ್ಬ ಬೇಕು. ಅದಕ್ಕೋಸ್ಕರ ಅವನು ಅಲ್ಲಿ ಕೂತ. ಇವನು ಅಡಿಗೆ ಮನೆಗೆ ಹೋದ. ಸೌಟು ಸಟ್ಟಗೆ ಹಿಡ್ಕೊಂಡು ಬಂದಿದ್ದು. ತುಂಬಾ ಚೆನ್ನಾಗಿದೆ ಆ ವಿರಾಟ ಪರ್ವದ ಆದಿಯ 4ನೇ 5ನೇ ಅಧ್ಯಾಯದಲ್ಲಿ ಅವನು ಬಂದ ರೀತಿ. ಅವನ ಬಟ್ಟೆ ಎಲ್ಲ ಕರಿಕಟ್ಟಿತ್ತಂತೆ, ಮಸಿ ಹಾಕಿದ್ದ. ಅದು ಆವತ್ತಿನಿಂದ ಇದ್ದದ್ದೇ. ಅದು ಬುಲೆಟ್ ಪ್ರೂಫ್, ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ. ಹಾಕೊಂಡು ಬಂದ್ರೆ ಇವನಿಗೆ ಆಶ್ಚರ್ಯ ಆಯ್ತು. ಅವನು ಹೇಳ್ತಾನೆ, ವಿರಾಟ ಹೇಳ್ತಾನೆ, ನಿನ್ನನ್ನು ನೋಡಿದ್ರೆ ಅಡಿಗೆ ಒಂಥರ ಕಾಣಲ್ಲ ನೀನು. ನಿನ್ನ ಕೈಗೆ ರಾಜ್ಯದ ಚುಕ್ಕಾಣಿ ಕೊಟ್ರೆ ನೀನು ಅತ್ಯಂತ ಸಮರ್ಥವಾಗಿ ನಡೆಸುವ ಇಂದ್ರನಂತೆ, ಮೂಲದ ವಾಯುದೇವನಂತೆ ನೀನು ಕಾಣಿಸ್ತಾ ಇದ್ದೀನಿ ಅಂತಾನೆ. ಅದೆಲ್ಲ ಎಲ್ಲಿ ಆಗುತ್ತೆ, ನನಗೆ ಸಟ್ಟಗೆ ಹಿಡಿದು ಸೌಟ್ ಹಿಡಿದು ಒಲೆ ಮೇಲೆ ಕೂತ್ರೆ ಇನ್ನೆಂಥದ್ದು ಗೊತ್ತಿಲ್ಲ ಅಂತಾನೆ. ಸರಿ ಆಯ್ತು, ನೀನು ಇಷ್ಟು ಹೇಳಿದ ಮೇಲೆ ಅದು ಎಲ್ಲದಕ್ಕೂ ಅವರು ಒಪ್ಪಿಕೊಳ್ಳುದು ಯಾಕೆ ಅಂದ್ರೆ, ಪಾಂಡವರ ಹತ್ರ ಹಿಂದೆ ಕೆಲಸ ಮಾಡ್ತಿದ್ವಿ ಅಂತ ಅವರದ್ದೊಂದು ಹಿಂದಿನ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಎಲ್ಲಿ ಬೇಕಾದ್ರೂ ಎಕ್ಸ್ಪೀರಿಯನ್ಸ್ ಕಾರ್ಡ್ ಬೇಕಲ್ವ, ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಬೇಕಲ್ವ. ಅವ್ರು ಟ್ರ್ಯಾಕ್ ರೆಕಾರ್ಡ್ ಕೊಟ್ಟದ್ದೇ ಪಾಂಡವರು ಅಂತ ತಕ್ಷಣ ಒಪ್ಪಿಕೊಂಡದ್ದು ಅದು ಮುಂದೆ ತುಂಬಾ ಚೆನ್ನಾಗಿದೆ.
ಅಡಿಗೆಯ ಅನೇಕ ವಿವರಣೆಗಳು, ಅವನು ಮಾಡಿದ ಅಡಿಗೆ ಪದಾರ್ಥಗಳು, ಅದನ್ನು ನೆಲ್ಲುವುದು, ವಿರಾಟ ಖುಷಿ ಪಡುವುದು. ಕೊನೆಗೆ ಒಂದು 4 ತಿಂಗಳಾಗುವಾಗ ಒಬ್ಬ ಜೀಮೂತ ಅಂತ ಒಬ್ಬ ಮಲ್ಲ ಬರ್ತಾನೆ. ಮಲ್ಲ ಬಂದು ಅಲ್ಲಿ ಇದ್ದ ಎಲ್ಲರನ್ನೂ ಸೋಲಿಸಿ ಬಿಡ್ತಾನೆ. ಕೊನೆಗೆ ಹೇಳ್ತಾನೆ, ವಿರಾಟನ ಆಸ್ಥಾನದ ಮರ್ಯಾದೆ ನೀರು ಪಾಲಾಯಿತು, ಏನ್ ಮಾಡುದೀಗ ಅಂತ. ಆಗ ಧರ್ಮರಾಜ ಹೇಳ್ತಾನೆ, ಟಂಕ, ಅಯ್ಯೋ ನಮ್ಮಲ್ಲಿ ಒಬ್ಬ ಅಡಿಗೆಯವನಿದ್ದಾನಲ್ಲ, ಅವನು ಹಿಂದೆ ಪಾಂಡವರ ಹತ್ರ ಇರಬೇಕಾದ್ರೆ ಸ್ವಲ್ಪ ಈ ಮಲ್ಲ ಇದೆಲ್ಲ ಮಾಡಿ ಅಭ್ಯಾಸ ಇತ್ತು, ಬೇಕಾದ್ರೆ ಒಂದ್ಸಲ ಅವನನ್ನು ಕಳಿಸು. ಆಗ ಅಲ್ಲಿ ಅಡಿಗೆ ಮನೆಯ ಪಕ್ಕದಲ್ಲಿ ಓಡಾಡ್ತಾ ಇದ್ದ ಹೆಣ್ಮಕ್ಳು ಹೇಳುದು, ಅಯ್ಯೋ ನಾನು ಕಳಿಸ್ಬೇಡಿ, ಚಂದ ಅಡಿಗೆ ಮಾಡಿ ಹಾಕ್ತಾನೆ, ಇವನನ್ನು ಕಳಿಸ್ಬಿಟ್ರೆ ನಾಳೆ ನಮ್ಗೆ ಯಾರು ರುಚಿ ರುಚಿ ಅಡಿಗೆ ಯಾರು ಮಾಡಿ ಹಾಕ್ತಾರೆ, ಇವನದ್ದು ಹೋಗುದು ಬೇಡ ಅಂತ. ಅಂದ್ರೆ ಅಷ್ಟು ಅಂದ್ರೆ ಇಂಥ ಸಣ್ಣ ಸಣ್ಣ ಮಾತುಗಳಿಂದಲೇ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ವ್ಯಾಸರ ಕಥೆಯ ಶೈಲಿ ಇದೆಯಲ್ವಾ, ಅದು ಓದುವಾಗ ಮೈ ರೋಮ ಅಂಚಾಗತ್ತೆ ರೀ. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚಂದ ಮಹಾಭಾರತದ ಕಥೆಯನ್ನು ವರ್ಣಿಸುವುದು ಅಂತಂದ್ರೆ. ಸರಿ, ಚೀಮುತನ ಜೊತೆಗೆ ಯುದ್ಧ ಆಗುತ್ತೆ. ಹೇಳ್ತಾನೆ, ಒಂದೇ ಸತ್ಯ ಕೊಂದ್ಬಿಡ್ಬೇಡಪ್ಪ, ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡಿ ಆಮೇಲೆ ಅವನನ್ನು ಸಂಹಾರ ಮಾಡಿ. ಅವನ ಜೊತೆಗೆ ತುಂಬ ಅನೇಕ ಸಣ್ಣ ಸಣ್ಣ ಪಿಂಡಗಳೆಲ್ಲ ಇರ್ತವೆ, ಅವುಗಳನ್ನೆಲ್ಲ ಹೊಡಿಲಿಕ್ಕೆ ಹೋಗುದೇ ಇಲ್ಲ ಅವನು. ಫಸ್ಟ್ ದೊಡ್ಡದನ್ನೇ ಹೊಡೆದು ಬಿಡ್ತಾನೆ. ಮಹಾಮಲ್ಲ ಭಂಗ ನ್ಯಾಯ ಅಂತ ಒಂದು ನ್ಯಾಯ ಇದೆ ಸಂಸ್ಕೃತದಲ್ಲಿ. ದೊಡ್ಡದನ್ನು ಉರುಳಿಸಿಬಿಟ್ರೆ ಉಳಿದದ್ದೆಲ್ಲ ಔಟು ಅಂತ ತಾನಾಗೆ ತೀರ್ಮಾನ ಆಗುತ್ತೆ. ಹಾಗಾಗಿ ಅವನ ಜೊತೆಗೆ ಹೋರಾಡಿ ಕೊಂದು ಬಿಡ್ತಾನೆ. ಆಗ ವಿರಾಟನಿಗೆ ಬಹಳ ಸಂತೋಷ ಆಗುತ್ತೆ. ನೀನು ಏನ್ ಬೇಕಾದ್ರೂ ಕೇಳು, ನನ್ನ ರಾಜ್ಯವನ್ನೇ ಕೊಡ್ತೇನೆ, ನನಗೆ ಅಷ್ಟು ಸಂತೋಷ ಆಗಿದೆ ಅಂತ. ಇಲ್ಲಪ್ಪ, ನಾನು ಸೌಟ್ ಹಿಡ್ಕೊಂಡು ನನ್ನ ಅಡಿಗೆ ಮನೆಗಿಂತ ದೊಡ್ಡ ಕೆಲಸದ ಬೇರೆ ಏನೂ ಇಲ್ಲ ನನಗೆ, ನಾನು ಹೋಗ್ತೇನೆ ಅಂತ ಅಲ್ಲಿ ಒಳಗೆ ಹೋಗ್ತಾನೆ. ಇಲ್ಲಿಗೆ ಮುಗಿದು ಸುಮಾರು 10 ತಿಂಗಳು ಮುಗಿಯುವಾಗ ಎಲ್ಲೋ ಯುದ್ಧಕ್ಕೆ ಹೋದ ವಿರಾಟ ಮರಳಿ ಬರ್ತಾನೆ. ಮರಳಿ ಬಂದಾಗ ತನ್ನ ಸುದೇಶ್ನೆಯ ಸಹೋದರಿ, ಅವಳಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಹೆಣ್ಣು ಮಗಳನ್ನು ನೋಡ್ತಾನೆ. ಯಾಕೆಂದ್ರೆ ಅಲ್ಲಿ ಸೈರಂಧ್ರಿಯಾಗಿ ದ್ರೌಪದಿ ಕಾರ್ಯ ಮಾಡ್ತಿರ್ತಾಳೆ. ಅವಳನ್ನು ನೋಡಿ ಆಕರ್ಷಿತನಾಗಿ ಅವಳನ್ನ ನನ್ನ ಅಂತಃಪುರಕ್ಕೆ ಕಳುಹಿಸಿಕೊಡು ಅಂತ ಇನ್ನಿಲ್ಲದಂತೆ ಅವಳನ್ನು ಹಠ ಮಾಡ್ತಾನೆ. ಕೊನೆಗೆ ಎಲ್ಲಿಗೆ ಅಂದ್ರೆ ಅವನ ಹಠ, ನಿನಗೆ ನಿನ್ನ ಮಾಂಗಲ್ಯ ಭಾಗ್ಯ ಬೇಕು ಅಂತಂದ್ರೆ ಇವತ್ತು ನೀನು ಏನಾದ್ರೂ ನೆಪ ಮಾಡಿ ನನ್ನ ಹತ್ರ ಕಳಿಸ್ಲೇಬೇಕು ಅಂತ ಒತ್ತಾಯ ಮಾಡ್ತಾನೆ. ಆಗೆಲ್ಲ ಮಾತಿದೆ ಅಲ್ಲಿ, ನಾವು ಇವತ್ತು ಈ ಡಿಯೋಡ್ರೆಂಟ್ ಎಲ್ಲ ಬಳಸುವಾಗ ಅದೇನೋ ಹೀಗೆ ಹಾಕೊಂಡ ತಕ್ಷಣ ಹೆಣ್ಮಕ್ಳೆಲ್ಲ ಓಡಿ ಬರ್ತಾರೆ ಅಂತ ಅನ್ನೋ ಚಿತ್ರ ಎಲ್ಲ ಇದೆಯಲ್ಲ, ಅದು ಹೊಸ್ತೇನಲ್ಲ, ಅದು ಭಾರತದಲ್ಲಿದೆ. ಅವನು ಹೇಳ್ತಾನೆ, ಹೆಣ್ಣು ಮಕ್ಕಳನ್ನ ನನ್ನೆಡೆಗೆ ಸೆಳೆಯಬಲ್ಲಂತಹ ಅತ್ಯಂತ ಅಪೂರ್ವವಾದ ಅತ್ತರುಗಳನ್ನ ನಾನು ಸಿದ್ಧಪಡಿಸಿ ಇಟ್ಟಿದ್ದೇನೆ. ನಾನು ಹಾಕೊಂಡ ತಕ್ಷಣ ಅವಳು ಬರಲಿಲ್ಲ ಅಂದ್ರೆ ಕೇಳು, ಅದರಿಂದಾಗಿ ನೀನೇನು ಹೆದರ್ಬೇಡ, ಅವಳನ್ನು ಬರೆಸ್ಕೊಳ್ಳುವ ಕೆಲಸ ನನಗೆ ಗೊತ್ತಿದೆ. ಒಂದ್ಸರ್ತಿ ನನ್ನಲ್ಲಿಗೆ ಬಂದು ಹೋಗ್ಲಿ ಅಷ್ಟೇ, ಅವಳು ಉಳಿದಿದ್ದು ನಾನು ನೋಡ್ಕೊಳ್ತೇನೆ ಅಂತ. ಸರಿ, ಅವಳು ಬಂದಾಗ ಮೈರೇಯ ಅಂದ್ರೆ ಮದ್ಯವನ್ನ ಕೇಳಿರ್ತಾಳೆ, ಅದನ್ನು ತಗೊಂಡು ಬರ್ಲಿಕ್ಕೆ ಅವಳು ಬೇಡ ಬೇಡ ಅಂತ 10 ಸಲ ಹೇಳ್ತಾಳೆ. ನನಗೆ 5 ಜನ ಗಂಡಂದಿರಿದ್ದಾರೆ, ಅವರ ಕೆಂಗಣ್ಣಿಗೆ ಬಿದ್ದರೆ ಮತ್ತೆ ಎಲ್ರಿಗೂ ತೊಂದರೆ ಆಗುತ್ತೆ, ಅದರಿಂದಾಗಿ ನಾನು ಈ 1 ವರ್ಷ ಮಾತ್ರ ಇರುವುದು, ಅಲ್ಲಿ ತನಕ ಹೇಗಾದ್ರೂ ಮಾಡಿ ನನ್ನನ್ನು ಉಳಿಸ್ಕೊ ಅಂತ. ಅವಳು ಹೇಳ್ತಾಳೆ, ನನ್ನ ಬಾಂಗಲ್ಯ ಉಳಿಸ್ಲಿಕ್ಕೋಸ್ಕರ ಇದು ಬೇರೆ ದಾರಿ ಇಲ್ಲ ಅಂತ ಕಳುಹಿಸಿಕೊಡ್ತಾಳೆ. ಅಲ್ಲಿ ಅವಳ ಮೇಲೆ ಬಲಾತ್ಕಾರ ಮಾಡುವ ಪ್ರಯತ್ನ ಮಾಡಿದಾಗ ಅವಳಲ್ಲಿ ನಿಂತಹ ವಾಯುವಿನಿಂದ ಆವಿಷ್ಟವಾದ ಹೇತಿ ಎನ್ನುವಂತಹ ಒಬ್ಬ ಸೂರ್ಯನ ಸೇವಕನೊಬ್ಬ ಅವನನ್ನು ತೆಗೆದು ದೂಡ್ತಾನೆ. ಯಾರು? ಇವಳ ಮೇಲೆ ಕೈ ಹಾಕಿದಾಗ, ವಸ್ತುತ ಅವಳು ದೂಡಿದಾಗ, ಅದರ ಜೊತೆಗೆ ಆ ಶಕ್ತಿಯು ಕೆಲಸ ಮಾಡಿದೆ, ಅದು ಅವರಿಗೆ ನಿರಂತರ ಸಹಾಯಕ್ಕೆ ಇದ್ದಂತಹ. ಅವನು ಹೇಳ್ತಾನೆ, ಅವಳಿಗೆ ತೊಂದರೆ ಆಗ್ತಾ ಇದೆ, ಬೇಗ ರಕ್ಷಿಸು ಅಂತ ಸೂರ್ಯ ಹೇಳಿ ಕಳುಹಿಸಿದ್ದಕ್ಕೆ ಅವನು ಬಂದು ದೂಡ್ತಾನೆ. ಅವನು ದೊಡ್ಡ ಆಸ್ಥಾನದ ಮಧ್ಯದಲ್ಲಿ ಬಂದು ಬೀಳ್ತಾನೆ, ಎಲ್ಲರ ಮಧ್ಯದಲ್ಲಿ. ಬಿದ್ದಾಗ ಅವಮಾನ ಆಗುತ್ತೆ. ಅವಳನ್ನ ಚೆನ್ನಾಗಿ ಮುಡಿ ಹಿಡಿದು ನೆಲದಲ್ಲಿ ದರದರ ಅಂತ ಎಳ್ಕೊಂಡು ಬಂದು ವಿರಾಟನ ಮುಂದೆ ಮಲಗಿಸಿ, ಇವಳನ್ನ ನಾನು ಬಯಸಿದ್ದೇನೆ, ಇವಳನ್ನ ತಡೆಯೋರು ಯಾರಾದ್ರಿದ್ರೆ, ಇವಳ ಬಯಕೆಯನ್ನು ಯಾರಾದ್ರೂ ತಡೆಯೋರಿದ್ರೆ ಹೇಳಿ. ಅಷ್ಟೊತ್ತಿಗೆ ಧರ್ಮರಾಜನಿಗೆ ಕಕ್ಕ ಭೀತಿ ಆಗಿಬಿಟ್ಟಿದ್ದಾನೆ. ಯಾಕೆಂದ್ರೆ ಅಷ್ಟೊತ್ತಿಗೆ ಆ ಶಬ್ದ ಕೇಳಿದ ತಕ್ಷಣ ಭೀಮಸೇನ ಹೊರಗೆ ಬಂದಿದ್ದಾನೆ. ಹೊರಗೆ ಬಂದು ಆ ಅರಮನೆಯ ಅಂತಃಪುರದ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದ ಬುಡಕ್ಕೆ ಕೈ ಹಾಕಿ ಅಲ್ಲಾಡಿಸ್ತಾ ಇದ್ದಾನೆ, ಒಂದೇಟು ಮುಗಿಸುದು ಅಂತ. ಆಗ ಎಷ್ಟು ಚಂದ ಇದೆ ಧರ್ಮರಾಜನ ಮಾತು, ಆ ಮರ ಇನ್ನೂ ಒಣಗಿಲ್ಲಪ್ಪ, ಹಸಿ ಕಟ್ಟಿಗೆ ಒಳಗಿದೆ, ಒಣಗಿದ ಕಟ್ಟಿಗೆ ಒಳಗಿದೆ, ಅದು ಇನ್ನೂ ಹಸಿ ಇದೆ, ಹಸಿ ಇದ್ದದನ್ನ ಹೀಗೆಲ್ಲ ಅಡಿಗೆಗೆ ಬಳಸಬಾರದು, ಒಳಕ್ಕೆ ಹೋಗು ಅಂತ. ಅದು ಅವರಿಬ್ಬರಿಗೆ ಮಾತ್ರ ಅರ್ಥ ಆಗುತ್ತೆ. ನಮ್ಮ 12 ತಿಂಗಳ ಈ ಕಾಲ ಹಸಿಯಾಗಿದೆ, ಈಗಲೇ ನಾವು ಇದನ್ನು ಮುರಿದ್ರೆ ನಾವು ಮತ್ತೆ ಬಹಳ ದೀರ್ಘಕಾಲ ಕೆಟ್ಟದ್ದನ್ನು ಅನುಭವಿಸಬೇಕಾಗುತ್ತೆ, ಸುಮ್ಮನಿರು ಅಂತ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾನೆ ಧರ್ಮರಾಜ. ಅಣ್ಣನ ಮಾತು ಅಂತ ಸುಮ್ಮನಿರ್ತಾನೆ. ಅಷ್ಟೊತ್ತಿಗೆ ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾಳೆ. ಆದರೆ ಅವತ್ತು ರಾತ್ರಿ ಬೇರೆ ಯಾರತ್ರೂ ಹೋಗಲ್ಲ ದ್ರೌಪದಿ, ಅಡಿಗೆ ಮನೆಗೆ ಬರ್ತಾಳೆ.
ಗಂಧವನ್ನು ತೆಗೆದು ತೆಗೆದು ಕೈಯೆಲ್ಲ ಹೇಗೆ ಮರಗಟ್ಟಿ ಹೋಗಿದೆ ಅನ್ನೋದನ್ನು ತೋರಿಸ್ತಾಳೆ. ಅಲ್ಲಿ ತಡಿಲಿಕ್ಕಾಗದೆ ನೀನಿವತ್ತು ಏನಾದರೂ ಸರಿ ನನ್ನ ಹೆಂಡತನವನ್ನು ಉಳಿಸ್ಲಿಕ್ಕೆ ನೀನಿವತ್ತು ಸಂಹಾರ ಮಾಡಲೇಬೇಕು ಅಂತ ತುಂಬ ಬೇಜಾರು ಮಾಡ್ಕೊಳ್ತಾಳೆ. ನನಗೆ ನನ್ನ ಗಂಡಂದ್ರು ನೀನಲ್ಲಿ ಇದ್ದು ಅವನೊಬ್ಬ ಕುಣಿತಾ ಕೂತಿದ್ದಾನೆ ಒಳಗಡೆ ಕೋಣೆಯಲ್ಲಿ. ಅವನಿಗೆ ಏನು ಹೇಳಿ ಉಪಯೋಗ ಇಲ್ಲ. ಇನ್ನಿಬ್ರು ಒಬ್ಬ ಹಸು ಮೇಯಿಸ್ತಾ ಇದ್ದಾನೆ, ಒಬ್ಬ ಕುದುರೆ ಮೇಯಿಸ್ತಾ ಇದ್ದಾನೆ. ಯಾರ ಹತ್ರ ನನ್ನ ದುಃಖ ಹೇಳ್ಕೊಳ್ಳಿ ಯಾರು ಭೀಮಸೇನನ ಹತ್ರ ಜೋರು ಮಾಡ್ತಾಳೆ. ಆಗ ಭೀಮ ಅವಳ ಅಂಗೈಯಲ್ಲಿ ಕಣ್ಣೀರಿಡ್ತಾನೆ. ನನ್ನ ಉದ್ದೇಶ ನಿನಗೆ ಅನ್ಯಾಯ ಆಗುವುದನ್ನು ನೋಡಿ ತಡ್ಕೊಳ್ಬೇಕು ಅಂತಲ್ಲ. ಒಂದು ದಿನದ ಅಜಾಗ್ರತೆಯಿಂದ ಮತ್ತಷ್ಟು ದಿವಸಗಳ ಕಾಲ ಹಾಗಂತ ಹೇಳಿ ನನ್ನ ಮರೆಯಾಗಿ ಹೋಗುವುದನ್ನು ಬಿಡ್ತೀಯ ನೀನು? ಇಲ್ಲ, ನಾನು ಅದು ಬಿಡ್ತಿರ್ಲಿಲ್ಲ. ಅಣ್ಣ ಹೇಳಿದ್ರು ನಿನಗೆ ಅಲ್ಲಿ ತೊಂದರೆ ಆಗಿದ್ರೆ ನಾನು ಮರ ಹಿಡಿದಾಗಿತ್ತು, ಹೊಡಿತಿದ್ದೆ. ಆದರೆ ನಾಳೆ ಮಾತ್ರ ನಾನು ಒಂದೋ ಸೂರ್ಯೋದಯಕ್ಕೆ ಅವನು ಕಣ್ಬಿಡ್ತಾನೆ. ಅವನು ಕಣ್ಬಿಟ್ಟಿದ್ದಾನೆ ಅಂದ್ರೆ ನಾನಿಲ್ಲ ಅಂತ ಅರ್ಥ. ನಾನು ನಾಳೆ ಬೆಳಿಗ್ಗೆ ಕಣ್ಣು ಬಿಡಬೇಕು ಅಂದ್ರೆ ಅವನು ಕಣ್ಣು ಮುಚ್ಚಿರ್ಬೇಕು. ಇದಕ್ಕಿಂತ ಬೇರೆ ಯಾವ ಆಪ್ಷನ್ನೂ ಇಲ್ಲ. ಒಂದೇ ಬೆರಳು ಕೊಲ್ಲಬೇಕು, ಬೇಡ ಅಂತ ಆಪ್ಷನ್ ಇಲ್ಲ, ಎರಡನೇ ಆಪ್ಷನ್ ಇಲ್ಲ. ಕೊನೆಗೆ ನಾಟ್ಯ ಶಾಲೆಗೆ ಬರ್ಲಿಕ್ಕೆ ಹೇಳು, ಅಲ್ಲಿ ನಾನು ವ್ಯವಸ್ಥೆ ಮಾತಾಡ್ಕೊಳ್ತೇನೆ. ಮರು ದಿವಸ ಅವಳೇ ಹೇಳ್ತಾಳೆ, ನೀನು ಎಲ್ಲರ ಮಧ್ಯದಲ್ಲಿ ಹೀಗೆ ಕೇಳಿದ ಒಂದು ಹೆಣ್ಣು ಹೇಗೆ ನಿನ್ನ ಕರೆಯನ್ನು ಒಪ್ಪಿಕೊಳ್ಳುವುದು ಅನ್ನೋದಕ್ಕೋಸ್ಕರ ನಿನ್ನೆ ನಾನು ಹಾಗೆ ಮಾಡಬೇಕಾಯ್ತು. ಸಂತೋಷ ಆಗ್ಬಿಡುತ್ತೆ ಅವನಿಗೆ. ಇಷ್ಟೇ ಕೇಳಿದ ತಕ್ಷಣ ಆನಂದಕ್ಕೆ ಹತ್ತಿ ಕುಣಿದು ಬಿಡ್ತಾನೆ. ರಾತ್ರಿ ನಾಟ್ಯ ಶಾಲೆಗೆ ಬಾ, ಅಲ್ಲಿ ನೋಡ್ಕೊಳ್ಳೋಣ ಎಲ್ಲ ವ್ಯವಸ್ಥೆ. ಈ ಪುಣ್ಯಾತ್ಮ ಒಂದು ಸುತ್ಕೊಂಡು ಹೋಗಿ ಕೂತಿದ್ದಾನೆ. ಮರೆ ಮಾಚಿ ಬೆನ್ನ ಆ ಕಡೆ ಹಾಕಿ ಕೂತಿದ್ದಾನೆ. ಇವನು ಹಿಂದಿಂದ ಬಂದು ಬೆನ್ನು ಮುಟ್ತಾ ಇದ್ದಾನೆ. ನೀನು ನಿಂದೆ ಏನಾದ್ರೂ ಸಾಮಗೀಮ ಮಾಡುವುದು ಅಭ್ಯಾಸ ಇದೆಯಾ? ಇಷ್ಟು ಗಟ್ಟಿ ಇದೆ ನಿನ್ನ ಮೈ. ಅವನಿಗೆ ಆಶ್ಚರ್ಯ. ಅಂದ್ರೆ ಕತ್ತಲೆ, ಇದು ರಾತ್ರಿಯ ನಡು ಮನೆಯಲ್ಲಿ ನಡೀತಾ ಇದ್ದ ಘಟನೆ ಆದ್ರಿಂದಾಗಿ ಯಾವಾಗ ಅವನು ನೀನು ನನ್ನ ಸ್ವಂತಕ್ಕೆ ಬಾ, ನಿನ್ನನ್ನು ಯಾರೂ ತಡೆಯೋರಿಲ್ಲ, ಮಹಿಷಿ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತೆಲ್ಲ ರಂಜಿಸಿ ಮಾತಾಡುವಾಗ, ಆಯ್ತು ಇದು ನಿನ್ನ ಕೊನೆಯ ರಾತ್ರಿ, ಇನ್ನು ಮುಂದೆ ನಿನಗೆ ರಾತ್ರಿಗಳು ಇಲ್ಲ ಹಗಲು ಇಲ್ಲ ಅಂತ ಹೇಳಿ ದಿಗ್ಗನೆ ಎದ್ದು ಅವನನ್ನ ನುಗ್ಗಿಸಿ ಹೊಡೆದು ಬಿಡ್ತಾನೆ. ಆಗ ಅವನಿಗೆ ಸಿಟ್ಟು ಬರುತ್ತೆ. ಯಾರಿದು ಅಂತ ನೋಡಿದ್ರೆ ಕೊನೆಗೆ ಗೊತ್ತಾಗುತ್ತೆ, ಹೊಡೆದಾಟ ಆಗುತ್ತೆ. ಹೊಡೆದಾಟ ಆಗಿ ಕೊನೆಗೆ ಹೊರಗಿನವರಿಗೆ ಗೊತ್ತಾದ್ರೆ ಕಷ್ಟ. ಅದಕ್ಕೋಸ್ಕರ ಅವನನ್ನು ಅಲ್ಲೇ ಬಾಯಿ ಮುಚ್ಚಿ ಚೆನ್ನಾಗಿ ಜಡಿದು ಅವನ ಎರಡೂ ಕಾಲು, ತಲೆ ಅಷ್ಟನ್ನು ಕೂಡ ಹೊಟ್ಟೆ ಒಳಗೆ ಹಾಕಿ ಒಂದು ಆಸ್ಥಾನದ ಮಧ್ಯಭಾಗದಲ್ಲಿ ಅವನನ್ನು ಇಟ್ಟಿರ್ತಾರೆ. ಇವಳು ನಿಂತಿರ್ತಾಳೆ. ನನ್ನ ಮೇಲೆ ಕೆಟ್ಟ ಸಾಹಸವನ್ನು ಮಾಡಿದ್ರಿಂದಾಗಿ, ಮುಟ್ಟುವ ಸಾಹಸ ಮಾಡಿದ್ರಿಂದಾಗಿ ನನ್ನ ಗಂಧರ್ವರು ಜಯೋ ಜಯತ್ಸೇನಃ ಜಯತ್ಫಲಃ ಅವನು 5 ಹೆಸರು ಹೇಳ್ತಾಳೆ. 5 ಹೆಸರು ಹೇಳಿ ಅವರು ಬಂದು ನಿನ್ನೆ ಅವರನ್ನು ಕೊಂದುಬಿಟ್ರು. ಅದು ತಮ್ಮಂದ್ರು. ಅವ್ರು 105 ಜನ ಉಪಕೀಚಕರು ಅಂತ. ಕೀಚಕರು ಅಂದ್ರೆ ಬಿದಿರಿನ ಮೇಳೆ ಅಂತ ಅರ್ಥ. ಇವರು ಬಿದಿರಿನ ಮೇಳೆಯ ಹಾಗೆ ಒಬ್ಬರನ್ನೊಬ್ರು ಬಿಟ್ಟಿದ್ದವರಲ್ಲ. ಅಣ್ಣನನ್ನ ಕೊಂದ ಮೇಲೆ ಅದು ಎಲ್ಲರೂ ಬೆಳಿಗ್ಗೆ ನೋಡ್ತಾ ಇದ್ರು, ಇದೇನು ಈ ತರದ ಮುದ್ದೆ ಇದೆ ಇಲ್ಲಿ, ಫುಟ್ಬಾಲ್ ಆಡ್ಲಿಕ್ಕೆ ಇಟ್ಟಿದ್ದಾರೆ ಬೆಳಿಗ್ಗೆ ಅಂತ. ನೋಡಿದ್ರೆ ಕುತ್ತಿಗೆಯ ಹಾರ ಮತ್ತು ಕೈಯ ಉಂಗುರ ನೋಡಿ ಅವರಿಗೆ ಅಣ್ಣ ಅಂತ ಗೊತ್ತಾಯ್ತು. ಗೊತ್ತಾಗ್ಲಿಕ್ಕೆ ಬೇರೆ ಯಾವುದೇ ಅವಕಾಶಗಳು ಇಲ್ಲ. ಅವನಿಂದಾಗಿ ಆದದ್ದ, ಅವನು ಕೊನೆಯ ಕಾಲದಲ್ಲಿ ಅವನು ಸತ್ತದ್ದು ಹೇಗೆ, ಅವಳನ್ನು ಬಯಸಿ, ಅದರಿಂದಾಗಿ ಸಾಯುವಲ್ಲಿ ಇವಳನ್ನು ಕೂಡ ಆ ಹೆಣಕ್ಕೆ ಕಟ್ಟಿ ಸುಟ್ಟು ಬಿಡಿ ಅಂತ ಎಲ್ಲರೂ ಮಾತಾಡಿಕೊಂಡ್ರು. ಲಿಟರಲಿ ಅವಳನ್ನು ಚಟ್ಟದಲ್ಲಿ ಕಟ್ಟಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ 105 ಜನ. ಅಡಿಗೆ ಮನೆ ಹಿಂಬಾಗಿಲಿಂದ ಈ ವಿಷಯ ಗೊತ್ತಾಗ್ತಾ ಇದೆ ಭೀಮಸೇನನಿಗೆ. ಏನು ಮಾಡುವ ಹಾಗಿಲ್ಲ. ಕರ್ಕೊಂಡು ಅರಮನೆ ದಾಟಿ ಬೀದಿಗೆ ಹೋದಾಗ ಇವನು ಹಿಂಬಾಗಿಲಿಂದ ಹಾರಿ ಅವ್ರು ಯಾವ ಸ್ಮಶಾನಕ್ಕೆ ಹೋಗ್ಬೇಕಿತ್ತು ಅಲ್ಲಿ ಮೊದಲೇ ಹೋಗಿ ನಿಂತ. ಇವರೆಲ್ಲ ಹೋ ಅಂದ್ಕೊಂಡು ಬಂದಾಗ ಹಿಂದೆ ಎಲ್ಲ ಹೀಗಾಯ್ತು ಹಾಗಾಯ್ತು ಅದಾಯ್ತು ಇದಾಯ್ತು ಅಂತ ಮಾತಾಡ್ತಾ ಹಿಂದಿಂದ ಬರ್ತಾ ಇದ್ರೆ ಒಬ್ಬೊಬ್ಬರೇ ಇಲ್ಲ. ಹಿಂದಿಂದ ಒಬ್ಬೊಬ್ಬರೇ ಅವ್ನು ಕರಿತಾ ಇದ್ದಾನೆ ಒಬ್ಬನ ಹೆಸರು, ಅವನ ಹೆಸರೇ ವಾಪಸ್ಸು ಉತ್ತರ ಇಲ್ಲ, ಇಲ್ಲ ಹೂ ಇಲ್ಲ. ನೋಡಿದ್ರೆ ಅವನಿಲ್ಲ. ಎಲ್ಲ ಮರೆಗಳಲ್ಲಿ ಮಧ್ಯದಲ್ಲಿ ಗೊತ್ತಾಯ್ತು ಅವರಿಗೆ, ಇದು ಯಾರೋ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅಲರ್ಟಾಗಿ ಅದನ್ನು ಅಲ್ಲೇ ಇಳಿಸಿ ಎಲ್ಲರೂ ಒಟ್ಟಿಗೆ ಯುದ್ಧಕ್ಕೆ ನಿಂತರು. ಬಂದ ಭೀಮಸೇನ, ನಿಮ್ಮನ್ನ ಇಲ್ಲೇ ಕಾಯ್ತಾ ಇದ್ದದ್ದು ಯಾಕೆ ಅಂದ್ರೆ, ನಿಮ್ಮ 100 ಜನರನ್ನು ಹೊತ್ಕೊಂಡು ಈ ಕಾಡಿಗೆ ತಂದು ಕಷ್ಟಪಡೋರು ಯಾರು? ಒಬ್ಬ ಒಳ್ಳೆಯವನಿಗೆ ಹೆಣಕ್ಕೆ ಹೆಗಲು ಕೊಟ್ರೆ ಪುಣ್ಯ ಬರುತ್ತೆ, ನಿಮ್ಮಂಥವರ ಹೆಣಕ್ಕೆ ಹೆಗಲು ಕೊಟ್ರೆ ಪಾಪವೇ ಬರುತ್ತೆ. ಅದಕ್ಕೋಸ್ಕರ ಇಲ್ಲೇ ಒಟ್ಟಿಗೆ ಸಿಕ್ಕಿದ್ದು ಒಳ್ಳೇದಾಯ್ತು ಅಂತ ಅಷ್ಟೂ ಜನರನ್ನ ಒಬ್ಬನೇ ಹೊಡೆದುರುಳಿಸಿ
ಅಲ್ಲೇ ಅವನ ಜೊತೆಗೆ ಆ ಹೆಣದಲ್ಲಿ ಅವರ ಜೊತೆಗೆ ಮಲಗಿಸಿ ಅವಳನ್ನ ನೀನು ಹೊರಡು ಅಂತ ಚಟ್ಟದಿಂದ ಕಟ್ಟಿದ್ದನ್ನು ಬಿಡಿಸಿ ಕಳುಹಿಸಿಕೊಟ್ರು. ಅವಳು ಬರ್ತಾ ಇರಬೇಕಾದ್ರೆ ವರ್ಣನೆ ಮಾಡ್ತಾರೆ, ಇಡೀ ಊರು ಕಣ್ಣು ಎತ್ತಲಿಕ್ಕೆ ಧೈರ್ಯ ಇಲ್ಲಂತೆ, ಎಲ್ಲ ಕಣ್ಣು ಮುಚ್ಚಿ ಹೀಗೆ ಅವಳನ್ನ ಹೀಗೆ ನೋಡುದು. ಎಲ್ಲರೂ ಗಂಡಸರು ಯಾರೂ ಕೂಡ ತಲೆ ಎತ್ತಿ ನೋಡ್ತಿರ್ಲಿಲ್ಲ, ಯಾಕಂದ್ರೆ ಅವಳನ್ನು ಮುಟ್ಟಿದವರಲ್ಲೇ ಹೆಣ ಆಗ್ತಾ ಇದ್ದಾರೆ. ಹಾಗಾಗಿ ಆ ಸುದೇಶ್ನಿಗೂ ಹೆದರಿಕೆ ಆಯ್ತು. ಬರುವ ಹೆಬ್ಬಾಗಿಲಿನಲ್ಲೇ ತಡೆದು ನಿಲ್ಸಿ, ನೀನು ಹೊರಟ್ಬಿಡಲ್ಲ, ನಿನ್ಗೆ ಏನೇನು ಬೇಕೋ ಎಲ್ಲ ಕೊಡ್ತೇವೆ, ನೀನು ಹೊರಟ್ಬಿಡಮ್ಮ, ನೀನ್ ಏನ್ ಬೇಕೆಲ್ಲ ತಗೊಂಡೋಗು. ನನ್ನ ಗಂಡನ ಬಗ್ಗೆ ನನಗೆ ಭಯ ಆಗ್ತಿದೆ, ನನ್ನ ಗಂಡನನ್ನು ಕಳ್ಕೊಳ್ಳೋ ಉದ್ದೇಶ ನನಗಿಲ್ಲ, ನಾನು ಅವನಿಂದಾಗಿ ವಿಧವೆ ಆಗ್ತೇನೆ ಅಂತ ಅನ್ಕೊಂಡೆ, ನೋಡಿದ್ರೆ ನಿನ್ನಿಂದಲೇ ವಿಧವೆ ಆಗುವ ಪರಿಸ್ಥಿತಿ ಬಂದಿದೆ, ಹೊರಟು ಬಿಡು ಅಂತ. ಅವಳು ಹೇಳ್ತಾಳೆ, ಇನ್ನು 1 ತಿಂಗಳಷ್ಟೇ, ಅಲ್ಲಿನ ಮೇಲೆ ನಿಮ್ಗೆ ಯಾವತ್ತೂ ನಾನು ಈ ತೊಂದರೆ ಕೊಡಲ್ಲ, ನಾನು ಇರ್ತೇನೆ. ಹೇಳಿದ ಮೇಲೆ ಇರಬೇಡ ಅಂತ ಹೇಳೋ ಧೈರ್ಯ ಯಾರಿಗಿದೆ? ಆಯ್ತು, 1 ತಿಂಗಳು ಇರುವುದಾಯ್ತು. ಭೀಮಸೇನ ಹಾಗೆ ಮತ್ತೆ ಅಡಿಗೆ ಮನೆಗೆ ಬಂದು ಯಥಾ ಪ್ರಕಾರ ಅವರವ್ರ ಕೆಲಸ ಮುಗಿಸಿ, ಇನ್ನು ಮೋಸ್ಟ್ಲಿ ಒಂದು 15 ದಿವಸ ಇದೆ. 15 ದಿವಸ ಇದೆ ಎಂದಾಗ ದಕ್ಷಿಣದ ಭಾಗದಲ್ಲಿ, ಮತ್ಸ್ಯ ದೇಶದ ದಕ್ಷಿಣದ ಭಾಗದಲ್ಲಿ ಈ ಸಪ್ತ ಸುದ್ದಿ ಎಲ್ಲ ಕಡೆ ಹೋಗಿದೆ. ಆದರೆ ಇವರು ಹುಡುಕ್ತಾ ಇದ್ದಿದ್ದು ಪಾಂಡವರು ಎಲ್ಲಿದ್ದಾರೆ ಅಂತ. ಅಲ್ಲಿ ದ್ರೋಣಾಚಾರ್ಯರು ಹೇಳ್ತಾರೆ, ಯಾವ ಊರಿನಲ್ಲಿ ರೋಗ ರುಜಿನಗಳಿಲ್ಲದೆ ಜನಗಳು ಕ್ಷೇಮವಾಗಿದ್ದಾರೋ ಅಲ್ಲಿ ಪಾಂಡವರಿದ್ದಾರೆ ಅಂತ. ಒಬ್ಬೊಬ್ಬರು ಒಂದೊಂದು ತರದ ಲಕ್ಷಣಗಳನ್ನೆಲ್ಲ ಹೇಳ್ತಾರೆ. ಅಲ್ಲಿ ಎಲ್ಲೂ ಕೂಡ ಪಾಂಡವರ ಸುದ್ದಿ ಗೊತ್ತಾಗ್ಲಿಲ್ಲ. ಆದ್ರೆ ಒಬ್ಬ ಸೇವಕ ಬಂದು ಹೇಳ್ತಾನೆ, ಮತ್ಸ್ಯ ದೇಶದಲ್ಲಿ ಕೀಚಕ ಸತ್ತಿದ್ದಾನೆ. ತಕ್ಷಣ ಕಿವಿ ನೆಟ್ಟಗಾಗುತ್ತೆ. ಆಗ ಅವನು ಹೇಳುವ ಮಾತು, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಕೀಚಕಶ್ಚತುರ್ಥಸ್ತೇಷಾಂ ಪಂಚಮಂ ನಾನು ಶುಶ್ರುಮ ಅಂತ. ಈ ಜಗತ್ತಿನಲ್ಲಿ ಯುದ್ಧದ ಸಾಮರ್ಥ್ಯದ ಲೆಕ್ಕ ಹಾಕಿದ್ರೆ ತೋಳ್ಬಲದ ವಿಷಯದಲ್ಲಿ 4 ಜನ ಬಲಿಷ್ಠರು, 5ನೇವರು ಇಲ್ಲ. ಮೊದಲನೇವನು ಭೀಮ, 2ನೇವನು ಬಲಭದ್ರ, 3ನೇವನು ಮದ್ರರಾಜ ಶಲ್ಯ, 4ನೇವನು ಕೀಚಕ. ಅದರಲ್ಲಿ ಸುದ್ದಿ ಬಂದ ಕ್ರಮದಲ್ಲಿ ಭದ್ರ ಅಂದ್ರೆ ಬಲಭದ್ರ ದ್ವಾರಕೆಯಲ್ಲಿದ್ದಾನೆ, ಅಲ್ಲಿದ್ದಾರ ಅಂತ ಹುಡುಕಿ ಬಂದಿದ್ದಾರೆ ಇವರು. ಮದ್ರ ದೇಶದ ರಾಜ, ಅವನು ಭಾರೀ ಚುರುಕು, ಎಲ್ಲಾ ಕಡೆ ಸೇನೆಯನ್ನು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೆಲ್ಲ ಲೆಕ್ಕ ಹಾಕಿದ್ದಾನೆ. ಮದ್ರ ದೇಶದಲ್ಲಿ, ಮದ್ರ ಅಂದ್ರೆ ಇವತ್ತಿನ ಪೂರ್ವ ಪಂಜಾಬ್, ಆ ಪಂಜಾಬ್ ದೇಶದಲ್ಲಿ ಅವನು ಅಲ್ಲಿ ಇದ್ದಾನೆ. ಶಲ್ಯ ಅಲ್ಲ, ಒಬ್ಬ ಸತ್ತಿದ್ದಾನೆ, ಇನ್ನೊಬ್ಬ ಉಳಿದಿದ್ದಾನೆ. ಹಾಗಾದ್ರೆ ಸತ್ತವನು ಉಳಿದವನು ಒಟ್ಟಿಗಿದ್ದಾರೆ, ಇಲ್ಲ ಅಂದ್ರೆ ಇವನು ಸಾಯ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾದ್ರೆ ಭೀಮ ಮತ್ಸ್ಯ ದೇಶದಲ್ಲಿದ್ದಾನೆ, ಹುಡುಕಿ. ನೇರ ಹುಡುಕ್ಲಿಕ್ಕಾಗಲ್ಲ, ಹೋಗಿ ಏನಿದ್ದಾರೆ ಹೇಗಿದ್ದಾರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ, ದಕ್ಷಿಣದ ದೇಶದ ಅವರ ಸುಮಾರು 1,20,000 ಗೋವುಗಳನ್ನ ಅಪಹರಿಸಿದ್ರು. ಅಪಹರಿಸಿದ ತಕ್ಷಣ ಅದು ಅವರೇ ಡೈರೆಕ್ಟ್ ಅಪಹರಿಸಲಿಲ್ಲ, ಅವನಿಗೊಂದು ಶತ್ರು ರಾಷ್ಟ್ರ ಅದು ದಕ್ಷಿಣದಲ್ಲಿ, ಸುಶರ್ಮ ಅಂತ ಆ ರಾಜನ ಹೆಸರು, ಏನೋ ಆವರ್ತ ಅಂತ ಏನೋ ಹೆಸರು ಬರುತ್ತೆ. ಆ ರಾಜನ ಕಡೆಯಿಂದ ಸೇನೆಯನ್ನು ಅಪಹಾರ ಮಾಡಿಸಿದ್ರೆ ಇವರೆಲ್ಲ ಸೇನೆ ಹೋಗಿದೆ. ಇವ್ರು ಹೇಳಿದ್ರು, ನಾವು ಕೂಡ ಬರ್ತೀವಿ, ನಿಮ್ಮ ಅನ್ನ ತಿಂದಿದ್ದೀವಿ 1 ವರ್ಷ ಇಲ್ಲಿಂದ, ನಾವು ಏನಾಗುತ್ತೋ ನಮ್ಗೆ ಕೆಲಸ ಮಾಡ್ತೇವೆ ಅಂತ ಬಂದ್ಬಿಟ್ಟಿದ್ದಾರೆ. ಅಷ್ಟರಲ್ಲಿ ಏನಾಗಿದೆ, ಈ ವಿರಾಟ ವಯಸ್ಸಿನಲ್ಲಿ ಅತ್ಯಂತ ಹಿರಿಯ, ಅವನಿಗೆ ಅಷ್ಟು ಸುಲಭದಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸುಶರ್ಮನನ್ನ ಹೊಡೆದು ಉರುಳಿಸಿ ತಗೊಂಡೋಗಿದ್ದಾನೆ. ಆಗ ಭೀಮಸೇನ ಆ ಸುಶರ್ಮನನ್ನ ಬಡಿದು ವಾಪಸ್ಸು ವಿರಾಟನನ್ನ ಕರ್ಕೊಂಡು ಬಂದು ಜಯವನ್ನ ಕೊಡಿಸುವ ಹಾಗೆ ಮಾಡಿದ. ಅದೇ ರಾತ್ರಿ ಆಚೆಯಿಂದ ಉತ್ತರದಿಂದ ಇದ್ದಕ್ಕಿದ್ದಂತೆ 60,000 ಷಷ್ಟಿಂ ಗವಾಂ ಸಹಸ್ರಾಣಿ 60,000 ಗೋವುಗಳನ್ನು ಆಚೆಯಿಂದ ಅಪಹರಿಸಿದ್ದಾರೆ. ಅದು ಆಮೇಲೆ ಅರ್ಜುನ ಹೋಗಿ ಅದನ್ನು ಗೆದ್ದು ಬಂದ. ಭೀಮಸೇನೆ ಇಲ್ಲಿಂದ ಗೆದ್ದಾಗ ಆ ವಿರಾಟ ಪರ್ವ ಅಂತ ಅನ್ನೋದು ಭೀಮನ ಪರಿಪೂರ್ಣ ಪರಾಕ್ರಮವನ್ನು ತೋರಿಸುವುದಕ್ಕೋಸ್ಕರನೇ ಇರುವುದು ಅಂತ ತಿಳಿಸ್ಲಿಕ್ಕೋಸ್ಕರ ವಿರಾಟೋದ್ಯೋಗ ಸಾರವಾನ್. ಇಡೀ ಮಹಾಭಾರತದಲ್ಲಿ ಸಾರಭೂತವಾದ 2 ಪರ್ವ ಯಾವುದು ಅಂದ್ರೆ, ಒಂದು ವಿರಾಟ, ಒಂದು ಉದ್ಯೋಗ. ಉದ್ಯೋಗ ಕೃಷ್ಣನ ಪ್ರಭಾವವನ್ನು ತೋರಿಸುತ್ತೆ, ವಿರಾಟ ಅದು ಭೀಮನ ಪ್ರಭಾವವನ್ನು ತೋರಿಸುತ್ತೆ. ಹೀಗೆ ಭೀಮನ ಕಾರ್ಯ ಅಸಾಧಾರಣವಾದದ್ದು. ಅಂತೂ ಕೀಚಕನನ್ನ ಸಂಹಾರ ಆಯಿತು. ಅಲ್ಲಿಂದ ಮುಂದೆ ಯುದ್ಧದ ಪ್ರಸಂಗ ಬಂದಾಗ ಎಲ್ಲರೂ ಸಂಧಾನ ಆಗ್ಲಿ ಎಂದಾಗ ಭೀಮನು ಹೇಳ್ದ, ಅಣ್ಣ ಹೇಗೆ ಹೇಳ್ತಾನೋ ಹಾಗೆ ಅಂತ. ಆಗ ಕೇಳ್ತಾನೆ, ಓಹೋ ಭೀಮಸೇನನೂ ಕೂಡ ಭೀಮೋಪಿ ಬಿಭೇತಿ ಕಿಂ, ಭೀಮನು ಭಯ ಪಡ್ತಾನೇನು? ಅದಕ್ಕೆ ಹೇಳ್ತಾನೆ, ಭಯ ಪಡುವುದಲ್ಲ, ನನ್ನ ಈ ತೋಳು ಒಂದಿದ್ರೆ ಸಾಕು, ಅಯಮ್ಮೆ ದಕ್ಷಿಣೋ ಬಾಹು, ಇದರಿಂದ ಅಷ್ಟೂ ಜನರನ್ನು ನಾನು ತಿಕ್ಕಿ ಅವರನ್ನ ಸಂಹಾರ ಮಾಡ್ತೇನೆ ಅಂತ. ನನ್ನ ತನವನ್ನು ನಾನೇ ಹೇಳ್ಕೊಳ್ಳೋದ್ರಲ್ಲಿ ಚೆನ್ನಾಗಿಲ್ಲ ಅಂತ ಏನು ಮಾತಾಡಲ್ಲ ಕೃಷ್ಣ, ನನಗೆ ಹೇಳ್ಕೊಳ್ಳಿಕ್ಕೆ ಅಭ್ಯಾಸವೂ ಇಲ್ಲ. ಆಗ ಭೀಮಸೇನೆ ಕೃಷ್ಣ ಹೇಳ್ತಾನೆ, ನೀನೇನು ಹೇಳಿದ್ಯೋ ಅದಕ್ಕಿಂತ 1000 ಪಟ್ಟು ಹೆಚ್ಚಿನ ಶಕ್ತಿ ನಿನಗಿದೆ ಅಂತ ನನಗೆ ನಂಬಿಕೆ ಇದೆ. ಈ ಯುದ್ಧದಲ್ಲಿ ತ್ವಯಿ ಭಾರ ಸಮಾಹಿತ, ನೀನೇ ಯುದ್ಧದ ಭಾರವನ್ನು ಹೊರಬೇಕು ಅಂತ ಹೇಳ್ತಾನೆ.
ಕೊನೆಗೆ ಕೃಷ್ಣ ಸಂಧಾನ ಮಾಡಿಕೊಂಡು ಹೋದರೆ ಅದು ವ್ಯರ್ಥ ಆಗುತ್ತೆ. ಕೊನೆಗೆ ಯುದ್ಧಕ್ಕೆ ನಿಲ್ತಾರೆ. ಯುದ್ಧಕ್ಕೆ ನಿಂತಾಗ ಇಡೀ ಯುದ್ಧದಲ್ಲಿ 60% ಅಂದರೆ 6 ಅಕ್ಷೋಹಿಣಿ ಸೈನ್ಯವನ್ನ ಪೂರ್ತಿ ಭೀಮಸೇನನೇ ನಾಶ ಮಾಡುತ್ತಾನೆ. ಭೀಮಸೇನ ನಾಶ ಮಾಡಿದ್ಮೇಲೆ ಉಳಿದಿದ್ದೆಲ್ಲ ಒಂದೊಂದು ಚೂರು ಚೂರು, ಅರ್ಜುನ ಒಂದಿಷ್ಟು, ಧರ್ಮರಾಜ ಒಂದಿಷ್ಟು, ಆ ಕಡೆಯಿಂದ ಅಶ್ವತ್ಥಾಮ, ಭೀಷ್ಮ, ದ್ರೋಣ ಇತ್ಯಾದಿಗಳೆಲ್ಲ ಸಂಹಾರ ಮಾಡ್ತಾರೆ. ಕೊನೆಗೆ ಯುದ್ಧ ಮುಗಿದ ಮೇಲೆ ಮಧ್ಯದಲ್ಲಿ ಅನೇಕ ಸಣ್ಣ ಪುಟ್ಟ ಘಟನೆಗಳು, ಕಥೆಗಳು. ಮುಖ್ಯವಾಗಿ ಯೋಚನೆ ಮಾಡಬೇಕಾದದ್ದು, ಘಟೋತ್ಕಚ ಸತ್ತಾಗ ಕಣ್ಣಲ್ಲಿ ಚೂರು ನೀರು ಹರಿಸ್ಲಿಲ್ಲ ಭೀಮಸೇನ. ಅದಕ್ಕೋಸ್ಕರ ಅವನಿಗೆ ಗೀತೆ ಉಪದೇಶ ಬೇಕಾಗಲಿಲ್ಲ. ಎಲ್ಲರೂ ಭೀಮಸೇನ ಅಷ್ಟು ಕೃಷ್ಣನಿಗೆ ಆತ್ಮೀಯನಾಗಿದ್ರೆ ಭೀಮಸೇನನಿಗೆ ಉಪದೇಶ ಮಾಡಬೇಕಿತ್ತಲ್ವ. ಆತ್ಮೀಯ ಅಂತ ಹೇಳಿ ರೋಗ ಇಲ್ಲದವ್ರಿಗೆ ಇಂಜೆಕ್ಷನ್ ಕೊಡುದ? ಯಾರಿಗೆ ರೋಗ ಇದೆಯೋ ಅವರಿಗೆ ಮಾತ್ರೆ ಕೊಡಬೇಕು, ಟಾನಿಕ್ ಕೊಡಬೇಕು. ಅರ್ಜುನನಿಗೆ ಸಮಸ್ಯೆ ಇತ್ತು, ಅದಕ್ಕೆ ಕೃಷ್ಣ ಅವನಿಗೆ ಉಪದೇಶ ಮಾಡಿದ್ರು. ಉಪದೇಶ ಮಾಡೋದ್ರ ಅರ್ಥ ಆತ್ಮೀಯತೆ ಮಾತ್ರ ಅಲ್ಲ, ಸಮಸ್ಯೆ ಇರಬೇಕು. ಸಮಸ್ಯೆ ಇದ್ದಲ್ಲಿ ಮದ್ದು ಕೊಡಬೇಕು ಹೊರತು ಸಮಸ್ಯೆ ಇಲ್ಲದಲ್ಲಿ ಮದ್ದು ಕೊಡಬೇಕಾಗಿಲ್ಲ. ಇಷ್ಟು ಉಪದೇಶ ಪಡೆದು ಅಭಿಮನ್ಯು ಸತ್ತಾಗ ಗೊಳೋ ಅಂತ ಅರ್ಥ ಅರ್ಜುನ. ಆದರೆ ಭೀಮಸೇನ ಅತ್ಯಂತ ದೃಢ ಅಂದ್ರೆ ದೃಢ. ಕೊನೆಗೆ ರಾಜ್ಯಭಾರದ ಅಧಿಕಾರ ಸಿಕ್ಕಿದ ಮೇಲೆ ದುರ್ಯೋಧನನ ಶ್ರಾದ್ದ ಮಾಡಬೇಕು 1 ವರ್ಷದ್ದು ಅಂತ ಬಂದು ಧೃತರಾಷ್ಟ್ರ ಕೇಳ್ತಾನೆ, ಕೊಡಲ್ಲ. ದೇಶದ ದುಡ್ಡನ್ನ ಯಾರ್ಯಾರ್ದು ಜಯಂತಿಗೆ, ಯಾರ್ಯಾರ್ದು ಶ್ರಾದ್ದಕ್ಕೆಲ್ಲ ಕೊಡ್ಲಿಕ್ಕಾಗುದಿಲ್ಲ. ನೀವು ಜಯಂತಿ ಆಚರಿಸುವುದಿದ್ರೆ, ಸಪ್ತ ತಿಥಿ ಆಚರಿಸುತ್ತಿದ್ದೆ, ನಿಮ್ಮ ವೈಯಕ್ತಿಕ ಅಕೌಂಟ್ನಿಂದ ದುಡ್ಡು ತಗೊಂಡು ಆಚರಣೆ ಮಾಡಿ, ಸರ್ಕಾರದ ದುಡ್ಡೆಲ್ಲ ಅದಕ್ಕೆ ವಿನಿಯೋಗ ಮಾಡುವುದಲ್ಲ ಅಂತ ಹೇಳಿ ಬೈದು ಕಳಿಸಿದ. ಅವನು ಹೋಗಿ ವಿದುರನ ಹತ್ರ ದೂರಿದ. ಅವನೇನು ತಪ್ಪು ಹೇಳ್ದ ಅಂತ ವಿದುರ. ಅವನು ಹೇಳಿದ್ದೆಲ್ಲ ಸರಿ ಇದೆ. ಪ್ರತಿ ದಿವಸ ಊಟ ಹಾಕುವಾಗ ಇದೇ ಕೈಯಿಂದ ದುರ್ಯೋಧನನ್ನು ಹೊಡೆದಿದ್ದು ತಗೋ ಅಂತ ತಟ್ಟೆಗೆ ಊಟ ಹಾಕ್ತಿದ್ದ. ಪ್ರತಿ ದಿವಸ ಹೀಗೆ ಹೇಳಿ ಊಟ ಹಾಕುದು. ಅವರು ಎಷ್ಟು ಜನರ ಮಕ್ಕಳ ಹೆಸರಿದ್ರೆ ಎಲ್ಲಾ ಮಕ್ಕಳ ಹೆಸರು ಹೇಳಿ ಊಟ ಹಾಕ್ತಿದ್ದ. ಭಯ ಆಗಿ ಹೋಗ್ತಿತ್ತು, ಇವನಿಗೆ ಬೇಜಾರು ಆಗ್ತಿತ್ತು. ಅದಕ್ಕೆ ಹೇಳ್ದ, ವಿದುರನ ಹತ್ರ ದೂರಿದಾಗ ವಿದುರ ಹೇಳ್ದ, ನಿನಗೆ ಅವನು ಎಚ್ಚರಿಸ್ತಾ ಇದ್ದಾನೆ, ಇನ್ನೂ ಮೆನು ಕಾರ್ಡ್ ಹಿಡ್ಕೊಂಡು ಇವತ್ತೇನು ಊಟಕ್ಕೆ ಅಂತ ಕೇಳ್ಕೊಂಡು ಅಡಿಗೆ ಮನೆ ಹತ್ರ ಹೋಗ್ತೀಯಲ್ವಾ, ಇಷ್ಟು ವಯಸ್ಸಾದ್ಮೇಲೆ ವಾನಪ್ರಸ್ಥಕ್ಕೆ ಹೋಗ್ಬೇಕು ಅಂತ ಇಷ್ಟು ದಿವಸ ಆದ್ಮೇಲೆ ಎಚ್ಚರ ಬರಲಿಲ್ವ ನಿನಗೆ? ಅವ್ನು ನೀನು ಒಳ್ಳೇದಾಗಿ ಕೇಳ್ತಾ ಇದ್ದಾನೆ, ಆಲೋಚನೆ ಮಾಡು ಅಂತ. ಅವನ ಮೇಲಿನ ನಡೆ ಎಲ್ಲ ಕಡೆಯಲ್ಲೂ ಒಂಥರ ರೂಢ್ ಆಗಿ ಕಂಡ್ರು, ಅದರ ಒಳಗಿನ ಆಂತರ್ಯ ಅತ್ಯಂತ ಬೇರೆ ಇರುತ್ತೆ. ಇದು ಯಾವತ್ತೂ ಭೀಮಸೇನನ ಅರ್ಥ ಮಾಡಿಕೊಳ್ಳದೇ ಇರುವ ಪ್ರಸಂಗ. ಅವನು ರಕ್ತ ಕುಡ್ದ, ಯುದ್ಧದಲ್ಲಿ ಏನೇನು ಭೀಭತ್ಸವಾಗಿ ವರ್ತಿಸಿದ, ಅದು ಯಾವುದು ಅವನ ನೇರ ನಡೆಯಲ್ಲ. ಅದು ಎದುರಿನ ಶತ್ರುಗಳನ್ನ ಭಯಪಡಿಸುವ ಒಂದು ಯುದ್ಧದ ಟೆಕ್ನಿಕ್ ಅಷ್ಟೇ. ಅವನು ಕುಡುದಿಲ್ಲ, ಹಲ್ಲಿನ ಒಳಕ್ಕೆ ಹೋಗ್ಲೇ ಇಲ್ಲ. ಎದುರುಗಡೆಯವರಿಗೆ ಒಂದು ಸರ್ತಿ ಭಯ ಹುಟ್ಟಿಸುವುದು ಒಂದು ಕ್ರಿಯೆ. ಅದನ್ನ ಮಾಡಿದ. ಮಾತಿನಂತೆ ಅವರನ್ನು ಕೊಲ್ತೇನೆ ಹೇಳಿದ. ತಪ್ಪಿಗೆ ಶಿಕ್ಷೆಯನ್ನು ಕೂಡ ಕೊಟ್ಟ. ತೊಡೆ ಮುರಿದ ಅಂದ್ರೆ ತೊಡೆ ಹೊಡಿಲಿಲ್ಲ, ಸ್ಪೈನಲ್ ಕಾರ್ಡಿಗೆ ಹೊಡೆದ. ಅದು 2 ತೊಡೆ ಮುರಿದು ಹೋಯಿತು. ಹಾಗಾಗಿ ಅದು ಅವನ ಸಾವಿಗೆ ಕಾರಣ ಆಯಿತು. ಹೀಗೆ ಭಗವತ್ ಕಾರ್ಯ ಸಾಧಕನಾಗಿ ಇನ್ನೊಂದು ಹೇಳಬೇಕಾದದ್ದಿತ್ತು. 1000 ಬಿಲಿಯದಷ್ಟು ದೊಡ್ಡ, 1000 ಬಿಲಿಯ ಅಂತಂದ್ರೆ 3000 ಬಿಲಿಯ ಅಷ್ಟು ದೊಡ್ಡ ಸೈನ್ಯವನ್ನ, ಈ ರಾಕ್ಷಸರ ದೊಡ್ಡ ಗುಂಪನ್ನ, ಕ್ರೋಧವಶರು ಅಂತ ಒಂದು ದೊಡ್ಡ ಗುಂಪು, ಅದನ್ನ ಸೌಗಂಧಿಕಾ ಪುಷ್ಪ ತರುವ ನೆಪದಲ್ಲಿ ಸಂಹಾರ ಮಾಡಿ, ದೊಡ್ಡ ಸೇನೆ ಅದು ಇಡೀ ದೇಶದಲ್ಲಿ ಎಲ್ಲಾ ಕಡೆ ಕೆಟ್ಟದನ್ನ ಹಬ್ಬುವುದಿತ್ತು. ಅದಕ್ಕೋಸ್ಕರ ಭೀಮಸೇನ ಸಂಹಾರ ಮಾಡಿದ. ಹೀಗೆ ಮಹಾಭಾರತದ ಯುದ್ಧದಲ್ಲಿ ಇದ್ದದ್ದು 7-11. ಕೃಷ್ಣ ಯುದ್ಧ ಮಾಡಿದ್ದು 18 ಬಾರಿ, ಪ್ರತಿ ಸರ್ತಿ 20ರಿಂದ 23 ಅಕ್ಷೋಹಿಣಿ ಸೈನ್ಯ. 23 ಅಕ್ಷೋಹಿಣಿ ಇಂಟು 18. ನಮ್ದು ಒಂದೇ ಮಹಾಭಾರತದ 2 ಸೇರಿ 18. ನಾವು ಮಹಾಭಾರತನೇ ದೊಡ್ಡದು ಅಂದ್ಕೊಂಡ್ರೆ, ಭೀಮಸೇನನ ಯುದ್ಧ ಮತ್ತು ಕೃಷ್ಣನ ಯುದ್ಧ ನೋಡಿದ್ರೆ ಅದು ಭಗವತ್ ಕಾರ್ಯ ಸಾಧಕತ್ವ ಅಂತ ಅನ್ನೋದಕ್ಕೆ ಭೀಮಸೇನನನ್ನ ಇನ್ಯಾವ ದೃಷ್ಟಿಯಿಂದಲೂ ಲೆಕ್ಕ ಹಾಕಬೇಕಾಗಿಲ್ಲ. ಅಂತಹ ಮಹಾ ಸಮರ್ಥನಾದ ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ ಅಂತ 10 ವಿಶಿಷ್ಟವಾದ ಗುಣಗಳನ್ನ ತೊಟ್ಟುಕೊಂಡು ಭಗವಂತನ ಸೇವೆಗೋಸ್ಕರ ದಶಪ್ರಮದಿಯಾಗಿ ಬಂದ ಭೀಮಸೇನನ ಚಿತ್ರಣವನ್ನು ಕೊಟ್ಟ ಉದ್ದೇಶ ಏನು ಅಂತಂದ್ರೆ, ನಾವು ಪ್ರಾಣನನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಾಯಾಮ ನಮ್ಮ ನಿತ್ಯದ ಬಲ. ಮೂಗು ಹಿಡ್ಕೊಂಡು ಓಂಬು ಹೂಬು ಸ್ವಹ ಅನ್ನೋದಲ್ಲ ಪ್ರಾಣಾಯಾಮ ಅಂದ್ರೆ. ಯಾರೋ ಒಬ್ರು ಇನ್ನೂ ಭಯಾನಕ ಇತ್ತು, ಪ್ರಾಣಾಯಾಮ ಮಾಡಿ ಮೂಗು ಹಿಡ್ಕೊಳ್ಳಿ ಅಂದ್ರು. ಪುರೋಹಿತರ ಮೂಗು ಗಟ್ಟಿ ಹಿಡ್ಕೊಂಡು. ಹೀಗೆಲ್ಲ ತಿಳುವಳಿಕೆ ಕೆಡುವಂತ ದೊಡ್ಡ ಸ್ಥಿತಿಯಿಂದ ಯೋಚನೆ ಮಾಡಿ, ಪ್ರಾಣಾಯಾಮ ಅನ್ನೋ ಒಂದು ದೊಡ್ಡ ಸಾಹಸವನ್ಗೆ ನಮ್ಗೆ ಜೀವನಕ್ಕೆ ಔಷಧವನ್ನ, ಸಂಜೀವಿನಿ ಅದು. ಅದನ್ನು ಕೊಟ್ಟಿದ್ರು, ನಾವದನ್ನು ಬಿಟ್ಟಿದ್ದೇವೆ. ಯಾರೋ ಕೇಳಿದ್ರು ನಾವು ಮಾಡ್ಬೋದಾ ಅಂತ. ನಾನು ಹೇಳಿದೆ ಮೂಗಿದ್ದವರೆಲ್ಲ ಮಾಡ್ಬೋದು. ಈ ಸಹಸ್ರನಾಮ ಹೇಳ್ಬೋದಾ ಅಂತ ಕೆಲವರು ಪ್ರಶ್ನೆ. ಬಾಯಿದ್ದವರೆಲ್ಲ ಹೇಳ್ಬೋದು, ಮನಸ್ಸಿದ್ದವರೆಲ್ಲ ಹೇಳ್ಬೋದು. ಪ್ರಾಣಾಯಾಮ ಮನುಷ್ಯನ ಆರೋಗ್ಯಕ್ಕೆ ಅದು ಪ್ರಾಣಾಯಾಮ ಅಂದ್ರೆ ಕೇವಲ ಆರೋಗ್ಯ ಮಾತ್ರ ಅಲ್ಲ, ಪ್ರಾಣದೇವರ ಉಪಾಸನೆ ಇದೆ. ಭೀಮನ ಉಪಾಸನೆ ಮಾಡಬೇಕಾದದ್ದು ಇದೇ ಅರ್ಥದಲ್ಲಿ. ನಾವು ಬರೀ ಕತೆ ಕೇಳಿ ಕೆನ್ನೆ ತಟ್ಕೊಂಡು ಗಟ್ಟಿಯಾಗಿ ಪ್ರಾಣಾಯಾಮ ಮಾಡಿ ಅಂದ್ರೆ ಬಾಯಿ ಬಿಟ್ಟು ಮಂತ್ರ ಹೇಳುದಲ್ಲ, ಅದು ಒಳಗಿನಿಂದ ಕುಂಭಕಕ್ಕೆ ಕೂಡಬೇಕು.
ಉಸಿರು. ಹಾಗೆ ಕೂತಾಗ ನಮ್ಮ ಶಕ್ತಿ ವೃದ್ಧಿ ಆಗುತ್ತೆ. ನಿಜವಾಗಿಯೂ ನಾವು ಪ್ರಾಣದೇವರ ಉಪಾಸನೆ ಮಾಡಿದಂತಹ ಮಹಾಫಲಕ್ಕೆ ಪಾತ್ರರಾಗ್ತೇವೆ. ನಾನು ಹೇಳಿದ್ದು ಬಹುಶಃ 0.00001 ಅಷ್ಟೇ. ಯಾವುದನ್ನು ಸರಿಯಾಗಿ ಹೇಳಲಿಕ್ಕೆ ಆಗಲಿಲ್ಲ. ಆದರೆ ಎಷ್ಟು ಸಾಧ್ಯವೋ ಅಷ್ಟು ಅಗತ್ಯವಾದ ಭೀಮನ, ಯಾಕೆಂದರೆ ಭೀಮಸೇನನ ಬಗ್ಗೆ ನಮಗೊಂದು ತಪ್ಪು ಕಲ್ಪನೆ ಇದೆ. ಅದಲ್ಲವೇ ಅಲ್ಲ ಅನ್ನೋದು ಮಾತ್ರ ನನಗೆ ನೆನಪಿರಲಿ. ಇನ್ನೆಲ್ಲೇ ಯಾವುದೇ ಥರದ ಭೀಮನ ಬಗ್ಗೆ ದುಡುಕ ಅಂತನೋ ಹೊಟ್ಟೆಬಾಕ ಅಂತನೋ ಇನ್ನೇನೋ ವಿಚಿತ್ರವಾಗಿ ಏನೇ ಕಲ್ಪಿಸಿದ್ರು ಅದು ಮಹಾಭಾರತದ ವೇದವ್ಯಾಸರ ಭೀಮ ಅಲ್ಲ. ಯಾರ್ಯಾರು ಅವರವರು ಕಲ್ಪಿಸಿಕೊಂಡ ಪಾತ್ರಧಾರಿಗಳ ಭೀಮ ಅದು, ಅಥವಾ ಕರ್ತೃಗಳ ಭೀಮ ಅದು ಅಂತ ಮಾತ್ರ ನಮಗೆ ತಲೆಯಲ್ಲಿ ಇಷ್ಟು ಜ್ಞಾನ ಬರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ, ಇಂಥ ಒಂದು ಚಾತುರ್ಮಾಸ್ಯ ಮುಗಿಯುವ ಅಷ್ಟು ಸಂದರ್ಭದಲ್ಲಿ ಒಬ್ಬರು ಸಾಧಕರು ಇಲ್ಲಿ ಕೂತು ಅವರ ವೈಯಕ್ತಿಕ ಅನುಷ್ಠಾನದ ಜೊತೆಗೆ ಇಷ್ಟು ಸಮಾಜಕ್ಕೆ ಬಲವನ್ನು ತುಂಬುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನೋದು, ಹೀಗೆ ಉಳಿದ ಎಲ್ಲ ಪ್ರದೇಶಗಳಲ್ಲೂ ಹೀಗೆ ನಡೀತಾ ಹೋಯಿತು ಅಂದರೆ ಸನಾತನ ಧರ್ಮಕ್ಕೆ ಯಾವತ್ತೂ ಯಾವ ತೊಡಕೂ ಆಗುವುದಿಲ್ಲ ಅನ್ನೋದನ್ನು ವಿಶ್ವಾಸ ಪಡ್ಬೋದು. ಆದರೆ ಒಂದು, ನಮ್ಮ ಮಠ ಮಧ್ವರಿಗೆ ಸಂಬಂಧಪಟ್ಟಲಿ, ಅದು ಇದ್ದರೆ ಯಾವತ್ತೂ ನಾವು ಬದುಕುವುದಕ್ಕೆ ಸುಖ ಇರುತ್ತೆ. ಎಷ್ಟು ಛಿದ್ರ ಆಗ್ತೇವೋ ಅಷ್ಟು ಶತ್ರುಗಳಿಗೆ ಸುಲಭ ತುತ್ತಾಗ್ತೇವೆ. ಅದಾಗದಂತೆ ನಮ್ಮ ಏನೇ ಮೂಲದಲ್ಲಿ ಏನೇ ಅವರವರು ಏನೇನೇ ಕಟ್ಟಿಕೊಳ್ಳಿ, ಅದನ್ನು ಒಳ್ಳೆ ಕೆಲಸ ಆದಾಗ ನಮ್ಮ ಯಾವ ಮಠಗಳ ಯೋಚನೆ ಇಲ್ಲದೆ ಇಂಥದ್ದಕ್ಕೆ ಸಹಕಾರ ಕೊಡುವ ಒಂದು ದೊಡ್ಡ ಗಟ್ಟಿ ಶಕ್ತಿಯನ್ನು ನಮಗೆ ಭೀಮಸೇನ ಈ ಕಾಲದಲ್ಲಿ ಕೊಡುವಂತಾಗಲಿ ಅಂತ ಪ್ರಾರ್ಥಿಸಿ, ಗುರುಗಳ ಅಂತರ್ಯಾಮಿಯಾದ ಆಚಾರ್ಯ ಮಧ್ವರಲ್ಲಿ ನೆಲೆಸಿದ ವೇದವ್ಯಾಸಾತ್ಮಕವಾದಂತಹ ಹಯಗ್ರೀವ ರೂಪನಲ್ಲಿ ಸಮರ್ಪಿಸ್ತಾ ಆಡಿದ ಮಾತುಗಳಲ್ಲಿ ಗುಣ ಇದ್ದರೆ ಅದು ಗುರುಗಳ ಅನುಗ್ರಹ, ದೋಷ ಇದ್ದರೆ ಆತ್ಮಪಾಪೋತ್ಥ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಿತ ಮಸ್ತು ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣ